ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯಸಮಪ್ರಭ ಅವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಕೃಷ್ಣ ಉಪಪ್ಲಾವ್ಯಕ್ಕೆ ಹಿಂತಿರುಗಿದ ಅನ್ನುವಷ್ಟು ಕಥೆಯನ್ನು ನಿನ್ನೆ ದಿವಸ ಶ್ರವಣ ಮಾಡಿದ್ದೇವೆ. ಕೃಷ್ಣನನ್ನು ಬೀಳ್ಕೊಡುವುದಕ್ಕೋಸ್ಕರ ಸೇರಿದ್ದಂತಹ ಎಲ್ಲರೂ ಅವರವರ ಮನೆಗಳಿಗೆ ಸಾಗಿದರು. ವಿದುರನೂ ಕೂಡ ಮನೆಗೆ ಬಂದ. ಆತನ ಮುಖ ಸ್ವಲ್ಪ ಮ್ಲಾನವಾಗಿತ್ತು. ಯುದ್ಧ ತಪ್ಪಿದರೆ ಚೆನ್ನಾಗಿರ್ತಿತ್ತು ಅಂತ ಅವನದ್ದಾದ ಪ್ರಯತ್ನ ನಡೆದಿತ್ತು. ಶ್ರೀಕೃಷ್ಣನ ಮೂಲಕ ದುರ್ಯೋಧನನನ್ನು ಕಟ್ಟಿ ಹಾಕಿಯಾದರೂ ಯುದ್ಧ ನಿಲ್ಲಿಸಿ ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಯುದ್ಧವನ್ನು ನಿಶ್ಚಯ ಮಾಡಿಕೊಂಡೇ ಕೃಷ್ಣ ಹೊರಟಿದ್ದ. ಅತ್ತ ಪಾಂಡವರಿಗೂ ತೊಂದರೆ ಆಗಬಾರ್ದು, ಇತ್ತ ಅಣ್ಣನಾದಂತಹ ಧೃತರಾಷ್ಟ್ರನಿಗೂ ಸಮಸ್ಯೆ ಆಗಬಾರ್ದು ಅಂತ ಆತನ ಆಲೋಚನೆ. ಹಾಗಾಗಿಯೇ ದುರ್ಯೋಧನನಿಗೆ ಅವ ಬೈಯುವಾಗ ಹೇಳಿದ್ದು, ನೀನು ಸಾಯುವುದರ ಬಗ್ಗೆ ನನಗೆ ಬೇಸರ ಇಲ್ಲ, ಈ ಅನಾಥ ದಂಪತಿಗಳಾಗಿ ಹೋಗ್ತಾರಲ್ವ ಅಂತ ನನ್ನ ಅಣ್ಣ ಮತ್ತು ಅತ್ತಿಗೆಯ ನನಗೆ ಬೇಸರ ಅಂತ ಆ ರೀತಿ ಆತ ಮಾತಾಡಿದ್ದ. ಆತ ಸೀದಾ ಮನೆಗೆ ಬಂದು ಕುಂತಿಯ ಜೊತೆ ಕುಳಿತು ಕೆಲವು ಮಾತುಗಳನ್ನಾಡ್ತಾನೆ. ಮಾತೆ, ನೀನು ನಿನ್ನ ಮಕ್ಕಳಿಗೆ ಹೇಳಿ ಕಳಿಸಿದಿ, ವಿದುಲೆಯ ಕಥೆಯನ್ನು ಹೇಳಿ ಅವರನ್ನು ರೊಚ್ಚಿಗೆಬ್ಬಿಸಿ ಕ್ಷಾತ್ರ ಧರ್ಮದಲ್ಲಿ ನೆಲೆಯಾಗಿರಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದಿ. ಇತ್ತ ದುರ್ಯೋಧನನಂತೂ ಸೂಜಿ ಮನೆಯ ಜಾಗವನ್ನು ಬಿಡಲಾರೆ ಅಂತ ಹಠ ಹಿಡಿದಿದ್ದಾನೆ. ಯುದ್ಧ ನಿಶ್ಚಯ ಆಗಿದೆ. ಪಾಂಡವರನ್ನು ರಕ್ಷಣೆ ಮಾಡುವುದಕ್ಕೆ ಭಗವಂತ ಕೃಷ್ಣ ಇದ್ದಾನೆ. ಆದರೆ ನಮ್ಮ ಧೃತರಾಷ್ಟ್ರನ ಗತಿ ಏನು? ಭೀಷ್ಮಾಚಾರ್ಯ ದ್ರೋಣಾಚಾರ್ಯರ ಗತಿ ಏನು? ಅಥವಾ ಭೀಷ್ಮಾಚಾರ್ಯ ಮೊದಲಾದ ಆಚಾರ್ಯ ಪುರುಷರು ಕುರುಪಕ್ಷದಲ್ಲಿ ನಿಂತು ಹೋರಾಡಿದಾಗ ಪಾಂಡವರಿಗಾದರೂ ಎದುರಿಸುವ ಶಕ್ತಿ ಹೇಗೆ ಬಂದೀತು? ಇಲ್ಲೆಲ್ಲ ಆಚಾರ್ಯರೇ ಇರುವುದು. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು. ಆ ಕಡೆ ಒಬ್ಬ ಆಚಾರ್ಯನೂ ಇಲ್ಲ. ಹೇಳುವುದಾದರೆ ಕೃಷ್ಣಾಚಾರ್ಯರು ಅಂತ ಒಬ್ಬರನ್ನೇ ಹೇಳಬೇಕು. ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಆಚಾರ್ಯರು ಶ್ರೀಕೃಷ್ಣಾಚಾರ್ಯ ಅಂತ ಹೇಳಬೇಕು. ಕೃಷ್ಣನಿಗೆ ಆಚಾರ್ಯ ಅಂತ ಸೇರಿಸಿದರೆ ಇಲ್ಲಿ ಕರ್ಣ ಹೇಳ್ತಾನೆ, ನನ್ನನ್ನು ಕರ್ಣಾಚಾರ್ಯ ಅಂತ ಕರೀರಿ ಅಂತ ಹೇಳ್ತಾನೆ. ಆ ಕಡೆ ಕೃಷ್ಣ ಎಲ್ಲರನ್ನೂ ರಕ್ಷಣೆ ಮಾಡಬೇಕು. ಈ ಕಡೆಯಿಂದ ಪರಶುರಾಮರಲ್ಲಿ 525 ವರ್ಷಗಳ ತನಕ ಅಧ್ಯಯನ ಮಾಡಿರತಕ್ಕಂತಹ ಕ್ಷಾತ್ರವಿದ್ಯೆಯೇ ಮಡುವಿಟ್ಟು ಬಂದಂತಹ ಬ್ರಾಹ್ಮ ವ್ಯಕ್ತಿತ್ವದ ಪರಶುರಾಮರ ಸಾರಸತ್ವವನ್ನು ತುಂಬಿಸಿಕೊಂಡಿರತಕ್ಕಂತಹ, ಒಂದಲ್ಲ ಒಂದು ಕಾಲದಲ್ಲಿ ಪರಶುರಾಮರನ್ನೇ ಎದುರು ಹಾಕಿಕೊಂಡು ತನ್ನ ಬ್ರಹ್ಮಚರ್ಯ ಉಳಿಸಿಕೊಳ್ಳುವುದಕ್ಕೋಸ್ಕರ ಹೋರಾಡಿದ್ದಂತಹ ಭೀಷ್ಮಾಚಾರ್ಯರು, ಇಂಥವರ ಜೊತೆಗೆ ಪಾಂಡವರ ಹೋರಾಟ ಹೇಗಾದೀತು? ಯಾಕೋ ನನಗೆ ಇನ್ನು ಕೆಲವು ದಿವಸ ನಿದ್ದೆ ಹತ್ತುವುದಕ್ಕೆ ಸಾಧ್ಯ ಇಲ್ಲ, ತುಂಬ ಮನಸ್ಸಿನಲ್ಲಿ ಪ್ರಕಂಪಗಳು ಉಂಟಾಗ್ತಾ ಇದ್ದಾವೆ ಅಂತ ವಿದುರ ಕುಂತಿದೇವಿಯ ಮುಂದೆ ಹೇಳಿದ. ಕುಂತಿದೇವಿ ಏನು ಉತ್ತರಿಸಬೇಕು ವಿದುರನಿಗೆ? ಆಕೆ ಕಣ್ಣಲ್ಲಿ ನೀರು ಹಾಕಿಕೊಂಡು ಗಟ್ಟಿ ಮನಸ್ಸು ಮಾಡಿ ಕೃಷ್ಣನನ್ನು ಧ್ಯಾನ ಮಾಡಿದ್ಲು. ಯೋಗೇಶ್ವರ ಅಖಿಲ ಗುರೋ ಭಗವನ್ ನಮಸ್ತೆ, ನಿನಗೆ ನನ್ನ ನಮಸ್ಕಾರ. ನೀನು ಪ್ರಣತ ಕ್ಲೇಶನಾಶ, ಯಾರು ನಿನಗೆ
ಪ್ರಣತರಾಗಿರ್ತಾರೆ, ಯಾರು ನಮಿಸ್ತಾರೆ, ಆ ಪ್ರಣತ ವ್ಯಕ್ತಿಗಳ ಕ್ಲೇಶವನ್ನೆಲ್ಲ ನಾಶ ಮಾಡತಕ್ಕಂತಹ ಗೋವಿಂದ ನೀನು, ನಿನಗೆ ನನ್ನ ನಮಸ್ಕಾರ ಅಂತ ಇಷ್ಟೇ. ಅವಳು ಅದಕ್ಕೆ ವಿದುರನ ಮಾತಿಗೆ ಪ್ರತಿ ಉತ್ತರವನ್ನೇನೂ ಕೊಡಲಿಲ್ಲ. ಆದರೆ ವಿದುರ ವಿಶ್ರಾಂತಿಗೋಸ್ಕರ ಹೊರಟ ಮೇಲೆ ಕುಂತಿಗೆ ಅವತ್ತು ನಿದ್ದೆ ಬರಲಿಲ್ಲ. ಅವಳು ರಾತ್ರಿ ಪೂರ್ತಿ ಆಲೋಚನೆ ಮಾಡ್ತಾಳೆ. ಯುದ್ಧ ಅನಿವಾರ್ಯ, ಪಾಂಡವರು ನನ್ನ ಮಾತಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ, ಕ್ಷಾತ್ರಕ್ಕೆ ಹೆಚ್ಚಿನಿಂದ ಹೋರಾಡ್ತಾರೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಆದರೆ ಈ ಹೋರಾಟದ ಪರಿಣಾಮ ಏನು? ಭೀಷ್ಮದ್ರೋಣರು ಪಂಚಪಾಂಡವರನ್ನು ಸಂಹರಿಸುವುದು ಸಾಧ್ಯ ಇಲ್ಲ. ಅವರ ಮನಸ್ಸು ಕೌರವರಿಗಿಂತ ಹೆಚ್ಚು ಪಾಂಡವರ ಕಡೆಗೆ ನೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿದೆ. ಅಶ್ವತ್ಥಾಮಾಚಾರ್ಯ ಶ್ರೀಕೃಷ್ಣನ ಭೇದ ನೀತಿಯ ಕಾರಣದಿಂದ ಅಶ್ವತ್ಥಾಮನೂ ಕೂಡ ಪಾಂಡವರನ್ನು ನಾಶ ಮಾಡುವುದು ಸಾಧ್ಯ ಇಲ್ಲ. ಆದರೆ ಸಮಸ್ಯೆ ಇರುವುದು ಕರ್ಣನಲ್ಲಿ. ಉಳಿದ ವ್ಯಕ್ತಿಗಳು, ಶಲ್ಯನೂ ಕೂಡ ಸೋದರ ಮಾವನಾಗಿ ನಕುಲ ಸಹದೇವರ ಮೇಲೆ ತಾನು ಶಸ್ತ್ರವನ್ನೆತ್ತುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಮ್ಮ ಪಾಂಡವರಿಗೆ ಈ ಕಡೆಯಿಂದ ಉಂಟಾಗುವ ಅಪಾಯ ಅದು ಕರ್ಣನಲ್ಲಿ ಅಡಗಿದೆ ಅಂತ ಅದು ಯೋಚನೆ ಆಗ್ತಾ ಇದ್ದ ಹಾಗೆ ಕುಂತಿದೇವಿಗೆ ಇಡೀ ತನ್ನ ಜೀವನದ ನೆನಪುಗಳು ಮರುಕಳಿಸುವುದಕ್ಕೆ ಪ್ರಾರಂಭವಾಗ್ತದೆ. ಕರ್ಣ ನನ್ನ ಮಗ, ನಾನು ಆ ವಿಷಯವನ್ನು ಮುಚ್ಚಿಟ್ಟದ್ರಿಂದಲೇ ಇಂಥ ಅನಾಹುತ ಬಂದು ಹೋಯಿತು. ಯುದ್ಧದಲ್ಲಿ ನಕುಲ ಸಹದೇವರು ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಭೀಮನನ್ನು ಕರ್ಣ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅರ್ಜುನನ ಸಾಮರ್ಥ್ಯದ ಮುಂದೆ ಕರ್ಣನದ್ದೇ ಕಡಿಮೆಯಾದೀತು. ಧರ್ಮರಾಜ ಭೀಮಾರ್ಜುನರ ರಕ್ಷಣೆಯಲ್ಲಿ ನಿರಂತರವಾಗಿ ಇರ್ತಾನೆ. ಹಾಗಾದರೆ ಸಮಸ್ಯೆ ಆಗುವುದು ನಕುಲ ಸಹದೇವರು. ಮಾದ್ರೀದೇವಿ ಸಹಗಮನಕ್ಕೋಸ್ಕರ ಹೋದಾಗ ನೀನು ಉಳಿ ಅಂತ ನನ್ನ ಒತ್ತಾಯ ಮಾಡಿ ಉಳಿಸಿದಾಗ ನಾನು ಆಕೆಗೆ ಕೊಟ್ಟ ಮಾತು, ನಿನ್ನ 2 ಮಕ್ಕಳನ್ನು ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತೇನೆ ಅಂತ. ಹಾಗಾಗಿ ನಕುಲ ಸಹದೇವರನ್ನು ಉಳಿಸುವಂತಹ ಜವಾಬ್ದಾರಿ ನನ್ನದು. ಕರ್ಣನ ಮುಂದೆ ಅವರು ಸತ್ತರೆ ಅವರಿಬ್ಬರದ್ದು ಅಂತ್ಯ ಆಯಿತು ಅಂತೇಳಿದರೆ ಇನ್ನು 3 ಜನ ಉಳಿದೂ ಪ್ರಯೋಜನ ಇಲ್ಲ. ಅವರು ಏಕಪ್ರಾಣರು ಇದ್ದ ಹಾಗೆ. ಪಂಚಪ್ರಾಣ ಅನ್ನೋದು ಹೇಗೆ ಒಂದು ಶರೀರದಲ್ಲಿದ್ದಾಗ ಒಂದು ಹೋದರೆ 5 ಹೋಗುತ್ತೋ, ಹಾಗೆ ಈ ಪಾಂಡವ ಅನ್ನುವುದು ಪಂಚಪ್ರಾಣ ಸದೃಶವಾಗಿರುವಂಥದ್ದು. ಅದರಲ್ಲಿ ಒಂದೂ ಹೋಗುವುದಕ್ಕೆ ಅವಕಾಶ ಇಲ್ಲ. ಏನು ಮಾಡಬೇಕು ಅಂತ ನಿರಂತರ ಕುಂತಿ ಯೋಚನೆ ಮಾಡ್ತಾಳೆ. ನಾನು ಕರ್ಣನ ಹತ್ರ ಹೋಗಿ ಕೇಳುವುದು ಅಂತ ತೀರ್ಮಾನಿಸಿದ್ಲು. ಆದರೆ ಅವಳಿಗೆ ಕರ್ಣ ಸಾಯುವುದು ಇಷ್ಟ ಇಲ್ಲ. ತನ್ನ ಬಸಿರಲ್ಲೇ ಬಂದ ಮಗ, ಕರ್ಣನಿಗೆ ಉಪದೇಶ ಮಾಡ್ಬೋದು, ಕರ್ಣನಿಗೆ ಹೇಳ್ಬೋದು, ಕರ್ಣನಲ್ಲಿ ಕೇಳಿಕೊಳ್ಬೋದು. ಯಾಕೆ ಕೇಳಿಕೊಳ್ಬೋದು ಅಂದರೆ ನನ್ನ ಮಗನ ಹತ್ರ ನಾನು ಹೇಳುವುದು ಆದೇಶಿಸುವುದು ತಪ್ಪಲ್ಲ. ಕರ್ಣನಿಗೋಸ್ಕರ ನಾನು ತ್ಯಾಗ ಮಾಡಿದ್ದೇನೆ. ಅವಳು ಆಲೋಚನೆ ಮಾಡ್ತಾಳೆ. ನನ್ನ ಬಾಲ್ಯ ಅಂದರೆ 20 ವರ್ಷ ಆಗಿತ್ತು. ಈಗೆಲ್ಲ 20 ವರ್ಷಕ್ಕೂ ಹುಡುಗಿಯರು ಬಾಲಕರ ಹಾಗೆ ಇರ್ತಾರೆ ಅಂತ ಲೆಕ್ಕಾಚಾರದಲ್ಲಿ. ಅವಳು ಹೇಳ್ತಾಳೆ, ನನ್ನ ಬಾಲ್ಯ ನಾನು 7ನೇ ವರ್ಷದಲ್ಲಿರಬೇಕಾದ್ರೆ ನಮ್ಮ ಮನೆಗೆ ಚಾತುರ್ಮಾಸ್ಯ ಕೂತುಕೊಳ್ಳುವುದಕ್ಕೋಸ್ಕರ ಪ್ರಸಿದ್ಧ ಸನ್ಯಾಸಿಗಳಾದಂತಹ ದೂರ್ವಾಸರು ಆಗಮಿಸಿದರು. ದೂರ್ವಾಸರು ಆ ಬಾರಿ ಬಂದವರು ಆಮೇಲೆ 13 ವರ್ಷ ನಮ್ಮಲ್ಲೇ ಚಾತುರ್ಮಾಸ್ಯಕ್ಕೆ ಬಂದರು. ಪ್ರತಿ ವರ್ಷದ ಚಾತುರ್ಮಾಸ್ಯ ಅಲ್ಲೇ ಕುಂತಿ ಭೋಜನ ಅರಮನೆಯಲ್ಲಿಯೇ ಚಾತುರ್ಮಾಸ್ಯ. ಅದಕ್ಕೆ ಕಾರಣ ಇಲ್ಲಿ ನೆಮ್ಮದಿಯಿಂದ ತಪಸ್ಸು ಮಾಡಲಿಕ್ಕೆ ಆಗ್ತದೆ ಈ ಚಾತುರ್ಮಾಸ್ಯ ಕಾಲದಲ್ಲಿ ಅಂತ. ಕುಂತಿಯ ಆರೈಕೆ, ಪುಟ್ಟ ಹುಡುಗಿ 7 ವರ್ಷದಿಂದ 20ನೇ ವರ್ಷದ ತನಕ 13 ವರ್ಷಗಳ ತನಕ ನಿರಂತರವಾಗಿ ಆ ದೂರ್ವಾಸರ ಚಾತುರ್ಮಾಸ್ಯದಲ್ಲಿ ಅವರ ಆರೈಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಪರಮಪ್ರೀತರಾದಂತಹ ದೂರ್ವಾಸರು ಮಂತ್ರೋಪದೇಶವನ್ನು ಮಾಡಿದರು. ನೀನು ಬಯಸಿದ ದೇವರನ್ನು ಈ ಮಂತ್ರದಿಂದ ಸನಿಹಕ್ಕೆ ಕರೆಸಿಕೊಳ್ಬೋದು. ಆ ದೇವತೆ ಬಂದವ ನಿನಗೊಂದು ಸಂತಾನವನ್ನು ಕೊಟ್ಟೇ ಹೋಗುವುದು. ಒಂದು ಸಂತಾನವನ್ನು ಪಡೆದ ಕೂಡಲೇ ನಿನ್ನಲ್ಲಿ ಕನ್ಯಾತ್ವವು ಉಜ್ಜೃಂಭಿಸ್ತದೆ, ಕನ್ಯಾತ್ವದ ಭಂಗವಾಗುವುದಿಲ್ಲ. ಹೀಗೆ ಒಂದು ವರವನ್ನು ಕೊಟ್ಟು ಮಂತ್ರವನ್ನು ಕೊಟ್ಟದ್ದು ಒಂದೇ ಮಂತ್ರ. ಒಂದು ಮಂತ್ರವನ್ನು ಎಷ್ಟು ಬಾರಿ ಬೇಕಾದರೂ ಬಳಸ್ಬೋದು. ಬೇರೆ ಬೇರೆ ದೇವತೆಗಳನ್ನು ಉದ್ದೇಶಿಸಿ ಆ ಮಂತ್ರವನ್ನು ಬಳಸ್ಬೋದು. 20ನೇ ವರ್ಷದಲ್ಲಿ ಈ ಮಂತ್ರ ಪ್ರಾಪ್ತಿಯಾದಾಗ ಆಕೆ ಆಲೋಚನೆ ಮಾಡಿದ್ಲಂತೆ. ಅವಳೇ ತನ್ನ ಕಥೆಯನ್ನು ತಾನು ಯೋಚನೆ ಮಾಡ್ತಾ ಇದ್ದಾಳೆ. ಅವತ್ತು ಉದಿಪ ಭಾನುವನ್ನು ಕಂಡಾಗ ಈ ಬ್ರಾಹ್ಮಣ ಕೊಟ್ಟಂತಹ ಮಂತ್ರ ನಿಜವಾಗಿ ಆ ರೀತಿ ಕೆಲಸ ಮಾಡೀತೇ, ದೇವರನ್ನೂ ಕೂಡ ನನ್ನ ಹತ್ತಿರಕ್ಕೆ ಕರೆಸಿಕೊಳ್ಳುವಷ್ಟು ಶಕ್ತಿ ಮಂತ್ರದಲ್ಲಿದೆಯೋ, ಮಂತ್ರಕ್ಕೆ ಅಧೀನವಾಗಿ ದೇವತೆಗಳು ಬಂದರೂ ಕೂಡ ಸ್ಪೃದ್ರೂಪಿಯಾದ ಒಂದು ಮಗುವನ್ನು ನನಗೆ ಕೊಡುವುದಕ್ಕೆ ಸಾಧ್ಯವೋ, ಮಾನುಷ ಮತ್ತು ದೈವ ಅನ್ನುವುದರ ಸಂಬಂಧ ಶಕ್ಯವೋ ಅಂತ ಹೀಗೆಲ್ಲ ಆಕೆಗೆ ಬಾಲ್ಯ ಸಹಜ ಕೌತೂಹಲ. ಇದು ವಸ್ತುತಃ ಬಾಲ್ಯಕವ ಸಹಜ ಅಲ್ಲ,
ಒಂದು ರೀತಿಯಲ್ಲಿ ಯೌವನ ಸಹಜವಾದಂತಹ ಕುತೂಹಲ. ಈ ಕುತೂಹಲದ ಕಾರಣದಿಂದ ಸೂರ್ಯನನ್ನು ಮಂತ್ರೋಚ್ಚಾರಣ ಪುರಸ್ಸರವಾಗಿ ತಾನು ಅಚಾನಕ್ಕಾಗಿ ಕರೆದಿದ್ದಾಳೆ. ಅವಳಿಗೆ ಇದರಿಂದ ಮುಂದೆ ಆಗುವ ಅನಾಹುತದ ಪ್ರಜ್ಞೆ ಇರಲಿಲ್ಲ. ಅದನ್ನು ಅವಳೇ ಹೇಳ್ತಾಳೆ. ಕುತೂಹಲ, ಕೌತೂಹಲಾಧಿಮೆ, ನನ್ನ ಈ ಕೌತೂಹಲ ಎಂಥ ಅನರ್ಥವನ್ನು ನನಗೆ ಮಾಡಿಬಿಟ್ಟಿತು ಅಂತ ಈಗ ಪರಿಶೋಕಿಸ್ತಾ ಇದ್ದಾಳೆ. ರೂಪವೆತ್ತಂತಹ ಸ್ಫುರದ್ರೂಪಿಯಾದ ಸೂರ್ಯ ಸಮೀಪಿಸಿದ, ಈಕೆಯನ್ನು ಸ್ಪರ್ಶಿಸಿದ, ಸುಲಲಿತವಾದ ಮಾತುಗಳಿಂದ ವಶೀಕರಿಸಿಕೊಂಡ, ಪರಸ್ಪರ ಆಲಿಂಗನ, ಆಕೆಯ ಗರ್ಭದಲ್ಲಿ ತೇಜಸ್ಸನ್ನಿಟ್ಟು ತಾನು ಹಿಂತಿರುಗಿದ, ಅಂತರ್ಧಾನನಾದ. ತೇಜಸ್ಸನ್ನು ಉದರದಲ್ಲಿಟ್ಟ ನಂತರ ಆಕೆ ಮತ್ತೆ ಆಲೋಚನೆ ಮಾಡಿದ್ಲು. ನನ್ನ ಹೊಟ್ಟೆಯಲ್ಲಿ ಗರ್ಭ ಬೆಳೀತಾ ಇದೆ, ನಾನಿನ್ನೂ ಕೂಡ ಕನ್ಯೆಯಾಗಿದ್ದೇನೆ, ನಾನು ಈ ಮಗುವನ್ನು ಬೆಳೆಸುವ ಬಗೆ ಹೇಗೆ? 9 ತಿಂಗಳ ಕಾಲದ ತನಕ ನಾನು ಇದು ವ್ಯಕ್ತವಾಯಿತು ಅಂತಾದರೆ ನನ್ನ ತಂದೆಗೆ ಎಂಥ ಅಪಕೀರ್ತಿ, ನನ್ನ ಕುಟುಂಬಕ್ಕೆ ಎಷ್ಟು ಕೆಟ್ಟ ಹೆಸರು ಬರ್ತದೆ. ಹೀಗೆ ಆಲೋಚಿಸ್ತಾ ಇದ್ದಾಳೆ. ಅಷ್ಟರಲ್ಲಿ 3 ತಿಂಗಳು ಕಳೆದು ಹೋಗಿದೆ. ತನ್ನ ಪ್ರಿಯ ಸಖಿಗೆ ತನ್ನೊಂದು ವಿಷಯವನ್ನು ಹೇಳ್ತಾಳೆ. ಹೀಗಾಗೋಗಿದೆ, ನಿನ್ನಲ್ಲಿ ನನ್ನ ಪ್ರಾಣವನ್ನಿಟ್ಟಿದ್ದೇನೆ, ನನ್ನನ್ನು ರಕ್ಷಿಸಬೇಕು ಅಂತ. ಈಕೆಯನ್ನು ಪ್ರಾಣ ಅಂತ ಭಾವಿಸಿದಂತಹ ಪ್ರಿಯ ಸಖಿ ಇದನ್ನು ಗೋಪ್ಯವಾಗಿಡ್ತಾಳೆ. ಆದರೆ ಆಕೆ ಮೊದಲು ಹೇಳಿದ್ದೇನು ಅದನ್ನು ನೆನಪಿಸಿಕೊಳ್ತಾಳೆ. ಈಗ ಆ ಪ್ರಿಯ ಸಖಿ ಹೇಳಿದ್ಲು, ಕರಂಜ ಬೀಜವನ್ನು ನೀನು ಭಕ್ಷಣೆ ಮಾಡು, ಗರ್ಭ ಹಾಗೆ ಇಳಿದು ಹೋಗುತ್ತೆ, ಸಮಸ್ಯೆ ಇಲ್ಲ ಅಂತ ಹೇಳಿದ್ಲು. ಅಂದರೆ ಈ ಪಪ್ಪಾಯಿ ಬಪ್ಪಂಗಾಯಿ ಬೀಜ ಎಲ್ಲ ತೆಗೆದ್ರೆ ತಾನಾಗಿ ಗರ್ಭ ಇಳಿದು ಹೋಗುತ್ತೆ, ಅದಕ್ಕೆ ಬೇಕಾದಷ್ಟು ಔಷಧಗಳಿದ್ದಾವೆ, ಅದನ್ನು ಹಾಗೆ ಮಾಡೋಣ ಅಂತ. ನಾನು ಹಾಗೆ ಹೇಳಿದೆ, ನನಗೆ ಉದರದಲ್ಲಿ ಒಂದು ಗರ್ಭ ಅತ್ತಿತ್ತ ಓಲಾಡುವಾಗ ಸಿಗತಕ್ಕಂತಹ ಮಾತೃತ್ವದ ಭಾವ, ಆ ಗುಣ, ಆ ಸುಖ, ಅದು ಈಗ ತಾನೇ ಅನುಭವಕ್ಕೆ ಬರ್ತಾ ಇದೆ. ಸಾಕ್ಷಾತ್ ಸೂರ್ಯ ರವಿ ನನ್ನ ಉದರದಲ್ಲಿ ತೇಜಸ್ಸನ್ನಿಟ್ಟಿದ್ದಾನೆ. ಒಂದು ತಪ್ಪು ಮಾಡಿದ್ದೇನೆ, 2ನೇ ತಪ್ಪು ಮಾಡಲಾರೆ. ಭ್ರೂಣ ಹತ್ಯೆ ಅನ್ನೋದು ಮಹಾದೋಷ. ಉದರದಲ್ಲಿರತಕ್ಕಂತಹ ಭ್ರೂಣವನ್ನು ನಾನು ನನ್ನ ಮಗುವಾಗಿ ಒಂದು ಸಲ ಕಣ್ಣಲ್ಲಿ ಕಂಡಾಗಲೇ ನನ್ನ ಮಾತೃತ್ವಕ್ಕೆ ಬಲ ಸಿಗುವುದು. ಆ ಸೂರ್ಯ ಮಾಡಿದಂತಹ ಅನುಗ್ರಹಕ್ಕೆ ನಾನು ಪ್ರತಿಯಾಗಿ ಕೊಟ್ಟ ಹಾಗೆ ಆಗ್ತದೆ. ಈ ತಪ್ಪು ನಾನು ಮಾಡುವುದಿಲ್ಲ ಅಂತ ಹಠ ಹಿಡಿದಾಗ ಆಕೆ ನನ್ನನ್ನು ಗುಪ್ತವಾಗಿರಿಸುವುದಕ್ಕೆ ತನ್ನದ್ದಾದ ಸಮಗ್ರ ಪ್ರಯತ್ನ ಪಟ್ಟಳು. 7ನೇ ತಿಂಗಳಲ್ಲಿ ಔಷಧೋಪಚಾರದಿಂದ ಪ್ರಸವಿಸುವ ಹಾಗೆ ಮಾಡಿದ್ಲಂತೆ. 9 ತಿಂಗಳು ಕಾಯುವಷ್ಟು ಸಮಸ್ಯೆ ಆಗಲಿಲ್ಲ. ಸಿಕ್ಕಾಬಟ್ಟೆ ದೊಡ್ಡ ಹೊಟ್ಟೆಯಾಗಿ ಎಲ್ಲ ಊರಿಗೆಲ್ಲ ಪ್ರಚಾರ ಆಗುವ ಪ್ರಸಂಗ ಬರಲಿಲ್ಲಂತೆ. 7ನೇ ತಿಂಗಳಲ್ಲಿ ಜನನ ಅಂತ ಅದಕ್ಕೆ ಹೆಸರು. 6 ತಿಂಗಳಲ್ಲಿ ಹೋದರೆ ಅದಕ್ಕೆ ಪಾತ ಅಂತ ಹೆಸರು. 3 ತಿಂಗಳ ಒಳಗೆ ಹೋದರೆ ಸ್ರಾವ, ಗರ್ಭಸ್ರಾವ, ಗರ್ಭಪಾತ ಅಂತ ಕರೀತಾರೆ. 7 ತಿಂಗಳ ನಂತರ ಯಾವ ಕ್ಷಣದಲ್ಲಿ ಬೇಕಾದರೂ ಜನನ ಆಗ್ಬೋದು. ಪೂರ್ಣತೆ ಅನ್ನೋದು ಗರ್ಭದಲ್ಲಿ 7ನೇ ತಿಂಗಳಿಗೆ ಬರುತ್ತೆ. ಹಾಗಾಗಿ ಗರ್ಭ ಅನ್ನುವ ಶಬ್ದಕ್ಕೂ 7 ಅಂತ ಅರ್ಥ. ಗ ಅಂದರೆ ಕಾ ಖ ಗ, ಅದು 3ನೇದ್ದು. ಭ ಅಂದರೆ ಪಾ ಪ ಬ ಭ, ಅದು 4ನೇದ್ದು. ಗ ಭ ಸೇರಿದರೆ 4 3 7 ಆಗ್ತದೆ. ಅಂದರೆ 7ನೇ ತಿಂಗಳಿನಿಂದ ಆಕೆಗೆ ಗರ್ಭಿಣಿ ಅನ್ನುವ ಪೂರ್ಣ ಅರ್ಥದಲ್ಲಿ ಗರ್ಭಿಣಿ ಅನ್ನುವ ಶಬ್ದ ಆಕೆಯಲ್ಲಿ ವಾಚ್ಯವಾಚಕ ಭಾವ ಸಂಬಂಧದಿಂದ ಹೊಂದಿಕೊಳ್ತದೆ. ಆ ಕಾರಣದಿಂದ 7ನೇ ತಿಂಗಳ ನಂತರ ಪತಿಯಾದವನಿಗೆ ಗರ್ಭದೀಕ್ಷೆಯ ಪೂರ್ಣ ದೀಕ್ಷಾಬಲ ಬರ್ತದೆ. ಅವನು ಎತ್ತರದ ಪರ್ವತಗಳಿಗೆ ಹತ್ತಿ ದೇವತಾ ದರ್ಶನಕ್ಕೆ ಹೋಗುವ ಹಾಗಿಲ್ಲ, ಗರ್ಭಗುಡಿಯನ್ನು ಪ್ರವೇಶ ಮಾಡಿ ದೇವರಿಗೆ ಪೂಜೆ ಮಾಡುವ ಹಾಗಿಲ್ಲ. ಇಂಥ ವಿಧಾನಗಳೆಲ್ಲ 7ನೇ ತಿಂಗಳಿಂದ ಪ್ರಾರಂಭ ಆಗಿಬಿಡ್ತವೆ. ಆ ರೀತಿಯ ಗರ್ಭ ಸ್ಥಿತಿಯ ಹೊತ್ತಿಗೆ ನಾನು ಪ್ರಸವಿಸಿದೆ. ಯಾರಿಗೂ ಗೊತ್ತಾಗದೇ ಇರುವ ಜಾಗ್ರತೆಯನ್ನು ನನ್ನ ಸಖಿ ನಡೆಸಿದ್ದಾಳೆ. ಹುಟ್ಟಿದ ಮಗುವನ್ನು ಮನೆಯಲ್ಲೇ ಬೆಳೆಸಬೇಕು ಅಂತ ತುಂಬು ಆಸೆ, ಎದೆಯಿಂದ ಬಂದಂತಹ ಹಾಲನ್ನು ಕೊಟ್ಟು ಬೆಳೆಸಬೇಕು ಅನ್ನೋ ಆಸೆ ನನ್ನನ್ನು ಆವರಿಸಿತು. ಅದರಲ್ಲಿ ಹುಟ್ಟಿದಾಗಲೇ ಎದೆಯಲ್ಲಿ ಕಾಣಿಸ್ತಕ್ಕಂತಹ ಕವಚ, ಕಿವಿಯಲ್ಲಿರ್ತಕ್ಕಂತಹ ಕುಂಡಲ, ಇದನ್ನೆಲ್ಲ ನೋಡಿ ಆ ಸೂರ್ಯನದ್ದೇ ನೆನಪಾಗ್ತಾ ಇದೆ. ಆದರೆ ತಂದೆಯ ಮರ್ಯಾದೆಗೆ ಧಕ್ಕೆ ಬರಬಾರ್ದು ಅನ್ನುವ ಏಕೈಕ ಭಾವದಿಂದ ಆ ಹುಡುಗು ಬುದ್ಧಿಯಿಂದ ಏನು ಮಾಡಬೇಕು ಅಂತ ಅರಿಯದೆ ಸಖಿ ನಿರ್ದೇಶನ ಮಾಡಿದಂತಹ ಒಂದು ಪೆಟ್ಟಿಗೆಯಲ್ಲಿ ಆಭರಣಗಳನ್ನಿಟ್ಟು ಮಗುವನ್ನು ಇಟ್ಟು ನಾನು ಭಾಗೀರಥಿಯಲ್ಲಿ ತೇಲಿ ಬಿಡಬೇಕಾದಂತಹ ಪ್ರಸಂಗ ಬಂದು ಹೋಯಿತು. ಅದರ ಪರಿಸ್ಥಿತಿ ಹೀಗಾಗಿ ಹೋಯಿತಲ್ಲ. ಆತ ರಾಧೇಯನಾಗಿ ಆಧಿರಥಿಯಾಗಿ ಬೆಳೆದು ಇವತ್ತು ಪಾಂಡವರನ್ನು ಸಂಪೂರ್ಣ ದ್ವೇಷಿಸ್ತಾನೆ. ನಿರ್ನಿಮಿತ್ತ ದ್ವೇಷ. ಯಾಕೆ ದ್ವೇಷಿಸ್ತಿ ಅಂತ ಕರ್ಣನ ಹತ್ರ ಕೇಳಿದರೆ ಏನು ಉತ್ತರ ಕೊಡ್ತಾನೆ? ದುರ್ಯೋಧನನಿಗೆ ಅವರನ್ನು ಕಂಡ್ರೆ ಆಗೋಲ್ಲ, ಅದಕ್ಕೆ ಅಂತ. ಇದೊಂದು ನಿಮಿತ್ತವೋ? ದುರ್ಯೋಧನನ ಮೇಲೆ ಇರತಕ್ಕಂತಹ ಅತಿಶಯಿತವಾದ ಆಪ್ತಭಾವ, ದುರ್ಯೋಧನನ ಶತ್ರುಗಳೆಲ್ಲ ತನ್ನ ಶತ್ರುಗಳು ಅನ್ನುವ ಭಾವದಿಂದ ಇವತ್ತು ಪಾಂಡವರನ್ನು ನಿರ್ನಿಮಿತ್ತವಾಗಿ ದ್ವೇಷಿಸ್ತಾ ಇದ್ದಾನೆ. ಎಷ್ಟು ದ್ವೇಷ ಅಂದರೆ ಅವರು ಯುದ್ಧದಲ್ಲಿ ಮುಂದೆ ಸಿಕ್ಕಿದರೆ ಒಬ್ಬೊಬ್ಬರನ್ನು ಕತ್ತರಿಸಿ ಚೂರು ಮಾಡಬೇಕು ಅಂತಕ್ಕಂಥ ಭಾವ ಆತನಲ್ಲಿ ಅಂಕುರಿಸಿದೆ.
ನನ್ನ ಉದರದಿಂದಲೇ ಹುಟ್ಟಿದ ಮಗ ನನ್ನ ಹೊಟ್ಟೆಯಲ್ಲೇ ಹುಟ್ಟಿದ ಮಕ್ಕಳನ್ನು ಸಂಹರಿಸುವುದಕ್ಕೆ ಸಿದ್ಧ ಆಗಿದ್ದಾನೆ. ಅವನಿಗೆ ಈ ವಿಷಯವನ್ನು ನಾನು ಪ್ರಕಟಗೊಳಿಸಬೇಕು, ಅವನ ಹತ್ರ ಮಾತಾಡಬೇಕು ಅಂತ. ಇಷ್ಟಾದರೂ ರಾತ್ರಿಯ ವೇಳೆಗೆ ನಿದ್ದೆ ಬರಲಿಲ್ಲ. ಇಷ್ಟು ಯೋಚನೆ ಮಾಡಿದ್ಲು. ಸೂರ್ಯೋದಯ ಆಗುವುದಕ್ಕಿಂತ ಮುಂಚೆಯೇ ಎದ್ದಿದ್ದಾಳೆ. ತನ್ನ ನೈಮಿತ್ತಿಕಗಳನ್ನು ಮುಗಿಸಿ ಸೂರ್ಯನ ಮಂಡಲ ಅರ್ಧೋದಯವಾಗಿ ಸೂರ್ಯೋದಯ ಆಗಿದೆ ಅಂತಾದ ಹೊತ್ತಿಗೆ ನನ್ನ ಕರ್ಣ ಅನುಷ್ಠಾನ ಮಾಡುವ ಸಮಯ ಇದು ಅಂತ ತಿಳಿದು ತಾನು ಭಾಗೀರಥಿ ನದಿ ತೀರಕ್ಕೆ ಹೋಗ್ತಾಳೆ. ಈತ ಸೂರ್ಯನನ್ನು ಅಭಿಲಕ್ಷಿಸಿ ನಿಂತುಕೊಂಡು ಅನುಷ್ಠಾನದಲ್ಲಿ ತೊಡಗಿದ್ದಾನೆ ಕರ್ಣ. ಆತನ ಅನುಷ್ಠಾನ ಮುಗಿಯುವಲ್ಲ ತನಕವೂ ಆತನ ಹಿಂಭಾಗದಲ್ಲಿ ನಿಂತುಕೊಂಡು ನಿರೀಕ್ಷೆಯಲ್ಲಿದ್ದಾಳೆ. ಸೂರ್ಯನ ಬಿಸಿಲು ಮೇಲಕ್ಕೇರಿ ಆಕೆಯ ಮುಖಕ್ಕೆಲ್ಲ ಹೊಡೆದಿದೆ. ಅನುಷ್ಠಾನವನ್ನು ಮುಗಿಸಿದವ ತಾನಾಗಿ ಹಿಂತಿರುಗಿ ನೋಡಿದರೆ ಕುಂತಿ ಕಾಣಿಸಿಲ್ಲ. ಪೃಥಾದೇವಿ. ಅಲ್ಲಿಂದಲೇ ಪೃಥೆಗೆ ನಮಸ್ಕಾರ ಮಾಡ್ತಾನೆ. ಅಮ್ಮ ಅಂತ ಕರೆಯುವುದಿಲ್ಲ. ಸಾಮಾನ್ಯವಾಗಿ ಸ್ತ್ರೀಯರನ್ನು ಸಂಬೋಧಿಸುವ ಹಾಗೆ ಮಾತಃ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾನೆ, ತಾಯಿಯೇ ಅಂತಲೇ ಅದಕ್ಕೆ ಅರ್ಥ. ಆದರೆ ತಾನು ನನ್ನನ್ನು ಹೆತ್ತವಳು ಅನ್ನುವ ಪ್ರೀತಿಭಾವದ ಅಮ್ಮ ಶಬ್ದವನ್ನು ಆತ ಬಳಸಲಿಲ್ಲ, ಅಂಬಾ ಅನ್ನೋ ಶಬ್ದವನ್ನು ಬಳಸಲಿಲ್ಲ. ನಮಸ್ಕಾರ ಮಾಡಿ ಕೇಳ್ತಾನೆ, ಏನು ತಾಯಿ ಇಲ್ಲಿ ಆಗಮಿಸಿದ್ದಿ? ನಮಸ್ಕಾರ ಮಾಡುವಾಗ ತನ್ನ ಹೆಸರು ಹೇಳಿ ನಮಸ್ಕರಿಸುವುದು ವಿಧಿ. ಅದು ತಿಳಿದಂತಹ ವ್ಯಕ್ತಿಗಳಿಗೆ, ಸ್ತ್ರೀಯರಿಗೂ ಕೂಡ ಅಭಿವಾದನವನ್ನು ವಿಧಾನ ಮಾಡಿದೆ. ಹಾಗೆ ನಾನು ರಾಧೇಯ ಆಧಿರಥ ನಮಸ್ಕರಿಸ್ತೇನೆ ಅಂತ ಹೇಳಿಯೇ ನಮಸ್ಕರಿಸಿದ. ಈಕೆ ಅಲ್ಲಿಂದಲೇ ಮಾತು ಪ್ರಾರಂಭಿಸಿದ್ಲು. ನೀನು ಕೌಂತೆಯ ಹೇಗೆ ಅನ್ನುವುದನ್ನು ವಿವರಿಸಿದ್ಲು. ನನ್ನ ಮಕ್ಕಳನ್ನು ಸಂಹರಿಸುವುದಕ್ಕೆ ನೀನು ಮುಂದಾಗ್ತಾ ಇದ್ದಿ, ಅದು ಬೇಡ, ಮಕ್ಕಳ ಜೊತೆಗೆ ಸೇರು. ಹಿಂದೆ ಕೃಷ್ಣ ಏನು ಹೇಳಿದ ಅದೇ ವಿಷಯಗಳನ್ನು ಮತ್ತೆ ಉಚ್ಚರಿಸಿದ್ಲು. ಕರ್ಣ ಮುಖವನ್ನು ಗಟ್ಟಿ ಮಾಡಿಕೊಂಡ. ನೀನು ನನಗೆ ಮಾಡಿರುವ ಅಪಚಾರದಿಂದ ನಾನು ಇಷ್ಟು ಬೇಸತ್ತಿದ್ದೇನೆ ಅಂತ ತನ್ನ ಎಲ್ಲ ಕೋಪಗಳನ್ನು ಕೂಡ ಆ ತಾಯಿಯ ಮುಂದೆ ಉಸಿರಿದ. ಹಿಂದೆ ಕೃಷ್ಣನ ಮುಂದೆ ಯಾವ ಕ್ರೋಧವನ್ನು ತಾನು ಮಾತಾಡಲಿಲ್ಲ. ಯಾಕಂದರೆ ಕೃಷ್ಣನಿಗೂ ಅದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇರುವುದು ತಾಯಿಯಾದಂತಹ ಕುಂತಿದೇವಿಯ ಮುಂದೆ. ಅದನ್ನೆಲ್ಲ ಉಸುರಿದ. ನನ್ನನ್ನು ತಾಯಿಯಾಗಿ ನೋಡಿದವಳು ರಾಧೆ. ನನ್ನ ಮೇಮೇಲೆ ಅಂಟಿದ್ದಂತಹ ಕೆಸರನ್ನೆಲ್ಲ ತೆಗೆದು ಶುದ್ಧಿಗೊಳಿಸಿದವಳು ಅವಳು. ನಾನಿವತ್ತೊಬ್ಬ ವ್ಯಕ್ತಿಯನ್ನಾಗಿ ನನ್ನನ್ನು ರೂಪಿಸಿರತಕ್ಕಂತಹ ವ್ಯಕ್ತಿತ್ವ ಆಕೆಯದ್ದು. ಆಕೆಯನ್ನು ಬಿಟ್ಟು ಇನ್ಯಾರನ್ನೂ ನಾನು ತಾಯಿ ಅಂತ ಕರೆಯುವುದಕ್ಕೆ ಸಾಧ್ಯ ಇಲ್ಲ. ನಿನ್ನಿಂದಾಗಿ ನನ್ನ ಜೀವನದಲ್ಲಿ ಇಷ್ಟೆಲ್ಲ ಪೆಟ್ಟುಗಳಾಗಿ ಹೋಯಿತು. 1 2 3 ತಪ್ಪುಗಳನ್ನು ಲೆಕ್ಕ ಎಷ್ಟು ಮಾಡಬೇಕು ನಿನ್ನ ಬಗ್ಗೆ ಅಂತ ಹೇಳ್ತಾನೆ. ಮೊದಲನೆಯದ್ದಾಗಿ ತೀನು ಕನ್ನಿಕಾವಸ್ಥೆಯಲ್ಲಿರುವಾಗ ಮಗುವನ್ನು ಪಡೆಯುವುದಕ್ಕೆ ಸಂಕಲ್ಪಿಸಿದ್ದು ತಪ್ಪು. ಎರಡನೆಯದ್ದು ಗರ್ಭದಲ್ಲಿ ಬಂದಂತಹ ನನ್ನನ್ನು ಹೆತ್ತದ್ದು ತಪ್ಪು. ಹೆತ್ತದ್ದು ತಪ್ಪು ಅಂತ ನಾನು ಹೇಳುವುದಿಲ್ಲ, ಹೆತ್ತ ಮೇಲೆ ಸಾಕದೇ ಇದ್ದದ್ದು ಅದಕ್ಕಿಂತ ದೊಡ್ಡ ತಪ್ಪು. ಹೆತ್ತಂತಹ ಮಗುವನ್ನು ಯಾರಾದರೂ ಹರಿಯುವ ನದಿಯಲ್ಲಿ ಅವಕಿರಣ ಮಾಡ್ತಾರಾ? ಅವಕಿರಣ ಮಾಡಿದ ಕಾರಣದಿಂದ ಅಲ್ವಾ ನಾನು ಇವತ್ತು ಸೂತಪುತ್ರ ಅಂತ ಲೋಕದಲ್ಲಿ ಕರೆಸಿಕೊಂಡು ದ್ರೋಣಾಚಾರ್ಯರಲ್ಲಿ ಬ್ರಹ್ಮಾಸ್ತ್ರ ಬೇಕು ಅಂತ ಕೇಳಿದರೆ ಸಿಗುವುದಿಲ್ಲ ಅಂತ ಹೇಳುವಷ್ಟು ಅವಮಾನವನ್ನು ಪಡೆದು ಕೊನೆಗೆ ಅಲ್ಲಿ ಹೋಗಿ ಪರಶುರಾಮಾಚಾರ್ಯರಲ್ಲಿ ಶಾಪವನ್ನು ಪಡೆಯುವಲ್ಲಿ ತನಕ. ಇದಕ್ಕೆಲ್ಲ ಮೂಲ ಕಾರಣ ಏನು? ನನ್ನ ವಂಶದಲ್ಲಿ ಉಂಟಾಗಿರತಕ್ಕಂತಹ ಸಮಸ್ಯೆ. ಅದಕ್ಕೆ ಕಾರಣ ತಾಯಿ ಅನಿಸಿಕೊಂಡಂತಹ ನೀನು ಅಂತ. ಒಂದೊಂದನ್ನು ಬಿಡದೆ ಬಿಡಿಸಿ ಕೇಳಿದ ತಾಯಿಯ ಮುಂದೆ. ಇಷ್ಟೆಲ್ಲ ಮಾಡಿದಿ, ಆದರೆ ಇವತ್ತು ಬಂದು ಹೇಳ್ತಿ ನೀನು ನನ್ನ ಮಗ ಅಂತ. ಇದು ಮತ್ತೊಂದು ತಪ್ಪು ಅಂತ ಹೇಳ್ತಾನೆ. ಕೊನೆಯ ತಪ್ಪು ಈಗ ಮಾಡ್ತಾ ಇದ್ದಿ, ಮತ್ತೊಂದು ತಪ್ಪು ಮಾಡ್ತಾ ಇದ್ದಿ. ನನ್ನ ಮಗ ಅಂತ ನೀನು ಹೇಳಿದ್ದೇ ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ನಾನು ನಿನ್ನ ಮಗ ಅಂತ ನಿನಗೆ ಗೊತ್ತಾಗಿ ಎಷ್ಟು ಸಮಯ ಆಯಿತು? ಆ ಆರಂಭದಲ್ಲಿ ನನ್ನ ಮಗ ಅಂತ ಹೇಳದೇ ಇವತ್ತು ಹೇಳ್ತಾ ಇದ್ದೀಯಲ್ಲೋ, ಅದು ತಪ್ಪು. ಇವತ್ತೇ ಹೇಳುವುದು ತಪ್ಪಲ್ಲ, ಇವತ್ತು ಮಾತ್ರ ಹೇಳ್ತಾ ಇರುವುದು ತಪ್ಪು. ಆರಂಭದಲ್ಲೇ ನಾನು ಕೌಂತೆಯ ಅನ್ನುವ ವಿಷಯ ಅಧಿರಥ ನನಗೆ ಉಪನಯನ ಸಂಸ್ಕಾರ ಮಾಡುವುದಕ್ಕೆ ಹೊರಟಂಥ ಸಂದರ್ಭದಲ್ಲೇ ನಿರೂಪಿತವಾಗಿದ್ದರೆ ಆ ಹೊತ್ತಿಗೆ ನಾನು ನಿನಗೆ ಕಾಣಿಸಿಕೊಂಡಿದ್ದೇನೆ. ಇವತ್ತು 13 ವರ್ಷಗಳ ಹಿಂದೆ ಪಾಂಡವರೆಲ್ಲ ಬರತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮುಗಿದಿತ್ತು. ವಿದ್ಯಾಭ್ಯಾಸ ಮುಗಿದು ಅವರ ಅಸ್ತ್ರವನ್ನು ಲೋಕದಲ್ಲಿ ಪ್ರದರ್ಶನ ಮಾಡತಕ್ಕಂತಹ ಮಹಾಸಭೆಗೆ ನಾನು ಅರ್ಜುನ ತನ್ನ ಅಸ್ತ್ರಕೌಶಲ ಪ್ರದರ್ಶನ ಮಾಡುವ ಹೊತ್ತಿಗೆ ಪ್ರವೇಶ ಮಾಡಿದೆ. ಆಗ ನೀನು ಸಭೆಯಲ್ಲೇ ಇದ್ದಿ. ನನ್ನನ್ನು ಮಗ ಅಂತ ತಿಳಿದಂತಹ ವ್ಯಕ್ತಿ ಅವತ್ತು ಇವನು ಸೂತಪುತ್ರ, ಯುದ್ಧಕ್ಕೆ ಅನರ್ಹ ಅಂತ ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಉದ್ಘೋಷಣೆ ಮಾಡುವ ಹೊತ್ತಿಗೆ ನೀನು ಹೇಳ್ಬೋದಿತ್ತು. ಆದರೆ ನನ್ನನ್ನು ರಕ್ಷಣೆ ಮಾಡಿದ್ದೆ ಯಾರು? ಈ ದುರ್ಯೋಧನ. ಅಂಗದೇಶದ ರಾಜ ಇವ ಅಂತ ಹೇಳಿ ಪಟ್ಟಾಭಿಷೇಕ ಮಾಡಿ ನನ್ನನ್ನು ರಕ್ಷಣೆ ಮಾಡಿದ. ಹಾಗಿದ್ದಾಗ ಈ ಮಗ ಅಂತ ಇವತ್ತು ಹೇಳ್ತಾ ಇದ್ದಿ, ಅವತ್ತು ಹೇಳಲಿಲ್ಲ. ಇವತ್ತು ಹೇಳ್ತಾ ಇರುವಂತಹ ಉದ್ದೇಶವೂ ಕೂಡ ಕಪಟ, ವಂಚಕ ಬುದ್ಧಿ.
ನಿನ್ನ ಮಕ್ಕಳು ಬದುಕಬೇಕು, ನನ್ನ ಕೈಯಲ್ಲಿ ಸಾಯಬಾರದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದಿ. ಆದ್ದರಿಂದ ನೀನು ಹೇಳಿದ ಯಾವ ವಿಷಯವನ್ನು ನಾನು ಅಂಗೀಕರಿಸುವುದಿಲ್ಲ. ಬೇರೆ ಏನಾದರೂ ಹೆಣ್ಣಾಗಿ ಬಂದು ನನ್ನ ಅನುಷ್ಠಾನದ ಕೊನೆಯಲ್ಲಿ ಬಂದು ಕೇಳ್ತಾ ಇದ್ದಿ, ಬೇಕಾದ್ದನ್ನು ಕೊಡುವವ ಕರ್ಣ, ಅಂಥದ್ದೇನಾದರೂ ಕೇಳುವುದಾದರೆ ಬೇಗ ಕೇಳು ಅಂತ ಹೇಳಿ ಅವಳನ್ನು ಸರಿಸಿಕೊಂಡು ಮುಂದೆ ಹೋಗುವುದಕ್ಕೆ ಸಿದ್ಧನಾದ. ಆ ತಾಯಿಗೆ ಹೇಗಾಗಿರಬೇಡ. ಅವಳು ಹೇಳ್ತಾಳೆ, ನಾನು ಏನೂ ನಿನಗೆ ಕೊಡಲಿಲ್ಲ ಅಂತ ಅಂದುಕೊಳ್ಬೇಡ. ಹೊಟ್ಟೆಯಲ್ಲಿದ್ದಂತಹ ನಿನ್ನೊಂದು 9 ತಿಂಗಳು ಸಾಕಿದ್ದೇನೆ. ಹೊಟ್ಟೆಯಲ್ಲಿ 9 ಅಲ್ಲ, ನಿಜವಾಗಿ ಅದು 7 ತಿಂಗಳು. ಆದರೆ 9 ತಿಂಗಳು ಅಂತ ಹೆಸರು ಹೇಳಿದ್ಲು ಅವಳು. ನವಮಾಸ ಗರ್ಭ ಅಂತ. ಗರ್ಭ ಅಂತ ಹೇಳಿದರೆ 9 ತಿಂಗಳು ಅಂತ ಒಂದು ಲೆಕ್ಕಾಚಾರ. ಆ ಲೆಕ್ಕಾಚಾರದಲ್ಲಿ ಹೇಳಿದ್ಲು, ನಾನು 9 ತಿಂಗಳು ಸಾಕುವಷ್ಟು 7 ತಿಂಗಳಲ್ಲಿ ಸಾಕಿದ್ದೇನೆ ಅಂತ ಅಭಿಪ್ರಾಯ ಇಟ್ಟುಕೊಳ್ಳುವ. ಅಂತೂ ಹೊಟ್ಟೆಯಲ್ಲಿ ಸಾಕಿದ್ದೇನೆ. ಆಮೇಲೆ ಏನೇನು ನಿನಗೆ ಸಮಸ್ಯೆ ಆಯಿತು, ನಾನು ಹೇಳಲಿಲ್ಲ. ನಿನ್ನನ್ನು ಸಿಕ್ಕಿದಾಗ ಮತ್ತೆ ಯಾವ ಸಂದರ್ಭದಲ್ಲೂ ಇನ್ನೊಬ್ಬರ ಮುಂದೆಯೂ ಹೇಳಲಿಲ್ಲ. ಇದೆಲ್ಲ ತಪ್ಪುಗಳಲ್ವೇ? ಅದು ನನ್ನದೊಬ್ಬಳದ್ದೇ ತಪ್ಪು ಅಂತ ನೀನು ಭಾವಿಸಬೇಡ. ನಾನು ಆ ರೀತಿ ಮಾಡುವುದಕ್ಕೆ ಏನು ಕಾರಣ ಅಂತ ನಿನ್ನ ಮುಂದೆ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲ. ಅದು ಹೆಣ್ಣಾಗಿ ನಾನು ಯಾವ ರೀತಿಯಲ್ಲಿ ಇರಬೇಕಾಗಿದೆ, ಎಷ್ಟು ಕಣ್ಣೀರು ಹಾಕಿದ್ದೇನೆ, ಅದನ್ನು ನಿನ್ನ ಮುಂದೆ ಹೇಳಿಕೊಂಡು ಹೋಗುವುದಿಲ್ಲ. ಆದರೆ ಅದಕ್ಕೆ ಕಾರಣ ನೀನು ಆಗಿದ್ದಿ ಮಗು. ಪ್ರತಿಯೊಬ್ಬರ ಗ್ರಹಚಾರ, ಪ್ರತಿಯೊಬ್ಬರ ಜನ್ಮಾಂತರದ ಕರ್ಮ, ಅವುಗಳೇ ಇಂಥ ಕೆಲಸವನ್ನು ಮಾಡುವುದು ಅನ್ನುವುದನ್ನು ಶಾಸ್ತ್ರ ಬಲ್ಲವರು ಹೇಳ್ತಕ್ಕಂಥದ್ದು. ನಾವು ಆ ಕರ್ಮದ ಬಗ್ಗೆ ದೃಢ ವಿಶ್ವಾಸವನ್ನಿಟ್ಟುಕೊಂಡು ಒಬ್ಬ ವ್ಯಕ್ತಿಯ ಮೇಲೆ ದೋಷಾರೋಪಣೆಯನ್ನು ಮಾಡುವುದನ್ನು ನಿಲ್ಲಿಸಬೇಕು. ಯಾರು ದೋಷವನ್ನು ಮಾಡಿರ್ತಾರೋ, ನಮ್ಮ ತೊಂದರೆಗೆ ಇನ್ನೊಬ್ಬರು ಯಾರು ಕಾರಣವಾಗಿರ್ತಾರೋ, ಆ ಕಾರಣದ ಹಿಂದೆ ಅವರಿಗೆ ಅದರ ಅನಿವಾರ್ಯತೆ ಇರ್ತದೆ. ಅವರ ದೃಷ್ಟಿಯಲ್ಲಿ ನೋಡಿ ಅವರ ಬಗ್ಗೆ ಆಲೋಚನೆ ಮಾಡಿದ ವ್ಯಕ್ತಿ ಮಾತ್ರ ಲೋಕವನ್ನೆಲ್ಲ ತನ್ನವರೂ ಅಂತ ಭಾವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ವಿಶಾಲ ಹೃದಯಿಯಾಗುವುದಕ್ಕೆ ಸಾಧ್ಯವಾಗ್ತದೆ. ವಿಶಾಲ ಹೃದಯ, ವಿಶಾಲ ಚಾರಿತ್ರ್ಯ, ವಿಶಾಲ ಚರಿತತೆ ಅನ್ನೋದು ಬರುವುದೇ ಮತ್ತೊಬ್ಬರ ಸುಖ ದುಃಖಗಳನ್ನು ತಮ್ಮದ್ದಾಗಿ ಆಲೋಚನೆ ಮಾಡ್ತಕ್ಕಂತಹ ವ್ಯಕ್ತಿತ್ವಕ್ಕೆ. ನಿನ್ನ ದುಃಖವನ್ನು ನನ್ನದ್ದಾಗಿ ಆಲೋಚಿಸಿ ನಾನೆಷ್ಟು ಕಣ್ಣೀರು ಹಾಕಿದ್ದೀನೋ ಗೊತ್ತಿಲ್ಲ, ಆದರೆ ಇವತ್ತು ನನ್ನನ್ನು ದೋಷಿ ಅಂತ ನೀನು ಉಲ್ಲೇಖ ಮಾಡ್ತಾ ಇದ್ದಿ. ಇಷ್ಟು ಹೇಳಿದಾಗ ಕರ್ಣನಿಗೂ ಕೂಡ ಸ್ವಲ್ಪ ಜಾರಿತಂತೆ, ಅವನ ಸಿಟ್ಟೆಲ್ಲ ಜಾರಿತು. ಸ್ವಲ್ಪ ಕೆಳಗೆ ಬಂದ ಕರ್ಣ. ಆಗ ಕುಂತಿ ಹೇಳ್ತಾಳೆ, ಸರಿ, ಪಾಂಡವರ ಕಡೆಗೆ ಬರುವುದಿಲ್ಲ, ಕೌರವನೇ ನನಗೆಲ್ಲ, ಸರಿ ಹಾಗೆ ಮಾಡು. ಆದರೆ ಇದರ ಪರಿಣಾಮ ನೀನು ಸಾಯುವುದನ್ನು ನಾನು ನೋಡಬೇಕಾಗ್ತದೆ. ವಾಸುದೇವ ಸಹಿತನಾದಂತಹ ಕೃಷ್ಣ ಇರತಕ್ಕಂತಹ ರಥದಿಂದ ನಿನ್ನದ್ದಾದ ರಥ ಪುಡಿಯಾಗಿ ಹೋಗುವ ಸಾಧ್ಯತೆ ಇದೆ. ಇದನ್ನು ನಾನು ಕಾಣಬೇಕಾಗ್ತದಲ್ವಾ ಅಂತ ಬೇಸರದಲ್ಲಿ ನಾನು ಬಂದೆ. ಅಷ್ಟಾಗಿಯೂ ನೀನು ಹೀಗೇ ಹೋರಾಡುವುದಾದರೆ ನಾನು ನಿನ್ನಲ್ಲಿ ಬೇಡಿಕೊಳ್ಳುವುದು, ನಿನ್ನ ತಮ್ಮಂದಿರು ಅನಿಸ್ತಕ್ಕಂತಹ ನಕುಲ ಸಹದೇವರು, ಅವರನ್ನು ನೀನು ಸಾಯಿಸಬೇಡ. ಕರ್ಣ ಹೇಳಿದ, ನನಗೆ ಅರ್ಜುನ ಒಬ್ಬನೇ ದೃಷ್ಟಿ ಇರುವುದು. ನಾನು ಪ್ರತಿಜ್ಞೆ ಮಾಡಿದ್ದೆ ಅರ್ಜುನನನ್ನು ಸಾಯಿಸ್ತೇನೆ ಅಂತ. ಉಳಿದವರನ್ನೆಲ್ಲ ಸಾಯಿಸಿ ನನಗೇನು ಆಗಬೇಕಾಗಿಲ್ಲ, ಅದು ನನ್ನ ಪ್ರತಿಜ್ಞೆ. ಆದ್ದರಿಂದ ಅರ್ಜುನನನ್ನು ಬಿಟ್ಟು ಬೇರೆ ಯಾವ ಪಾಂಡವರನ್ನು ನಾನು ಸಾಯಿಸುವುದಿಲ್ಲ ಅಂತ ಒಂದು ಹೇಳಿದ, ಅವಳಿಗೆ ಮಾತು ಕೊಟ್ಟ. ಅರ್ಜುನನನ್ನು ಸಾಯಿಸಿದರೂ ನಿನಗೆ ಪಂಚಪಾಂಡವರು ಇರ್ತಾರೆ ಅಂತ ಮತ್ತೊಂದು ಮಾತು ಹೇಳಿದ. ಅರ್ಜುನ ಸತ್ತರೆ ನಾನು ಸೇರಿ 5 ಆಗ್ತಾರೆ, ನಾನು ಸತ್ತರೆ ಅರ್ಜುನ ಸೇರಿ 5 ಆಗ್ತಾರೆ. ಒಟ್ಟು ನಿನಗೆ 5 ಅನ್ನೋದು ದೂರವಾಗುವುದಿಲ್ಲ. ಆದರೆ ನಾನು ಅವರನ್ನು ಕೊಲ್ಲುವುದಿಲ್ಲ ಅಂತ ಹೇಳಿದ ಮಾತಿಗೆ ತಪ್ಪುವುದಿಲ್ಲ, ಇಷ್ಟೇ. ಅದು ಬಿಟ್ಟು ತೊಟ್ಟ ಬಾಣ ತೊಡುವುದಿಲ್ಲ ಅಂತ ಇಲ್ಲಿ ಕೊಟ್ಟ ಮಾತಲ್ಲ, ಅದು ಹಿಂದೆ ಆಗಿ ಹೋದಂತಹ ವಿಷಯ, ಹಿಂದೆ ಬಂದಿದೆ ಅದು. ಒಟ್ಟಿನಲ್ಲಿ ಕುಂತಿದೇವಿ ಸಾಧಿಸಿದ್ದೇನು ಅಂತೇಳಿದರೆ, ತನ್ನ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ದ 2 ಮಕ್ಕಳನ್ನು ಉಳಿಸುವುದಕ್ಕೋಸ್ಕರ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಕರ್ಣನನ್ನಾದರೂ ಸಾಯಿಸುವುದಕ್ಕೆ ಸಿದ್ಧಳಾದಳು. ಇದು ಕುಂತಿದೇವಿಯ ಪರಮತ್ಯಾಗವನ್ನು ಸೂಚಿಸುವಂಥದ್ದು. ಮಾದ್ರೀದೇವಿಗೆ ಕೊಟ್ಟ ಮಾತು, ಮಕ್ಕಳನ್ನು ನನ್ನ ಮಕ್ಕಳಿಗಿಂತ ಹೆಚ್ಚು ನೋಡಿಕೊಳ್ತೇನೆ ಅಂತ ಹೇಳುವ ಮಾತು. ಅದನ್ನು ತನ್ನ ಮಗನಾದಂತಹ ಧರ್ಮಜನಲ್ಲೂ ಹೇಳಿದ್ಲು ಕುಂತಿ. ನೀನು ಮೊದಲ ರಕ್ಷಣೆ ನಕುಲ ಸಹದೇವರದ್ದು ನಡಿಬೇಕಪ್ಪ. ಅದಕ್ಕೋಸ್ಕರ ಯಕ್ಷನ ಪ್ರಶ್ನೆಯ ಕಾಲದಲ್ಲಿ ಎಲ್ಲರೂ ಸತ್ತು ಬಿದ್ದಾಗ ಯಾರು ಬೇಕು ನಿನಗೆ ಅಂತ ಯಕ್ಷ ಕೇಳಿದಾಗ, ನನಗೆ ನಕುಲ ಸಹದೇವರು ಬದುಕಬೇಕು, ಸಹದೇವ ಬದುಕಲಿ ಅಂತ ಕೇಳ್ತಾನೆವ. ಕೇಳಿದ ಯಕ್ಷ, ಯಮ ಧರ್ಮ ಪ್ರಶ್ನಿಸಿದ, ಏನದು? ಭೀಮನನ್ನೋ ಅರ್ಜುನನನ್ನೋ ಕೇಳಿದರೆ ಮುಂದೆ ಕುರುಕ್ಷೇತ್ರದಲ್ಲಿ ಗೆಲ್ಲುವುದಕ್ಕಾದರೂ ಅವಕಾಶ ಆಗ್ತದೆ. ಹೋಗಿ ಸಾಮಾನ್ಯ ನಕುಲ ಸಹದೇವ ಯಾರಾದರೂ ಒಬ್ಬರು ಬದುಕಲಿ ಅಂತ ಕೇಳ್ತಾ ಇದ್ಯಲ್ವ. ಆಗ ಇದೇ ಉತ್ತರವನ್ನವ ಕೊಟ್ಟಿದ್ದ. ನಾನೊಬ್ಬ ಪಾರ್ಥ ಇದ್ದೇನೆ, ಪೃಥೆಯ ಹೊಟ್ಟೆಯಲ್ಲಿ ಹುಟ್ಟಿದವ ನಾನೊಬ್ಬ ಇದ್ದೇನೆ, ಮಾದ್ರಿಯ ಹೊಟ್ಟೆಯಲ್ಲಿ ಹುಟ್ಟಿದವ ಒಬ್ಬ ಇದ್ದರೆ ನನ್ನ ಅಮ್ಮ ಕೊಟ್ಟ ಮಾತು ಉಳಿಯುತ್ತೆ. ಆ ದೃಷ್ಟಿಯಿಂದ ಅವ ಬೇಕು. ಆ ಧರ್ಮದಿಂದ ತೃಪ್ತನಾದಂತಹ ಧರ್ಮರಾಜ ಅವನಿಗೆ ಅಷ್ಟೂ ಮಕ್ಕಳು ಬದುಕುವುದಕ್ಕೆ ಬೇಕಾದಂತಹ ವರವನ್ನು ಕೊಡ್ತಾನೆ. ಇದು ಹಿಂದೆ ಬಂದಂತಹ ಇತಿಹಾಸ. ಆ ದೃಷ್ಟಿಯಿಂದ ಇವತ್ತು ಕುಂತಿದೇವಿ ಇಲ್ಲಿ ಮಾಡಿರುವಂಥದ್ದು ಪರಮ ಭೇದ, ಆ ತಾಯಿಗೆ ಬೇಡದೇ ಇದ್ದ ಕೆಲಸ. ಈ ದೃಷ್ಟಿಯಿಂದ ನಾವು ಮಹಾಭಾರತವನ್ನು ಓದಬಾರ್ದು.
ಮಹಾಭಾರತದ ಈ ಪ್ರಕರಣ ವೇದವ್ಯಾಸರ ಬಾಯಿಯಲ್ಲೇ ನಾವು ಓದ್ತಾ ಹೋದ ಪಕ್ಷದಲ್ಲಿ ಕುಂತಿದೇವಿ ಮಾಡಿರುವಂಥದ್ದು ರಾಜಕಾರಣವೂ ಅಲ್ಲ. ಇವತ್ತು ರಾಜಕಾರಣ ಅಂತೇಳಿದರೆ ಧರ್ಮ ಅಂತ ಆಗೋಗಿದೆ. ಶ್ರೀಕೃಷ್ಣನ ರಾಜಕಾರಣ ಅಂತಲೇ ಕರಿತೇವಲ್ವ, ರಾಜಕಾರಣ ಧರ್ಮವೇ. ಆದರೆ ಕುತಂತ್ರ ಮಾಡಬಾರ್ದು ರಾಜಕಾರಣದಲ್ಲೂ ಕೂಡ. ಇಲ್ಲಿದು ರಾಜಕಾರಣವೂ ಅಲ್ಲ, ಕುತಂತ್ರ ರಾಜಕಾರಣ ಸುತರಾಮಲ್ಲ. ಕೇವಲ ನಕುಲ ಸಹದೇವರು ಈ ಯುದ್ಧದಲ್ಲಿ ಸಾಯಬಾರ್ದು ಅನ್ನುವುದು ಆಕೆಯ ಮನಸ್ಸಿನಲ್ಲಿದ್ದಂತಹ ಒಂದು ಮುಖ್ಯ ಉದ್ದೇಶ. ಆ ಉದ್ದೇಶವನ್ನಷ್ಟೇ ಈಡೇರಿಸಿಕೊಳ್ಳುವುದಕ್ಕೋಸ್ಕರ ನಕುಲ ಸಹದೇವರಿಗಿಂತಲೂ ಹೆಚ್ಚು ಹತ್ತಿರದಲ್ಲಿರತಕ್ಕಂತಹ ಕರ್ಣ ಸಾಯುವುದನ್ನು ಆಕೆ ಒಪ್ಪಿಕೊಳ್ಳುವಂತಹ ಪ್ರಸಂಗ ಬಂದು ಹೋಯಿತು. ಇದು ಕುಂತಿದೇವಿಯ ಜೀವನದ ದೊಡ್ಡ ದುರಂತ. ಕುಂತಿ ಇಷ್ಟು ಮಾಡಿ ಮನೆಗೆ ಬರ್ತಾಳೆ, ತನ್ನ ಕುಲದೇವತೆಗೆ ನಮಸ್ಕಾರ ಮಾಡ್ತಾಳೆ, ಮತ್ತೊಮ್ಮೆ ಸ್ನಾನ ಮಾಡಿ ತನ್ನ ಅನುಷ್ಠಾನಗಳನ್ನು ಇನ್ನಷ್ಟು ಮಾಡಿಕೊಳ್ತಾಳೆ. ಇಷ್ಟರಲ್ಲಿ ಧರ್ಮರಾಜನಿಗೆ ಶ್ರೀಕೃಷ್ಣ ಹೋಗಿ ಎಲ್ಲವನ್ನು ತಿಳಿಸಿದ್ದಾಯಿತು. ಧರ್ಮರಾಜ ಯುದ್ಧ ತೀರ್ಮಾನ ಆಯ್ತಲ್ಲ, ನಾವು ಭೀಷ್ಮ ದ್ರೋಣಾದಿಗಳ ಜೊತೆಗೆ ಹೋರಾಡಬೇಕಾಯ್ತಲ್ಲ ಅಂತ ಕಣ್ಣಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾನೆ. ಅರ್ಜುನ ಅವನಿಗೆ ಉಪದೇಶ ಮಾಡ್ತಾನೆ. ಸ್ವತಃ ಕುಂತಿದೇವಿ ಹೇಳಿ ಕಳಿಸಿದ್ದಾರೆ, ಹೋರಾಡಿ ಸಾಯಿಸಿ ಅಂತ ಹೇಳಿ ಕಳಿಸಿದ್ದಾಳೆ. ಶ್ರೀಕೃಷ್ಣ ತಾನೇ ಸ್ವತಃ ಹೇಳ್ತಾ ಇದ್ದಾನೆ. ಆ ಕಡೆಯಿಂದ ವಿದುರ ಬೇರೆ ಹೇಳ್ತಾ ಇದ್ದಾನೆ, ದೊಡ್ಡವರೆಲ್ಲ ಅಧರ್ಮವನ್ನು ನಮಗೆ ಉಪದೇಶ ಮಾಡ್ತಾರೇನು, ಅವರೆಲ್ಲ ಉಪದೇಶ ಮಾಡಿದ ಮೇಲೆ ನಾವು ದೊಡ್ಡವರ ಜೊತೆಗೂ ಹೋರಾಡಬೇಕು, ಇದು ಈಗ ಕ್ಷಾತ್ರ ಧರ್ಮವಾಗ್ತದೆ ಅಂತ ಅರ್ಜುನ ಉಪದೇಶ ಮಾಡ್ತಾನೆ. ಮುಂದೆ ಅವನೇ ಅಡ್ಡ ಬೀಳ್ತಾನೆ ಕುರುಕ್ಷೇತ್ರದಲ್ಲಿ. ಈಗ ಧರ್ಮರಾಜ ಇದೇ ಪ್ರಶ್ನೆಯನ್ನು ಎತ್ತಿದಾಗ ಧರ್ಮರಾಜನಿಗೆ ಅರ್ಜುನ ಗಟ್ಟಿಯಾಗಿ ಹೇಳ್ತಾನೆ, ಯಾಕೆ ಹೆದರುಕೋತಿ, ಇದೇನು ಅಧರ್ಮ ಅಲ್ಲ, ಇದು ಪರಮಧರ್ಮ, ಅವರೆಲ್ಲ ದೊಡ್ಡವರು ಹೇಳ್ತಾ ಇದ್ದಾರೆ ಮಾಡಬೇಕು ಅಂತ ಹೇಳಿದ. ಅಲ್ವಾ ಕೃಷ್ಣ ಅಂತ ಹೇಳ್ತಾನೆ ಪಕ್ಕದಲ್ಲಿ ಕೃಷ್ಣನನ್ನು ನೋಡಿ. ಕೃಷ್ಣ ಜೋರಾಗಿ ನಕ್ಕ ಅಂತೆ ಅರ್ಜುನನ ಮುಖ ನೋಡಿ. ಅಲ್ಲ ಅಂತ ಹೇಗೆ ಹೇಳುವುದು ಅಂತ ಇಲ್ಲಿ ಕೃಷ್ಣ ನಕ್ಕ ಅಂತ ಅಷ್ಟೇ ವ್ಯಾಸರು ಹೇಳ್ತಾರೆ. ನಕ್ಕಿದ್ದು ಯಾಕೆ ಅಂತ ಹೇಳಿದರೆ, ಈಗ ಹೇಳುದು ನೀನು ಸರಿಯಾಗಿ ಭಗವದ್ಗೀತೆ ಈಗ ಉಪದೇಶ ಮಾಡು, ಆಮೇಲೆ ನಾನೇ ನಿನಗೆ ಉಪದೇಶ ಮಾಡಬೇಕಾಗ್ತದೆ ಅನ್ನುವ ನಗು ಇತ್ತು ಅದರಲ್ಲಿ. ಧರ್ಮರಾಜ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. 7 ಅಕ್ಷೌಹಿಣಿ ಸೈನ್ಯ ತಮ್ಮ ಕಡೆಗೆ ಸೇರಿರುವಂಥದ್ದು. ಕುರುಕ್ಷೇತ್ರದ ಕಡೆಗೆ ಸಾಗಬೇಕು ಅಂತ ನಿರ್ದೇಶನ ಕೊಟ್ಟ. ಆದರೆ 7 ಅಕ್ಷೌಹಿಣಿ ಸೈನ್ಯ ಸಾಗಬೇಕು ಅಂತಾದರೆ ಸಾಗಿಸಬೇಕಾದವರು ಬೇಕಲ್ವಾ, ಸೈನ್ಯವನ್ನು ಸಾಗಣೆ ಮಾಡುವವರು ಅಂತೇಳಿದರೆ 7 ಅಕ್ಷೌಹಿಣಿಗೆ 7 ಜನ ಸೇನಾಪತಿಗಳು, ಅಕ್ಷೌಹಿಣೀಪತಿಗಳು ಬೇಕು. ಅದಕ್ಕೋಸ್ಕರ ಪತಿಗಳನ್ನು ತಾನು ನಿರ್ದೇಶನ ಮಾಡಿದ. ದೊಡ್ಡ ಸಭೆಯಲ್ಲಿ ಯುದ್ಧಪೂರ್ವ ಭಾವಿಯಾದ ಸಭೆ. ಆ ಸಭೆಯಲ್ಲಿ ಆತ ಹೆಸರು ಹೇಳಿದ. ಒಂದು ಮೊದಲನೇ ಅಕ್ಷೌಹಿಣಿ ಸೈನ್ಯಕ್ಕೆ ದೃಪದ ರಾಜ ಅಧಿಪತಿ, ದೃಪದಶ್ಚ ವಿರಾಟಶ್ಚ ದೃಷ್ಟದ್ಯುಮ್ನ ಶಿಖಂಡಿನವು ಅಂತ ಹೆಸರು ಉಲ್ಲೇಖ ಮಾಡಿದ. ಮೊದಲು ದೃಪದ ಅಧಿಪತಿ ಒಂದು ಮೊದಲನೇ ಅಕ್ಷೌಹಿಣಿ ಸೈನ್ಯಕ್ಕೆ, ಎರಡನೆಯದ್ದಕ್ಕೆ ವಿರಾಟ ಅಧಿಪತಿ, ಮೂರನೆಯದ್ದಕ್ಕೆ ದೃಷ್ಟದ್ಯುಮ್ನ, ನಾಲ್ಕನೆಯದ್ದಕ್ಕೆ ಶಿಖಂಡಿ. ಶಿಖಂಡಿ ಅಸಾಮಾನ್ಯ ಬೆಲ್ಗಾರ, ದೃಪದನ ಮಗ, ದೃಷ್ಟದ್ಯುಮ್ನನಿಗೆ ಅಣ್ಣನಾಗಬೇಕು. ಅಂತಹ ಶಿಖಂಡಿ 4ನೇ ಅಕ್ಷೌಹಿಣಿಗೆ ಆಯಿತು. 5, 6, 7 ಉಳಿಯಿತು. ಅದಕ್ಕೆ ಯಾರು? ಒಂದು ಸಾತ್ಯಕಿ, ಅರ್ಜುನನ ಪರಮಶಿಷ್ಯನಾದಂತಹ ಸಾತ್ಯಕಿ, ಮತ್ತೊಬ್ಬ ಚೇಕಿತಾನ, ಸಾತ್ಯಕಿಶ್ಚೇಕಿತಾನಶ್ಚ, ಇನ್ನೊಂದಕ್ಕೆ ಸಹದೇವಶ್ಚ ವೀರ್ಯವಾನ್, ಕೊನೆ 7ನೇದ್ದಕ್ಕೆ ಜರಾಸಂಧನ ಮಗನಾದಂತಹ ಸಹದೇವ. ನಮ್ಮ ನಕುಲ ಸಹದೇವರಲ್ಲ, ಜರಾಸಂಧನ ಮಗ ಸಹದೇವ. ಅವರು ಪಾಂಡವರ ಪಕ್ಷಕ್ಕೆ ಬಂದು ಸೇರಿದ್ದಾರೆ. ಅಂತಹ ಸಹದೇವ ಮಗಧ ದೇಶದ ಅಧಿಪತಿ, ಅವನು 7ನೇ ಅಕ್ಷೌಹಿಣೀಪತಿ ಅಂತ. ಹೀಗೆ 7 ಅಕ್ಷೌಹಿಣೀಪತಿಗಳನ್ನು ತಾನು ನಿರ್ದೇಶನ ಮಾಡಿದ. ನಿರ್ದೇಶನ ಮಾಡಿದ್ದೇ ತಡ, ಇಡೀ ಸಭೆಯಲ್ಲಿ ಗುಸುಗುಸು ಆಯಿತು. ನೀನು ಯಾವ ಪಕ್ಷ, ನಾವು ಯಾವ ಪಕ್ಷ, ಓ ನಮಗೆ ದೃಷ್ಟದ್ಯುಮ್ನ, ನಮಗೆ ದೃಪದ, ಅವರವರೇ ವಿಭಾಗ ಆಯಿತು. ಇನ್ನು ವ್ಯವಸ್ಥೆಗೆ ಅವರಿದ್ದಾರೆ. ಸರಿ, 7 ಜನ ಸೇನಾಧಿಪತಿಗಳಾಯಿತು. ಅಕ್ಷೌಹಿಣೀಪತಿಗಳಿಗೆಲ್ಲ ಒಬ್ಬ ಪತಿ ಬೇಕಲ್ವಾ, ಅಕ್ಷೌಹಿಣೀಪತಿಗಳಿಗೆ ಪತಿ, ಅದು ಯಾರನ್ನು ನಿಯಮಿಸುವುದು? ಆ ಬಗ್ಗೆ ಧರ್ಮರಾಜ ಸಭೆಯಲ್ಲಿ ಸಹದೇವನ ಹತ್ರ ಕೇಳಿದ. ಸಹದೇವನ ಹತ್ರ ಕೇಳುವುದು ಯಾಕೆ ಅಂದರೆ, ಸಹದೇವ ಭಾರೀ ಚಿಂತಕ. ಬಹುಶಃ ಇವರಲ್ಲಿ ಸಹದೇವ ಓದಿದಷ್ಟು ಬೇರೆ ಭೀಮಸೇನನು ಓದಲಿಲ್ಲ. ಭೀಮಸೇನ ಓದದೇ ಬುದ್ಧಿವಂತನೇ ಹೊರತು ಓದಿದ್ರಲ್ಲಿ ಮಹಾಬುದ್ಧಿಶಾಲಿ ಅಂತೇಳಿದರೆ ಸಹದೇವ. ಅವನು ನೀತಿಶಾಸ್ತ್ರವನ್ನೆಲ್ಲ ಬಲ್ಲವ. ನೀತಿಶಾಸ್ತ್ರದ ಏನು ಪ್ರಶ್ನೆ ಬಂದರೂ ಸಹದೇವನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದರು. ಸಹದೇವ ಹೇಳ್ತಾನೆ, ಇದರಲ್ಲಿ ವಿರಾಟ ದೃಪದ ಇವರಿಬ್ಬರಲ್ಲಿ ಒಬ್ಬರು, ಅದರಲ್ಲಿ ನನಗೆ ಅನಿಸುವುದು ವಿರಾಟ ಆಗಬಹುದು. ಸಮಸ್ತಪತಿ ಯಾರು ಅಂತ, 7 ಅಕ್ಷೌಹಿಣಿ ಸೇನೆಗೆ ಯಾರು ಸೇನಾಧಿಪತಿ ಆಗಬೇಕು ಅಂದರೆ ವಿರಾಟ. ಯಾಕಂದರೆ ವಯಸ್ಸಿನಲ್ಲಿ ದೃಪದನಿಗಿಂತ 4 ವರ್ಷ ಹಿರಿಯ, ವಯಸ್ಸಿನಲ್ಲಿ ಎಲ್ಲರಿಗಿಂತ 808 ವರ್ಷ ಅವನಿಗೆ.
ಭೀಷ್ಮನಿಗಿಂತಲೂ 1-2 ವರ್ಷ ದೊಡ್ಡವ ಅನಿಸುತ್ತೆ ವಿರಾಟ. ಆ ಕಾಲದಲ್ಲಿ 800 ವರ್ಷದಲ್ಲಿದ್ದವರು ತುಂಬ ಜನ ಇದ್ದರು. ದ್ರುಪದ, ವಿರಾಟ, ಕೃಪಾಚಾರ್ಯ, ಭೀಷ್ಮಾಚಾರ್ಯ ಇವರೆಲ್ಲ 800 ವರ್ಷದವರು ಆ ಕಾಲದವರು. ಇನ್ನು ಬಾಹ್ಲಿಕ ಅವರೆಲ್ಲ ಅದಕ್ಕಿಂತ ದೊಡ್ಡವರು. ಆದ್ದರಿಂದ ಈಗ ಹೇಳ್ತಾನೆ ಇಲ್ಲಿ ವಿರಾಟ ಬಹಳ ಒಳ್ಳೆಯದು. ಯಾಕೆ ವಿರಾಟ ಈಗ ಅಕ್ಷೋಹಿಣೀಪತಿ ಅಲ್ಲ ಸೇನಾಧಿಪತಿ ಆಗಬೇಕು ಅಂತೇಳಿದರೆ ಆತನಲ್ಲಿ ವಿಶೇಷ ಗುಣಗಳುಂಟು. ಕೇವಲ ಯುದ್ಧದಲ್ಲಿ ಹೋರಾಟ ಮಾಡುವ ಗುಣ ಮಾತ್ರ ಅಲ್ಲ, ನೀತಿಜ್ಞ, ನೀತಿಯನ್ನು ಬಲ್ಲವ, ಜೊತೆಗೆ ವೇದಶಾಸ್ತ್ರಜ್ಞ, ವೇದಶಾಸ್ತ್ರಗಳನ್ನು ಬಲ್ಲವ. ಏನೇನು ವ್ರತಗಳುಂಟುಂಟೋ ಅಂತಹ ವಿಷ್ಣು ವ್ರತಗಳನ್ನೆಲ್ಲ ಅನುಷ್ಠಾನ ಮಾಡಿದ್ದಾನೆ. ಅದು ಧಾರಣ ಪಾರಣ ಅಂತ ವ್ರತ ಇರ್ಬೋದು, ವಿಷ್ಣು ಪಂಚಕ ವ್ರತ ಇರ್ಬೋದು, ಇಲ್ಲ ಭೀಷ್ಮ ಪಂಚಕದಂತಹ ಕ್ಲಿಷ್ಟ ವ್ರತಗಳಿರ್ಬೋದು, ಚಾಂದ್ರಾಯಣ ಅನ್ನುವ ಕೃಚ್ಛ್ರ ಸಾಂತಪನ ಮೊದಲಾದಂತಹ ವ್ರತಾನುಷ್ಠಾನಗಳಿರ್ಬೋದು, ಗೋಸವ ವ್ರತ ಅಂತೇಳಿ ಗೋಸೇವೆಯನ್ನೇ ಮಾಡಿಕೊಂಡು ಬದುಕತಕ್ಕಂತಹ ವಿಧಾನ. ಅವನು ಈ 800 ವರ್ಷಗಳಲ್ಲಿ ಏನೇನು ವ್ರತಗಳುಂಟು ಅವನ್ನೆಲ್ಲ ಮಾಡಿದ್ದಾನೆ. ಆದರೆ ಯಾವತ್ತಿಗೂ ಕೂಡ ತನ್ನ ರಾಜ್ಯಭಾರದ ಪ್ರಕ್ರಮಗಳಿಂದ ಹಿಂದೆ ಉಳಿಲಿಲ್ಲ. ತನ್ನದ್ದಾದ ಕೆಲಸಗಳನ್ನು ಮಂತ್ರೀಜನದ ಎದೆಗೆ ಹೊರಿಸಿ ಅವರ ಮೂಲಕ ಕೆಲಸಗಳನ್ನು ಮಾಡಿಸ್ತಾ ತಾನು ಅನೇಕ ಯಜ್ಞಯಾಗಗಳು ವ್ರತಾನುಷ್ಠಾನಗಳನ್ನು ನಡೆಸಿರ್ತಕ್ಕಂಥವ ಸತ್ಯವ್ರತ ಇದ್ದಾನೆ. ಅವನ ಜೀವನದಲ್ಲಿ ಅವನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲ. ಕೀಚಕ ಇರುವಾಗ ಕೀಚಕನ ಮೇಲೆ ಕಪ್ಪು ಚುಕ್ಕಿ ಇತ್ತು, ಆದರೆ ವಿರಾಟನ ಮೇಲೆ ಒಂದೇ ಒಂದು ಅಪಪ್ರಚಾರವೂ ಇಲ್ಲ. ಅಪಪ್ರಚಾರಕ್ಕೆ ಕೆಟ್ಟ ವಿಷಯಗಳ ಬಗ್ಗೆ ಇಲ್ಲ, ಅವನ ಕೆಟ್ಟ ವಿಷಯದ ಅಪವಾದವೂ ಅವನಿಗಿಲ್ಲ. ಅಂಥವನು ಸೇನಾಧಿಪತಿ ಇಂತಾದ ಪಕ್ಷದಲ್ಲಿ ಪ್ರತಿಯೊಬ್ಬರೂ ಅವರ ಮಾತನ್ನು ಕೇಳ್ತಾರೆ. ಅದನ್ನು ವಿರಾಟನನ್ನು ಮಾಡುವ ಅಂತೇಳಿ ಸಹದೇವ ಹೇಳಿದ. ಏನೋ ಧರ್ಮರಾಜನ ಮನಸ್ಸಿನಲ್ಲಿ ವಿರಾಟ ಇರಲಿಲ್ಲ. ಅದಕ್ಕೋಸ್ಕರ ಇನ್ನೊಬ್ಬರ ಹತ್ರ ಕೇಳಿದ, ನಕುಲನ ಹತ್ರ ಕೇಳಿದ, ನಿನ್ನ ಅಭಿಪ್ರಾಯ ಏನು? ನಕುಲ ಹೇಳಿದ, ನಮ್ಮ ಮಾವ ಒಳ್ಳೆಯದು ಅಂತ ಹೇಳಿದವ. ಅವನಿಗೆ ದ್ರುಪದನ ಬಗ್ಗೆ ಆಸಕ್ತಿ ಜಾಸ್ತಿ. ದ್ರುಪದ 4 ವರ್ಷ ಚಿಕ್ಕವ ಇರ್ಬೋದು, ಆದರೆ ದ್ರುಪದ ಶಕ್ತಿಯಲ್ಲಿ ವಿರಾಟನಿಗಿಂತ ಹೆಚ್ಚು ಅಂತೇಳಿ ಲೋಕದಲ್ಲಿ ಮಾತಾಡಿಕೊಳ್ತಾರೆ. ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ಅವರಲ್ಲಿ ಹೋರಾಡಲಿಲ್ಲ ಅಲ್ವಾ. ಶಕ್ತಿಯ ವಿಷಯದಲ್ಲಿ ದ್ರುಪದ ವಿರಾಟನಿಗಿಂತ ಹೆಚ್ಚು ಅಂತ ಲೋಕದ ಜನ ಮಾತಾಡಿಕೊಳ್ತಾರೆ. ಇದು ಒಂದು ಕಾರಣ. ಎರಡನೇ ಕಾರಣ, ನಮ್ಮ ವಿರಾಟನ ಜೊತೆಗೆ ಬಂದದ್ದು ಒಂದು ಅಕ್ಷೌಹಿಣಿ ಸೈನ್ಯ. ಉತ್ತರ ಕುಮಾರ ಬರಲೇ ಇಲ್ಲ, ಉತ್ತರ ಕುಮಾರ ಅಲ್ಲೇ ಇದ್ದಾನೆ. ವಿರಾಟನೇ ತೆಗೆದುಕೊಂಡು ಬಂದಂತಹ ಸೈನ್ಯ ಅದು. ಆದರೆ ದ್ರುಪದನ ಜೊತೆಗೆ ಬಂದಿರುವ ಸೈನ್ಯ 3 ಅಕ್ಷೌಹಿಣಿ ಸೈನ್ಯ. ಪಾಂಚಾಲದ ಕಡೆಯಿಂದ ನಮಗೆ 3 ಅಕ್ಷೌಹಿಣಿ ಸೈನ್ಯ ಬಂದಿದೆ. ಹಾಗಾದರೆ ಅವನ ಕಡೆಯವರು ಜಾಸ್ತಿ ಇದ್ದಾರೆ. ಜಾಸ್ತಿ ಅವನ ಕಡೆಯವರು ಇರುವುದರಿಂದ ಅವನನ್ನು ಸೇನಾಧಿಪತಿ ಮಾಡಿದರೆ ಅದಕ್ಕೆ ಬಲ ಜಾಸ್ತಿ. ಆದ್ದರಿಂದ ದ್ರುಪದನನ್ನು ಮಾಡಬಹುದು ಅಂತ ನಕುಲನ ಸೂಚನೆ ಆಯಿತು. ಈ ಎರಡೂ ಸೂಚನೆ ಬಂದ ಮೇಲೆ ಸಮಸ್ಯೆ ಜಾಸ್ತಿ ಆಯಿತು ಧರ್ಮರಾಜನಿಗೆ. ಅದಕ್ಕೋಸ್ಕರ ಮತ್ತೆ ಭೀಮಸೇನ ಮತ್ತು ಅರ್ಜುನರ ಮುಖ ನೋಡಿದ. ಆಗ ಅರ್ಜುನ ಎದ್ದು ನನ್ನ ಅಭಿಪ್ರಾಯ ಬೇರೆ ಇದೆ, ಯುವಕರಿಗೆ ಮಣೆ ಹಾಕಬೇಕು ಅಂತ ಅವನ ಅಭಿಪ್ರಾಯ. ಈ ವಯಸ್ಸಾದವರೆಲ್ಲ ಸ್ವಲ್ಪ ರಿಟೈರ್ ಆಗಿ ಬದಿಯಲ್ಲಿ ನಿಲ್ಲಬೇಕು, ಅವರೆಲ್ಲ ನಿರ್ದೇಶನ ಕೊಡಬೇಕು. ಯುವಕರು ಸೇನಾಧಿಪತಿಗಳಾಗಿ ಕೆಲಸ ನಿರ್ವಹಿಸಬೇಕು. ಅದಕ್ಕೆ ಯೋಗ್ಯನಾದ ವ್ಯಕ್ತಿ ಅಂದರೆ ದೃಷ್ಟದ್ಯುಮ್ನ ಅಂತ ಹೇಳಿದ. ದ್ರುಪದನ ಮಗನಾದಂತಹ ದೃಷ್ಟದ್ಯುಮ್ನ ಹುಟ್ಟುವಾಗಲೇ ಎದೆಗೆ ಕವಚ ಹಾಕಿಕೊಂಡು ಬಲಗೈಯಲ್ಲಿ ಬಿಲ್ಲು ಹಿಡಿದು ಎಡಗೈಯಲ್ಲಿ ಕತ್ತಿ ಹಿಡಿದು ಬೆನ್ನಿಗೆ ತೂಣೀರವನ್ನು ಸೇರಿಸಿ ಅದರಲ್ಲಿ ತುಂಬಿದ ಬಾಣಗಳಿಂದ ಯಜ್ಞಕುಂಡದ ಮಧ್ಯದಿಂದ ರಥವೇರಿ ಬಂದಂತಹ ವ್ಯಕ್ತಿ, ಯುವಕನಾಗಿಯೇ ಹುಟ್ಟಿ ಬಂದಂತಹ ವ್ಯಕ್ತಿ, ಅಗ್ನಿಗೆ ಸದೃಶವಾದ ತೇಜಸ್ಸು. ದ್ರುಪದನಿಗೆ ಯಾವ ಧರ್ಮಗಳನ್ನು ಹೇಳಿದರು, ವಿರಾಟನಿಗೆ ಯಾವ ಧರ್ಮಗಳನ್ನು ಹೇಳಿದರು, ಒಂದು ಅಪವಾದ ಇಲ್ಲ, ಮಹಾಶಕ್ತಿಶಾಲಿ, ಎಲ್ಲವೂ ದೃಷ್ಟದ್ಯುಮ್ನಲ್ಲಿದೆ. ಅವನ ದ್ಯುಮ್ನ ಅಂದರೆ ಅವನ ತೇಜಸ್ಸು, ಅದು ದೃಷ್ಟ, ಮತ್ತೊಬ್ಬರಿಂದ ಎದುರಿಸಲಿಕ್ಕೆ ಆಗದೇ ಇರತಕ್ಕಂತಹ ತೇಜಸ್ಸು. ಅಂತಹ ಪರಾಕ್ರಮವುಳ್ಳಂತಹ ಅನ್ವರ್ಥನಾಮದ ಏನಿದ್ದಾನೆ ದೃಷ್ಟದ್ಯುಮ್ನ, ಜೊತೆಗೆ ಯುವಕನಾದ್ದರಿಂದ ದೊಡ್ಡವರು ಆಸನದಲ್ಲಿರ್ಬೋದು, ಆದರೆ ಅವರು ಎಲ್ಲರ ಮಧ್ಯದಲ್ಲಿ ಓಡಾಡಿ ಎಲ್ಲ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಇವನು ಹಾಗಲ್ಲ, ಮಿಂಚಿನ ಹಾಗೆ ಎಲ್ಲರ ಮಧ್ಯದಲ್ಲಿ ಓಡಾಡಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಅವನ ಮಾತನ್ನು ಎಲ್ಲರೂ ಕ್ಷಣ ಮಾತ್ರದಲ್ಲಿ ಅನುಸರಿಸ್ತಾರೆ, ಯಾಕಂದರೆ ಕ್ಷಣ ಮಾತ್ರದಲ್ಲಿ ಪ್ರತಿಯೊಬ್ಬರಿಗೂ ತಾಗತಕ್ಕಂತಹ ಶಕ್ತಿ ಅವನಲ್ಲಿದೆ. ಧರ್ಮರಾಜನಿಗೀಗ 3 ವ್ಯಕ್ತಿಗಳು ಮುಂದೆ ಬಂದಾಯಿತು. ಭೀಮಸೇನನ ಮುಖ ನೋಡಿದ. ಭೀಮಸೇನ ಸುಮ್ಮನೆ ಕೂತಿದ್ದ. ಮಾಡುವುದಾದರೆ ನನ್ನನ್ನೇ ಮಾಡಿ ಅಂತಿದ್ದಿರಬೇಕು, ಅವನೇನು ಮಾತಾಡಲಿಲ್ಲ ಭೀಮಸೇನ. ಇನ್ಯಾರು ಈಗ ಇದರಲ್ಲಿ ತೀರ್ಮಾನ ಆಗಬೇಕಲ್ಲ, 3 ಜನರದ್ದು ಸೂಚನೆ ಬಂದಿದೆ. ಬೇರೆ ಸಭೆಯನ್ನು ಒಂದು ಸಲ ನೋಡಿದ, ಸಭೆಯಲ್ಲಿ ಯಾರೂ ಮಾತಾಡಲಿಲ್ಲ. ನನ್ನನ್ನು ಮಾಡಿ ಅಂತ ಯಾರು ಹೇಳ್ತಾರೆ? ಪ್ರತಿಯೊಬ್ಬರು ಆ ಸ್ಥಾನ ದೊಡ್ಡದು, ಯಾಕಂದರೆ ಯುದ್ಧದಲ್ಲಿ ಮುನ್ನೇತ್ರವಾಗಿ ಹೋರಾಡಬೇಕು, ಸಾಯುವುದಾದರೆ ಮೊದಲು ಸಾಯಬೇಕು ಅಂಥ ಸ್ಥಾನ ಅದು. ಆದ್ದರಿಂದ ಅದಕ್ಕೆ ಯಾರು ನಾನು ಅಂತೇಳಿ ಕೊರಳೊಡ್ಡಿ ಬರುವವರು ಯಾರೂ ಇರಲಿಲ್ಲ. ಧರ್ಮರಾಜ ಕೃಷ್ಣನ ಕಡೆಗೆ ನೋಡಿದ. ಕೃಷ್ಣ,
ಈಗ 3 ಹೆಸರು ಬಂದಿದೆ, ನನಗೆ ಇವರೇ ಆಗಬೇಕು ಅಂತೇನಿಲ್ಲ, ನೀನು ಯಾರನ್ನು ಹೇಳ್ತಿ ಅವರನ್ನು ಮಾಡೋದು. ಆಮೇಲೆ ಮತ್ತೆ ಇನ್ನೊಬ್ಬರ ಹತ್ರ ಕೇಳಲಿಕ್ಕಿಲ್ಲ. ಕೃಷ್ಣ ಹೇಳಿದ ವ್ಯಕ್ತಿ ಆತ ಎಷ್ಟು ಅತಿವೃದ್ಧ ಯುವಾವಾಸ್ಯಾತ್, ಅವನಿಗೆ ಎಷ್ಟು ವೃದ್ಧನಾಗಿದ್ದರೂ ತೊಂದರೆ ಇಲ್ಲ, ಅಥವಾ ಚಿಕ್ಕ ಬಾಲಕ ಯುವಕ ಆಗಿದ್ದರೂ ತೊಂದರೆ ಇಲ್ಲ, ನೀನು ಹೇಳಿದರೆ ಅವರನ್ನು ಮಾಡುವುದು. ಯಾಕೆಂತೇಳಿದರೆ ಯಾರು ಸೇನಾಧಿಪತಿ ಆಗಿದ್ದಾರೋ ಅವರಿಗೆ ಅಧಿಪತಿ ನೀನು. ನಮ್ಮಲ್ಲಿ ವ್ಯವಸ್ಥೆ ಬೇರೆ ಬೇರೆ ಇದೆ. ಅಕ್ಷೌಹಿಣೀಪತಿಗಳು, ಅಕ್ಷೌಹಿಣೀಪತಿಗಳಿಗೆ ಒಟ್ಟು ಅಷ್ಟು ಸೇರಿ ಅವರಿಗೊಬ್ಬ ಪತಿ, ಆ ಪತಿಗೊಬ್ಬ ಪತಿ ಅಂದರೆ ಕೊನೆಗೆ ನೀನೇ ಭೂಪತಿ, ಸರ್ವಲೋಕಾಧಿಪತಿಯಾದ ಶ್ರೀಪತಿಯೇ ಕೊನೆಯ ಪತಿ. ಹಾಗಾಗಿ ನೀನು ಯಾರನ್ನು ಹೇಳ್ತಿ ಅವರನ್ನು ನಾನು ಸೇನಾಧಿಪತಿಯನ್ನಾಗಿಸುವುದು. ಕೃಷ್ಣ ನೇರವಾಗಿ ಒಬ್ಬರ ಹೆಸರು ಹೇಳಬೇಕೋ ಬೇಡೋ, ಅವನು ಅದೆಲ್ಲ ಹೇಳುವುದಿಲ್ಲ. ಅವನು ಹೇಳ್ತಾನೆ, ದ್ರುಪದ ಎಂಥ ಪರಾಕ್ರಮಿ, ಅವನನ್ನು ಸೇನಾಧಿಪತಿ ಮಾಡುವುದು ಅತ್ಯಂತ ಉಚಿತವಿದೆ. ಆಮೇಲೆ ವಿರಾಟ, ಅವನದ್ದು ಪರಾಕ್ರಮದ ಸ್ವಭಾವವೇ ಬೇರೆ, ಅವನ ವ್ಯಕ್ತಿತ್ವವೇ ಬೇರೆ. ಆ ವ್ಯಕ್ತಿತ್ವ ಈ ವ್ಯಕ್ತಿತ್ವ ಎರಡೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಅದರ ಜೊತೆಗೆ ಇನ್ನೆಷ್ಟು ಜನ ಇದ್ದಾರೆ ಅಂತ ಒಂದು 6 ಜನರ ಹೆಸರು ಹೇಳ್ತಾರೆ. ಇವರೆಲ್ಲ ಇದ್ದಾರೆ. ತನ್ನ ಸಾತ್ಯಕಿಯನ್ನು ಬಿಡುವುದಿಲ್ಲ. ತನ್ನ ಕಡೆಯವನಾದ ಸಾತ್ಯಕಿ, ನನ್ನಲ್ಲೇ ಪಾಠ ಕೇಳಿದವ, ಇವತ್ತು ಅರ್ಜುನನ ಮುಂದೆ ಹೋರಾಡುವಷ್ಟು ಸಾಮರ್ಥ್ಯವುಳ್ಳಂತಹ ಸಾತ್ಯಕಿ ಅಂತ ಅವನಿಗೆ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗ್ತದೆ. ಸಾತ್ಯಕಿ ಅಷ್ಟು ಹೊಗಳಿ ಬಿಡ್ತಾನೆ. ಎಲ್ಲರನ್ನೂ, ಕೃತವರ್ಮನನ್ನೂ ಹೊಗಳ್ತಾನೆ, ಎಲ್ಲರನ್ನೂ ಹೊಗಳಿದ. ನಿಜವಾಗಿ ಆ ಕಡೆ ಇರತಕ್ಕಂಥ ಕೆಲವರ ಹೆಸರನ್ನು ಹೇಳ್ತಾನೆ, ಇಂಥ ಪರಾಕ್ರಮಿಗಳೆಲ್ಲ ಇದ್ದಾರೆ ಅಂತ. ಇವೆಲ್ಲ ಹೇಳಿ ಇಷ್ಟೆಲ್ಲ ಪರಾಕ್ರಮಿಗಳು ನಮ್ಮ ಕಡೆ ಇರುವ ಕಾರಣದಿಂದ ನಾವು ಗೆಲ್ಲುವುದರಲ್ಲಿ ಯಾವ ಪ್ರಶ್ನೆಯೂ ಇಲ್ಲ, ಅಷ್ಟು ಸುಲಲಿತವಾಗಿ ಗೆದ್ದು ಬಿಡ್ತೇವೆ. ಆದ್ದರಿಂದ ಯಾರನ್ನು ಸೇನಾಧಿಪತಿ ಮಾಡಿದರೆ ಏನು ಅಂತ ಅವನ ಅಭಿಪ್ರಾಯ. ಅದು ನಾವು ಗೆಲ್ಲುವುದು ನಿಶ್ಚಯ. ಹಾಗಾಗಿ ಅರ್ಜುನ ಹೇಳಿದ ಹಾಗೆ ಮಾಡುವುದು ಒಳ್ಳೆಯದು. ಕೊನೆಗೆ ಅವನ ಮಾತು ಅಷ್ಟೇ, ದೃಷ್ಟದ್ಯುಮ್ನ ಅಂತ ಹೆಸರು ಹೇಳುವುದಿಲ್ಲ, ಅರ್ಜುನ ಹೇಳಿದ ಹಾಗೆ ಮಾಡುವ. ಅಷ್ಟು ಹೊತ್ತಿಗೆ ದೃಷ್ಟದ್ಯುಮ್ನಿಗೆ ಜಯಕಾರ ಬಿತ್ತು. ದೃಷ್ಟದ್ಯುಮ್ನ ಸೇನಾಧಿಪತಿ ಅಂತ ತೀರ್ಮಾನವಾಯಿತು. ಅವನಿಗೆ ಒಂದು ಅಭಿಷೇಕದ ವಿಧಾನವೂ ಕೂಡ ನಡೆಯಿತು. ಹೀಗೆ ದೃಷ್ಟದ್ಯುಮ್ನನ್ನು ಸಮಗ್ರ ಪಾಂಡು ಸೇನಾಧಿಪತಿಯನ್ನಾಗಿ ನಿಯಮಿಸಿ ಅವನ ನೇತೃತ್ವದಲ್ಲಿ ಸಮಗ್ರ ಸೇನೆ ಸಾಗಬೇಕು ಅಂತ ತೀರ್ಮಾನ ಆಯಿತು. ನಾಳೆಯ ಬೆಳಿಗ್ಗೆ ಹೊರಡೋದು. ಅದಕ್ಕೆ ವಿಪ್ರರು ಪುಣ್ಯಾಹವಾಚನಾದಿಗಳಿಗೆ ವ್ಯವಸ್ಥೆ ಆಗಬೇಕು. ಏನೇನು ಪೂಜಾ ವಿಧಾನಗಳು ನಡಿಬೇಕು, ಯಾತ್ರಾ ಪೂಜಾ ಅಂತಿದೆ, ಯಾತ್ರಾ ದಾನಗಳು ಅಂತಿದ್ದಾವೆ. ಆ ಎಲ್ಲ ಯುದ್ಧ ಯಾತ್ರೆ ಕೈಗೊಳ್ಳಬೇಕಾದ್ರೆ ಏನೇನು ವಿಧಾನ ನಡಿಬೇಕು ಅವೆಲ್ಲ ಪುರೋಹಿತರ ಜವಾಬ್ದಾರಿಯಲ್ಲಿ ಧೌಮ್ಯರು ಮುಂದೆ ನಿಂತುಕೊಂಡು ನಡೆಸಬೇಕು ಅಂತ ವ್ಯವಸ್ಥೆ ಆಯಿತು. ಎಲ್ಲ ವಿಧಾನವೂ ಬೆಳಗ್ಗೆ 4 ಗಂಟೆಯಿಂದ ಪ್ರಾರಂಭಿಸಿ ಆಗಿದೆ. ಧೌಮ್ಯರು ಮೊದಲೇ ಮುಹೂರ್ತ ಹೇಳಿದ್ದಾರೆ, ಬೆಳಗ್ಗೆ 7:30 ಒಳಗೆ ಹೊರಡಬೇಕು ಅಂತ. ಎಲ್ಲರೂ ಶೀಘ್ರವಾಗಿ ಅನುಷ್ಠಾನವನ್ನು ಮುಗಿಸಿದ್ದಾರೆ. ಶುಭ ಮುಹೂರ್ತದಲ್ಲಿ ಪಾಂಚಜನ್ಯ ಘೋಷವಾಗ್ತಾ ಇದ್ದ ಹಾಗೆ ದೇವದತ್ತಾದಿಗಳೆಲ್ಲ ಶಬ್ದ ಮಾಡಿದ್ದಾವೆ. ನಾನಾ ರೀತಿಯ ರಣ ಕಹಳೆಗಳು ಮೊಳಗಿದ್ದಾವೆ. ಆ ನಾದದ ಜೊತೆಗೆ 7 ಅಕ್ಷೌಹಿಣಿ ಸೈನ್ಯ ಧೂಳನ್ನೆಬ್ಬಿಸಿಕೊಂಡು ಕುರುಕ್ಷೇತ್ರದ ಕಡೆಗೆ ಸಾಗಿತು. ಉಪಪ್ಲಾವ್ಯದಿಂದ ಕುರುಕ್ಷೇತ್ರದ ಕಡೆಗೆ. ಕುರುಕ್ಷೇತ್ರಕ್ಕೆ ಬೇಗ ತಲುಪಿದ್ದಾರಂತೆ. ಮಧ್ಯಾಹ್ನ ನೆತ್ತಿಗೆ ಸೂರ್ಯ ಬರುವುದರ ಒಳಗೆ ಕುರುಕ್ಷೇತ್ರಕ್ಕೆ ಬಂದಿದ್ದಾರೆ. ಕುರುಕ್ಷೇತ್ರದಲ್ಲಿ ಬಂದು ಬಿಡಾರಗಳನ್ನು ನಿರ್ಮಾಣ ಮಾಡುವ ಕೆಲಸ, ಶಿಬಿರವನ್ನು ನಿರ್ಮಾಣ ಮಾಡುವ ಕೆಲಸ. ಧರ್ಮರಾಜನೇ ನೇತೃ, ಪಕ್ಕದಲ್ಲಿ ಅರ್ಜುನ ಇದ್ದಾನೆ. ಭೀಮಸೇನನಿಗೆ ಬೇರೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಹಿಂದುಗಡೆಯಿಂದ ಅಡಿಗೆಯ ವ್ಯವಸ್ಥೆಗಳನ್ನೆಲ್ಲ ಮಾಡುವಂಥದ್ದು ಅವನಿಗೆ ಹೆಚ್ಚು ಅಭ್ಯಾಸ ಇದೆ. ಅದು ವಿರಾಟನಗರದಲ್ಲಿ ಎಲ್ಲ ಚೆನ್ನಾಗಿ ಹೇಗೆ ಅಡಿಗೆಯ ವ್ಯವಸ್ಥೆಯಲ್ಲಿ ಏನು ಬೇಕು, ಎತ್ತಬೇಕು, ಅದು ಯಾವುದು ಇವತ್ತೇ ನೀರಿನಲ್ಲಿ ಹಾಕಿಡಬೇಕು, ನಾಳೆ ಹಾಕಿಡಬೇಕು, ವ್ಯವಸ್ಥೆ ಯಾವುದು ಎಲ್ಲ ಅವನಿಗೆ ಗೊತ್ತಿದೆ. ಅದಕ್ಕೋಸ್ಕರ ಇನ್ನೂ ಎಷ್ಟು ದಿವಸ ಯುದ್ಧ ನಡೀತದೆ ಅಂತ ಗೊತ್ತಿಲ್ಲ. ಯುದ್ಧ ಪ್ರಾರಂಭ ಆಗೋದು ನಾಳೆಯೋ ನಾಡಿದ್ದೋ, ಆ ಕಡೆಯಿಂದ ತೀರ್ಮಾನ ಆಗಬೇಕು. ಭೀಷ್ಮಾಚಾರ್ಯರು ನಿರ್ಧರಿಸಿದಂತಹ ಕಾಲದಲ್ಲಿ, ದ್ರೋಣಾಚಾರ್ಯರು ಕೊಟ್ಟ ಮುಹೂರ್ತದಲ್ಲಿ ಆಗ್ತದೆ ಅದು. ಆದರೆ ಅದು ಶುರುವಾದ ಮೇಲೆ ಎಷ್ಟು ದಿವಸ ನಡೀತದೆ, ಏನಿಲ್ಲದೆ ಹೋದರೂ 1 ತಿಂಗಳಾದರೂ ನಡಿಬೋದು ಅಂತ ಸಾಮಾನ್ಯ ಆಲೋಚನೆ. ಅಷ್ಟು ಕಾಲದ ತನಕ ಆಹಾರದ ವ್ಯವಸ್ಥೆ, ಯಾಕಂದರೆ ಮಧ್ಯದಲ್ಲಿ ಆಹಾರ ಎಲ್ಲೋ ತರಿಸಬೇಕು ಅಂತೇಳಿದರೆ ಆಹಾರ ಹೋಗುವ ಮಾರ್ಗವನ್ನೇ ಯುದ್ಧದಲ್ಲಿ ಮುಚ್ಚಿ ಹಾಕುವ ಸಾಧ್ಯತೆಗಳುಂಟು. ಆದ್ದರಿಂದ ಇಲ್ಲಿ ಸಂಗ್ರಹ ಆಗಬೇಕು. ಆಹಾರದ ಸಂಗ್ರಹಕ್ಕೋಸ್ಕರ ವ್ಯವಸ್ಥೆ, ಆಹಾರವನ್ನು ಬೇಯಿಸುವುದಕ್ಕೆ ಬೇಕಾದ ಇಂಧನದ ವ್ಯವಸ್ಥೆ. ಏನು ತುಂಬ ಹೇಳಿದ್ದಾರೆ. ಯಾವ್ಯಾವ ಇಂಧನ ಅಂತೇಳಿದರೆ ತುಷ, ಭತ್ತದ ಹೊಟ್ಟುಗಳೆಲ್ಲ ರಾಶಿ ಹಾಕಿದ್ದಾರಂತೆ. ಅದು ಯಾವುದನ್ನು ಬೇಯಿಸುವುದಕ್ಕೆ ಗೊತ್ತಿಲ್ಲ. ಬಹುಶಃ ಕೆಲವನ್ನೆಲ್ಲ ಹೊಟ್ಟಿನಲ್ಲಿ ಹಾಕಿ, ನಮ್ಮಲ್ಲಿ ಬದನೆ ಬಜ್ಜಿ ಮಾಡುವಾಗ ಅದನ್ನು ಮಾಡ್ತಾರೆ, ಗುಳ್ಳ ಬಜ್ಜಿ. ಹೊಟ್ಟಿನ ಮಧ್ಯದಲ್ಲಿ ಹಾಕಿ ಅದು ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಗುದ್ದಿ ಅದನ್ನು ಬಜ್ಜಿ ಮಾಡೋದು. ಹಾಗೆಲ್ಲ ಅದು ತುಷಾಗ್ನಿ, ಅದು ಒಂದು ಸಲ ಹಚ್ಚಿ ಇಟ್ಟರೆ ಅದು 20-25 ದಿವಸ ಅದು ಉರಿತಾ ಇರ್ತದೆ. ಅದರಲ್ಲೇ ಬೇಕಾದ ಪಾಕಗಳನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಅದರಲ್ಲೂ ಮಾಂಸಭಕ್ಷಕರಿಗೆ ಇನ್ನಷ್ಟು ಅನುಕೂಲ ಅದು. ಅದರ ಮೂಲಕ ಬಹಳ ಉತ್ತಮವಾದ ಅಡಿಗೆಗಳನ್ನು ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾದ ವ್ಯವಸ್ಥೆ ಇವೆಲ್ಲವನ್ನೂ ಭೀಮಸೇನನ ಜವಾಬ್ದಾರಿಗೆ ಕೊಟ್ಟಿದ್ದಾರೆ. ನಕುಲ ಸಹದೇವರ ಜವಾಬ್ದಾರಿಯಲ್ಲಿ ನಕುಲನಿಗೆ ಶಸ್ತ್ರಾಗಾರದ ವ್ಯವಸ್ಥೆ, ಸಹದೇವನಿಗೆ ವೈದ್ಯಕೀಯ ವ್ಯವಸ್ಥೆಗಳು.
ಅಲ್ಲಿ ವೈದ್ಯಕೀಯ ವ್ಯವಸ್ಥೆಯೂ ಬೇಕು ಯುದ್ಧದಲ್ಲಿ. ನಮಗೆ ಯುದ್ಧ ಅಂತ ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ದೊಡ್ಡ ವ್ಯವಸ್ಥೆ ಆಗಬೇಕು ಅಂತ ಅರ್ಥ ಆಗೋದು ಈ ಉದ್ಯೋಗ ಪರ್ವದಲ್ಲಿ. ರಣೋದ್ಯೋಗ ಅಂದರೆ ಇದೆ. ಅಲ್ಲಿ ವೈದ್ಯರು, ಎಷ್ಟು ವೈದ್ಯರು ಸೇರಿದ್ದಾರೆ ಅಂದರೆ ಇವರು ಗೃಹೀತ ವೇತನಾಹ ಅಂತ ಹೇಳ್ತಾರೆ. ವೇತನ ಅನ್ನೋದು ಸಂಸ್ಕೃತದ ಶಬ್ದ. ವೇತನ ಪಡೆಯುವ ವೈದ್ಯರ ಒಂದು ದಂಡಿದೆ, ಅದು ದೃಪದ ಅಲ್ಲಿಂದ ತರಿಸಿಕೊಂಡಂತಹ ಒಂದು ಸಮುದಾಯ. ಅದಲ್ಲದೆ ಈ ಹಸ್ತಿನಾಪುರ, ಈ ಕುರು ದೇಶ ಏನಿದೆ, ಕುರು ದೇಶದಲ್ಲಿರುವ ಪ್ರಮುಖ ವೈದ್ಯರು, ಸತ್ತವರಿಗೂ ಜೀವ ತರುವವರು ಅಂತ ಪ್ರಸಿದ್ಧರಾದವರು ಇದ್ದರು ವೈದ್ಯರು. ಅಂತಹ ವೈದ್ಯರೆಲ್ಲ ನಾವೊಂದು ರೀತಿಯಲ್ಲಿ ಶ್ರಮದಾನ ಮಾಡುವುದು, ಸೇವೆ ಮಾಡ್ತೇವೆ ಅಂತೇಳಿ ಧರ್ಮರಾಜನ ಹತ್ರ ಬಂದಿದ್ದಾರೆ. ನಾವು ನಿಮ್ಮ ಸೇನೆಯಲ್ಲಿದ್ದುಕೊಂಡು, ಯಾಕಂದರೆ ಯುದ್ಧ ಆಗ್ತದೆ, ಯುದ್ಧ ಆದ ಮೇಲೆ ಕೃಷ್ಣನ ಪಕ್ಷ ಗೆಲ್ತದೆ ಅಂತ ಅವರಿಗೆ ಕೆಲವರಿಗೆ ಆಸೆ. ಅದಲ್ಲದೆ ಹೋದರೂ ಗೆಲ್ಲಬೇಕು, ನಾವಿದ್ದು ಗೆಲ್ಲಿಸಬೇಕು ಅಂತ. ಈ ಧರ್ಮ ಪಕ್ಷವನ್ನು ಗೆಲ್ಲಿಸಬೇಕು ಅನ್ನೋ ಆಸೆಯಿಂದ ಧಾರ್ಮಿಕ ಮನಸ್ಥಿತಿಯುಳ್ಳಂತಹ ಅನೇಕ ವೈದ್ಯರು, ವೈದ್ಯ ಸಹಾಯಕರು ಅವರೆಲ್ಲರೂ ಕೂಡ ಪಾಂಡವರ ಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ ವಸತಿಗೆ ಬೇಕಾಗಿರತಕ್ಕಂತಹ ಡೇರೆಗಳನ್ನು ನಿರ್ಮಿಸುವ ವ್ಯವಸ್ಥೆ ಎಲ್ಲ ನಡೀತಾ ಇದೆ. ಧರ್ಮರಾಜ ಅವಲೋಕನೆ ಮಾಡ್ತಾನೆ, ಎಲ್ಲೆಲ್ಲಿ ಯಾವ ಯಾವ ಸೈನ್ಯಕ್ಕೆ ಆ ಕಡೆಯಿಂದ ಪಾಂಚಾಲದಿಂದ ಬಂದದ್ದಕ್ಕೆ ವ್ಯವಸ್ಥೆ ಆಗಬೇಕು, ಈ ಕಡೆಯಿಂದ ವಿರಾಟನಗರದಿಂದ ಬಂದದ್ದಕ್ಕೆ ವ್ಯವಸ್ಥೆ ಆಗಬೇಕು, ಇನ್ನು ನಮ್ಮ ದ್ವಾರಕೆಯ ಕಡೆಯಿಂದ ಬಂದವರಿಗೆಲ್ಲ ವ್ಯವಸ್ಥೆ ಆಗಬೇಕು, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರಲ್ಲ ಅವರಿಗೆ ಎಲ್ಲೆಲ್ಲಿ, ಮಗಧದವರಿಗೆ ಎಲ್ಲಿ ವ್ಯವಸ್ಥೆ, ಪ್ರತ್ಯೇಕ ಅವರಿಗೆ ನಾಮಕರಣ ಏನು ಮಾಡಬೇಕು, ಆಯಾ ಶಿಬಿರಗಳಿಗೆ ಹೆಸರೇನು, ನಾವು ಪರಸ್ಪರ ಸಂಕೇತ ಭಾಷೆಯಿಂದ ಮಾತಾಡಬೇಕಾದರೆ ಯಾರನ್ನು ಯಾವ ಭಾಷೆಯಿಂದ ಕರಿಬೇಕು. ಯಾಕಂದ್ರೆ ನಾವು ಇಲ್ಲಿ ಮಾತಾಡ್ತಾ ಇರುವುದು ಎಲ್ಲ ಗೂಢಚಾರರಿಂದ ಆ ಕಡೆ ಹೋಗ್ತದೆ. ಆ ಕಡೆಗೆ ಹೋಗಬಾರ್ದು ಅಂತಾದರೆ ನಮ್ಮಲ್ಲಿ ಒಂದು ಸಂಕೇತ ಬೇಕು. ಆ ಸಂಕೇತ ಭಾಷೆಯಿಂದ, ಕೋಡಿಂದ ವ್ಯವಹಾರ ಮಾಡಬೇಕು. ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸಂಕೇತಗಳನ್ನು ಮಾಡಬೇಕು, ಇವಕ್ಕೆಲ್ಲ ವ್ಯವಸ್ಥೆಯನ್ನು ಧರ್ಮರಾಜ ನಡೆಸ್ತಾ ಇದ್ದಾನೆ. ಅಲ್ಲೊಂದು ಹಿರಣ್ಯವತಿ ಅಂತ ಒಂದು ಪುಟ್ಟ ತೊರೆ ಹರಿತಾ ಉಂಟಂತೆ. ಹಿರಣ್ಯವತಿ ಅಂತ ಅದರ ಹೆಸರು. ನದಿಯೆಲ್ಲ ತೊರೆ, ಪುಟ್ಟದಾದಂತಹ ತೊರೆ. ಆ ತೊರೆಯಲ್ಲಿ ಯಾರೂ ಕೂಡ ಶಸ್ತ್ರಾಸ್ತ್ರಗಳನ್ನು ತೊಳಿಬಾರ್ದು, ಕುದುರೆಗಳನ್ನು ತೊಳಿಬಾರ್ದು, ಆನೆಯನ್ನು ಸ್ನಾನ ಮಾಡಬಾರ್ದು, ತಾವು ಸ್ನಾನ ಮಾಡಬಾರ್ದು ಅಂತ ಹೇಳಿದ. ಈ ನದಿಯನ್ನು ಶುದ್ಧವಾಗಿಟ್ಟಿರಬೇಕು, ಯಾಕಂದರೆ ಕುಡಿಯುವುದಕ್ಕೆ ಮತ್ತು ಸಂಧ್ಯಾವಂದನೆಗೆ ಅಂತ. ಎಷ್ಟು ಪೂರ್ವಭಾವಿ ಯೋಚನೆ ಮಾಡಬೇಕಾಗ್ತದೆ ಅಂತ ಅದು ವ್ಯವಸ್ಥೆ. ಇದು ಕುಡಿಯುವ ನೀರು. ಇದರಲ್ಲಿ ಕತ್ತಿಯಲ್ಲಿ ಯಾರಿಗೋ ಹೊಡೆದು ಬಂದು ಅದನ್ನು ತೊಳೆಯುವುದಕ್ಕೆ ಈ ನೀರಿನಲ್ಲಿ ತೊಳೆಯುವುದಲ್ಲ, ಇದು ಶುದ್ಧವಾಗಿರಬೇಕು. ಇನ್ನೊಂದು ಉತ್ಕೃಷ್ಟವಾದ ಸರೋವರ ಇತ್ತಂತೆ, ದೊಡ್ಡ ಸರೋವರ. ಒಟ್ಟು 8 ಸರೋವರಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ ಕುರುಕ್ಷೇತ್ರದಲ್ಲಿ. ಅಲ್ಲಿ ಆ ದೊಡ್ಡ ಸರೋವರ ಇದೆ. ಆ ಸರೋವರದಲ್ಲಿ ಯಾರು ಸ್ನಾನ ಮಾಡಬಾರ್ದು ಅಂತ ಹೇಳಿದ. ಇಲ್ಲಿಯ ಸ್ನಾನದ ವ್ಯವಸ್ಥೆ ಹೇಗೆ ಅಂದರೆ, ಆ ಸರೋವರಕ್ಕೆ 4 ದಿಕ್ಕಿನಲ್ಲಿ 4 ಕಣಿ ತೋಡಿಸಿದಂತೆ ಧರ್ಮರಾಜ. ಆ ಕಣಿ ತೋಡಿಸಿ ಆ ಸರೋವರದ ನೀರು ಆ ಕಣಿಯಲ್ಲಿ ಅಲ್ಲಿ ತನಕ ಸೇರ್ತದೆ. ಈ ಕಣಿಯಿಂದ ಪಾತ್ರೆಯಲ್ಲಿ ಎತ್ತಿ ಹಾಕ್ಕೊಂಡು ಸ್ನಾನ ಮಾಡಬೇಕು, ಯಾರೂ ಮುಳುಗಲಿಕ್ಕಿಲ್ಲ. ಯಾಕಂದರೆ ಪರಿಸರ ಶುದ್ಧಿ, ಈ ನೀರು ಶುದ್ಧವಾಗಿರಬೇಕು, ನಮ್ಮ ವ್ಯವಸ್ಥೆಗೆ ಬೇಕಾಗ್ತದೆ. ಕುಡಿಯುವುದಕ್ಕೋ ಮತ್ತೊಂದಕ್ಕೋ ಬೇಕಾದಂತಹ ನೀರು. ಉಳಿದದ್ದೆಲ್ಲ ಅಲ್ಲೆಲ್ಲ ಕುದುರೆಗಳನ್ನು, ಆನೆಗಳನ್ನು ಅಥವಾ ಆನೆಗಳ ಹಾಗಿದ್ದವರೆಲ್ಲ ಸ್ನಾನ ಮಾಡ್ಬೋದು ಅದರಲ್ಲಿ. ಆದರೆ ಇದರಲ್ಲಿ ಮಾತ್ರ ಯಾರು ಮುಳುಗಿ ಸ್ನಾನ ಮಾಡಲಿಕ್ಕಿಲ್ಲ, ಎತ್ತಿ ಸ್ನಾನ ಮಾಡಬೇಕು. ಆ ರೀತಿ ಈ ಸರೋವರವನ್ನು, ಈ ಹರಿಯುವ ತೊರೆಯನ್ನು ಶುದ್ಧವಾಗಿ ಉಳಿಸಿಕೊಳ್ಳಬೇಕು. ಯಾವುದೇ ಕಸಕಡ್ಡಿಗಳನ್ನು ಎಲ್ಲಂದರಲ್ಲಿ ಬಿಸಾಡುವುದಕ್ಕಿಲ್ಲ. ಅವ ನೋಡ್ತಾನೆ ಎಲ್ಲಿ ಅಲ್ಲಿ ಹುಲ್ಲುಗಾವಲೆಲ್ಲ ಹೇಗಿದೆ. ನಮ್ಮ ಕುದುರೆಗಳಿಗೆ 1 ತಿಂಗಳಿಗೆ ಬೇಕಾದಷ್ಟಿದೆ, ಆದ್ದರಿಂದ ಇದೇ ಪ್ರದೇಶ ನಮ್ಮ ಶಿಬಿರಕ್ಕೆ ಯೋಗ್ಯವಾದ ಪ್ರದೇಶ ಅಂತ ಆ ಭಾಗದಲ್ಲಿ ತಮ್ಮ ವಸತಿ ಶಾಲೆಗಳನ್ನು ನಿರ್ಮಿಸುವ ವ್ಯವಸ್ಥೆಯನ್ನು ಮಾಡಿದ. ಕುದುರೆಗಳು ಅವುಗಳಿಗೆ ಬೇಕಾದ ಆಹಾರ ಇದೆ. ಆನೆಗಳಿಗೆ ಸಾಮಾನ್ಯ ಆಹಾರ ಸಾಕಾಗುವುದಿಲ್ಲ. ಅದಕ್ಕೆ ಅವನು ಶಿಖಂಡಿಗೆ ನಿರ್ದೇಶನ ಕೊಟ್ಟ, ಆನೆಗಳಿಗೆ ಬೇಕಾದ ಆಹಾರದ ವ್ಯವಸ್ಥೆಯನ್ನು ನೀನು ಮಾಡಬೇಕು ಅಂತ. ಶಿಖಂಡಿ ತನ್ನವರಿಗೆ ಹೇಳಿ ತನ್ನ ಊರಿನಿಂದ ಬೇಕಾದಷ್ಟು ಒಣಹುಲ್ಲುಗಳ ರಾಶಿಯಂತೆ, ಒಣಹುಲ್ಲುಗಳ ಗ್ರಂಥಿ ಅಂತ ಕರೀತಾರೆ. ಗ್ರಂಥಿ ಅಂದರೆ ಗಂಟುಗಳು, ಬಹುಶಃ ಒಣಹುಲ್ಲುಗಳು ದೊಡ್ಡ ದೊಡ್ಡ ಗ್ರಂಥಿಗಳು, ಅವುಗಳದ್ದೆಲ್ಲ ಪರ್ವತಗಳನ್ನು ನಿರ್ಮಿಸಿದ್ರಂತೆ. ಒಣಹುಲ್ಲುಗಳ ಗ್ರಂಥಿಗಳ ಪರ್ವತ ಅಂದರೆ ಆನೆಗಳು ಎಷ್ಟಿದ್ದಾವೆ ಈಗ ಲೆಕ್ಕಾಚಾರ ಬರ್ತದೆ, ಎಷ್ಟು ಆನೆಗಳುಂಟು ಅಂತ ಈಗ ಲೆಕ್ಕಾಚಾರ. ಯಾಕೆ ಅಷ್ಟಕ್ಕೆ ಅಷ್ಟು ಬೇಕು. ಎಷ್ಟು ಅಕ್ಷೌಹಿಣಿ ಇದೆ ಇಲ್ಲಿ? 7 ಅಕ್ಷೌಹಿಣಿ ಸೈನ್ಯ ಇದೆ. ನಾವು ಅಕ್ಷೌಹಿಣಿ ಅಂದರೆ ಏನು ಅಂತ ತಿಳ್ಕೊಳ್ಳದೆ ಹೋದರೆ ಇದೆಲ್ಲ ಸಿದ್ಧತೆಗಳು ನಮಗೆ ಅರ್ಥವೇ ಆಗುವುದಿಲ್ಲ. ಒಂದು ಅಕ್ಷೌಹಿಣಿ ಅಂತೇಳಿದರೆ 10 ಅನೀಕಿನಿಗಳು. ಒಂದು ಅನೀಕಿನಿ ಅಂತೇಳಿದರೆ ಎಷ್ಟು? 3 ಚಮು. ಒಂದು ಚಮು ಅಂತೇಳಿದರೆ 3 ಪೃತನೆಗಳು. ಒಂದು ಪೃತನ ಅಂತೇಳಿದರೆ 3 ವಾಜಿನಿ. ಒಂದು ವಾಜಿನಿ ಅಂತೇಳಿದರೆ 3 ಗಣ. ಒಂದು ಗಣ ಅಂದರೆ 3 ಗುಲ್ಮ.
ಒಂದು ಗುಲ್ಮ ಅಂದರೆ 3 ಸೇನಾಮುಖ. ಒಂದು ಸೇನಾಮುಖ ಅಂತೇಳಿದರೆ ಒಂದು ಪತ್ತಿ. ಈಗ ಒಂದು ಪತ್ತಿ ಅಂದರೆ ಎಷ್ಟು ಅಂತ ಗೊತ್ತಾದರೆ ಉಳಿದದ್ದೆಲ್ಲ ಗೊತ್ತಾಗ್ತದೆ. ಇಷ್ಟು ಕ್ರಮ. ಇದು ಮಹಾಭಾರತ ಹೇಳಿದ್ದು, ನಾನು ಅದಕ್ಕೋಸ್ಕರ ಅದೇ ಕ್ರಮದಲ್ಲಿ ಹೇಳಿದೆ. ಪತ್ತಿ ಅಂದರೆ ತುಕಡಿಯಿಂದ ಕರೀತಾರೆ. ಸಾಮಾನ್ಯ ಪತ್ತಿ, ಪತ್ತಿಯಿಂದ ಪ್ರಾರಂಭ. ಒಂದು ಪತ್ತಿ ಅಂದರೆ ಏನು? ಏಕೋ ರಥಃ ಗಜಶ್ಚೈವ ನರಾಃ ಪಂಚಪದಾತಯಃ ತ್ರಯಶ್ಚ ತುರಗಾಃ ತಜ್ಞೈಃ ಪತ್ತಿರಿತ್ಯಭಿಧೀಯತೆ. ಒಂದು ಪತ್ತಿ ಅಂತೇಳಿದರೆ ಒಂದು ರಥ, ಒಂದು ಆನೆ, 3 ಕುದುರೆ, 5 ಜನ ಕಾಲಾಳುಗಳು. ಆದರೆ 1, 1, 3, 5 ಅನ್ನೋದು ರೇಷಿಯೋ. ಈ ವ್ಯವಸ್ಥೆಯಲ್ಲೆಲ್ಲ ಮುಂದಕ್ಕೆ ಹೋಗ್ತಾ ಹೋಗಬೇಕು. ಆದರೆ ಒಂದು ಪತ್ತಿ ಅಂತೇಳಿದರೆ ಒಂದು ರಥ ಅಂತ ಆಯಿತು. ಒಂದು ರಥ ಅಂತೇಳಿದರೆ ಬರೀ ರಥ ಮಾತ್ರ ಅಲ್ಲ, ಆ ರಥದ ಜೊತೆಗೆ 4 ಜನ ಮನುಷ್ಯರು ಬೇಕಾಗ್ತದೆ. ಒಬ್ಬ ಸಾರಥಿ, ಒಬ್ಬ ರಥಿಕ, 2 ರಥಚಕ್ರ ರಕ್ಷಕರು ಅಂತ ಕರೆಸಿಕೊಳ್ಳುವರು. ರಥಚಕ್ರ ರಕ್ಷಕರು ಕುದುರೆಯಲ್ಲೂ ಇರ್ಬೋದು, ಕಾಲಾಳುಗಳು ಆಗಿರ್ಬೋದು. ಅವರು ರಥಚಕ್ರದ ಪಕ್ಕದಲ್ಲಿ ಆ ಕಡೆ ಈ ಕಡೆ 2 ಇರಬೇಕು. ಹೀಗೆ 4 ಜನ ಮನುಷ್ಯರು ಸೇರಿ ಒಂದು ರಥ. ಅವರು ಆ ಕಾಲಾಳುಗಳಲ್ಲಿ ಸೇರುವುದಿಲ್ಲ. ರಥ ಅಂತ ಹೇಳಿದರೆ 4 ಮನುಷ್ಯರನ್ನು ಇಟ್ಟುಕೊಂಡೇ ಒಂದು ರಥ. ಜೊತೆಗೆ 2 ಕುದುರೆಗಳು ಅನಿವಾರ್ಯ. 2 ಕುದುರೆಯ ರಥವೂ ಆಗ್ಬೋದು, 4 ಕುದುರೆಯ ರಥವೂ ಆಗ್ಬೋದು. ಅಲ್ಲಿ ಕುದುರೆ ಎಷ್ಟು ಅನ್ನೋದು ಮುಖ್ಯ ಅಲ್ಲ. ಒಂದು ರಥ ಅಂತ ಹೇಳಿದರೆ ಕನಿಷ್ಠ 2 ಕುದುರೆಗಳಿರಬೇಕು. ಇದು ಹೇಳುವ ಮುಂದಿನ 3 ಕುದುರೆಗಳಲ್ಲಿ ಸೇರುವುದಿಲ್ಲ. ಅದಕ್ಕಿಂತ ಬೇರೆಯಾದ 2 ಕುದುರೆಗಳು. ಆಮೇಲೆ ಒಂದು ಆನೆ ಅಂದರೆ ಬರೀ ಆನೆ ಅಲ್ಲ, ಆನೆಯಲ್ಲಿ ಒಬ್ಬ ಮಾವುತ ಬೇಕು. 3 ಕುದುರೆ ಅಂತೇಳಿದರೆ 3 ಕುದುರೆ ಮಾತ್ರ ಅಲ್ಲ, 3 ಸವಾರರು ಬೇಕು. ಆಮೇಲೆ 5 ಜನ ಕಾಲಾಳುಗಳು. ಹಾಗಾದರೆ ಒಟ್ಟು ಎಷ್ಟಾಯಿತು? ಒಟ್ಟು 18 ಸೇರಿದರೆ ಒಂದು ಪತ್ತಿ ಆಗೋದು. ಇದರಲ್ಲಿ ಎಲ್ಲವನ್ನು ಸೇರಿಸಿದರೆ ಈಗ ಆನೆ, ರಥ, 3 ಕುದುರೆ, ಅಲ್ಲಿಗೆ 5 ಆಯಿತು, 5 ಕಾಲಾಳು 10 ಆಯಿತು. ಈ 10ರ ಜೊತೆಗೆ ರಥದಲ್ಲಿ 4 ಜನ ಬಂದರ, 4 ಜನ ಬಂದದ್ದು ಮಾತ್ರ ಅಲ್ಲ, 2 ಕುದುರೆಗಳು ಮತ್ತೆ ಸೇರಿಕೊಂಡ್ವಾ. ಆದರೆ 4, 2, 6 ಆಯಿತು. ಆಮೇಲೆ ಕುದುರೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಮಾವುತನನ್ನು ಸೇರಿಸಿ 7 ಆಯಿತು. ಕುದುರೆಗೆ ಸಂಬಂಧಪಟ್ಟ ಹಾಗೆ ನಿಜವಾಗಿ 3 ಜನ ಇದ್ದಾರೆ, ಒಬ್ಬನನ್ನು ಇಟ್ಟುಕೊಂಡ್ರೂ 8 ಆಗ್ತದೆ. 10 ಮತ್ತು 8 ಸೇರಿದರೆ 18 ಆಗ್ತದೆ. 18 ವ್ಯಕ್ತಿಗಳ ಒಟ್ಟು ಸಮುದಾಯವನ್ನು ಒಂದು ಪತ್ತಿ ಅಂತ ಕರೀತಾರೆ. ಈ ಪತ್ತಿ 3 ಸೇರಿದರೆ ಸೇನಾಮುಖವಾಗ್ತದೆ. ಅಂದರೆ ಏನಾಯಿತು? 3 ರಥ, 3 ಆನೆ, 9 ಕುದುರೆ, 15 ಕಾಲಾಳುಗಳು ಅಂತ. ಇದು ಮತ್ತೆ 3 ಆಯಿತು ಅಂತೇಳಿದರೆ ಗುಲ್ಮ ಅಂತ ಕರೀತಾರೆ. 3 ಜಾಸ್ತಿ ಆದರೆ ಗುಲ್ಮ, ಗಣ, ವಾಜಿನಿ, ಪೃತನ, ಚಮು, ಅನೀಕಿನಿ ಅಂತ ಆಗ್ತದೆ. ಈಗ ಅನೀಕಿನಿ ಅಂತಾದಾಗ ಎಷ್ಟಾಗಿರ್ಬೋದು? ಸುಮಾರು 2187. 2187 ರಥ, 2187 ಕುದುರೆ. ಅದರ 3ರಷ್ಟು ಅಲ್ಲ, 2187 ಆನೆ, ಅದರ 3ರಷ್ಟು ಕುದುರೆ, 5ರಷ್ಟು ಕಾಲಾಳುಗಳು ಅಂತ ಈ ವ್ಯವಸ್ಥೆ ಬಂದರೆ ಅದಕ್ಕೆ ಅನೀಕಿನಿ ಅಂತ ಕರೀತಾರೆ. ಈ ಅನೀಕಿನಿ 3 ಸೇರುವುದಲ್ಲ, ಅನೀಕಿನಿ 10 ಸೇರಿದರೆ ಅದಕ್ಕೆ ಒಂದು ಅಕ್ಷೌಹಿಣಿ ಅಂತ ಕರೀತಾರೆ. ಅಕ್ಷೌಹಿಣಿ ಅಂದರೆ ಎಷ್ಟಿರ್ತದೆ? 21,870 ರಥ, 21,870 ಆನೆಗಳು. ಇದರ 3ರಷ್ಟು ಅಂತೇಳಿದರೆ 65,000 ಚಿಲ್ಲರೆ ಆಗ್ತದೆ. ಇದರ 5ರಷ್ಟು ಮತ್ತೆ ನಮ್ಮ ಕಾಲಾಳುಗಳು ಅಂತ ಹೇಳಿದರೆ 1,09,350 ಆಗ್ತದೆ. ಒಂದು ವಿಶೇಷ ಇದೆ ಇದರಲ್ಲಿ, ಪ್ರತಿಯೊಂದರಲ್ಲೂ ನಾವು ಗಮನಿಸ್ಬೋದು. ಯಾವ ಸಂಖ್ಯೆ ನೋಡಿದರೂ ಅದನ್ನು ಸೇರಿಸಿದರೆ 18 ಆಗ್ತದೆ. ಇಲ್ಲಿ ಸೇರಿದ್ದು 18 ಅಕ್ಷೌಹಿಣಿ ಸೈನ್ಯ. ನಾವೀಗ 21,870 ರಥ, ಕುದುರೆ, ರಥ ಮತ್ತು ಆನೆ ಅಂತ ಹೇಳಿದರೆ 21,870 ಅನ್ನಲ್ಲಿರುವ ಸಂಖ್ಯೆಗಳನ್ನು ಜೋಡಿಸಿ ಅದು 18ರಲ್ಲಿ ಬಂದು ನಿಲ್ತದೆ. 21 ಅಂದರೆ 2, 1, 3 ಆಗ್ತದೆ. ಅದಕ್ಕೆ 8 ಸೇರಿಸಿದರೆ 11 ಆಯಿತು. ಆಮೇಲೆ 7 ಸೇರಿಸಿದರೆ 18 ಆಗ್ತದೆ. ಇದು ನೀವು 1,09,350 ಅಂತ ಹೇಳಿದಾಗಲೂ ಅಷ್ಟೇ ಆಗೋದು. 1,09,000 ಅಂದರೆ ಅಲ್ಲಿ 10 ಆಯಿತು. 350 ಅಂತ ಹೇಳಿದರೆ 5, 3, 8 ಆಯಿತು, 18 ಆಗೋದು. ಒಟ್ಟಿದ್ದು ಈ 18 ಅನ್ನೋ ಸಂಖ್ಯೆ ಪ್ರತಿಯೊಂದು ಕಡೆಗೂ ಬಂದು ಹೋಗ್ತದೆ. ಈಗ ಇದು 7 ಅಕ್ಷೌಹಿಣಿಗೆ ಲೆಕ್ಕ ಹಾಕಿದಾಗ ಇದನ್ನು ಗುಣಿಸು 7 ಅಂತ ಮಾಡಿ. ಇದು 1 ಅಕ್ಷೌಹಿಣಿ ಆಯಿತು. ಇದನ್ನು ಗುಣಿಸು 7 ಅಂತ ಮಾಡಿ. ಆಗ ಅದರ ಲೆಕ್ಕಾಚಾರ ನೋಡಿ. ಅದರಲ್ಲಿ ಏನೇನು ಲೆಕ್ಕಾಚಾರ ಬರುತ್ತೋ ಪ್ರತಿಯೊಂದರಲ್ಲೂ ಸೇರಿಸಿದರೆ 18 ಬರ್ತದೆ. 7ಕ್ಕೆ ಸೇರಿಸಿದರೂ 18. ಇಲ್ಲ ಅವರದ್ದು 11 ಅಕ್ಷೌಹಿಣಿ ಉಂಟು, ಆ 11ರಿಂದ ಗುಣಿಸಿ, ಅಲ್ಲೂ ಬರುವುದು 18.
ಏನೋ ಈ 18ಕ್ಕೂ ಇದಕ್ಕೂ ಏನೋ ಒಂದು ಅನಿವಾರ್ಯವಾದ ರಹಸ್ಯ ಸಂಬಂಧ ಉಂಟು. ಆದ್ದರಿಂದ ಒಟ್ಟು ಸೇರಿದ್ದು 18 ಅಕ್ಷೌಹಿಣಿ. 18 ಅಕ್ಷೌಹಿಣಿ ಸೈನ್ಯ ಪುಡಿಯಾಗುವುದಕ್ಕೆ ಉಪಯೋಗ ಮಾಡಿದ್ದು 18 ದಿವಸ. ಆ 18 ದಿವಸದಲ್ಲಿ ನಡೆದ ಯುದ್ಧಕ್ಕೆ ಪ್ರೇರಣೆಯನ್ನು ಕೊಟ್ಟಂತಹ ಅದ್ಭುತವಾದ ಉಪದೇಶ ಧರ್ಮ ಗ್ರಂಥ ಭಗವದ್ಗೀತೆ, ಅದು 18 ಅಧ್ಯಾಯದ್ದು. ಆ 18 ಅಧ್ಯಾಯದ ಭಗವದ್ಗೀತೆಯನ್ನು ಅಂತರ್ಗತಗೊಳಿಸಿಕೊಂಡಂತಹ ಈ ಮಹಾಭಾರತ ಇರುವುದು 18 ಪರ್ವದಲ್ಲಿ. ಎಲ್ಲ 18. ನಮ್ಮದು ಮಾತ್ರ ಈಗ 51ನೇ ಉಪನ್ಯಾಸ, ಇಷ್ಟೇ ವ್ಯತ್ಯಾಸ. ಅಂತ ಇಡೀ ಮಹಾಭಾರತ ಹೆಜ್ಜೆ ಹೆಜ್ಜೆಗೆ ನೋಡಿದರೆ 18 ಅನ್ನುವ ಸಂಖ್ಯೆಯಲ್ಲಿ ಸೇರಿಕೊಳ್ಳುತ್ತದೆ. ಈ ಅಕ್ಷೌಹಿಣಿಯ ಮಧ್ಯದಲ್ಲೂ ಒಂದು 18 ಅನ್ನುವುದು ಸೇರಿಕೊಳ್ಳುತ್ತೆ. 18 ಅನ್ನುವುದಕ್ಕೆ ಶಾಸ್ತ್ರದಲ್ಲಿ ಬಹಳಷ್ಟು ಅರ್ಥ ಇದೆ. ನಮ್ಮ ಸಂಖ್ಯೆಗಳಲ್ಲಿ 5 ಅನ್ನುವುದಕ್ಕೆ ಅರ್ಥ ಹೇಗೋ 3 ಅನ್ನುವುದಕ್ಕೆ ಒಂದು ವಿಶೇಷವಾದ ಅರ್ಥ. ನಾವು 5 ಅಂತ ಹೇಳಿದ ಕೂಡಲೇ ಪಂಚಗವ್ಯ ಪಂಚಾಮೃತ ಅಂತ ಅಲ್ಲೇ ಹೋಗ್ತೇವೆ. ಆದರೆ ಪಂಚ ಇಂದ್ರಿಯಗಳು, ಪಂಚ ಅಂತಃಕರಣಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಅನ್ನುವುದರ ಸಮುದಾಯಕ್ಕೆ ಪ್ರಪಂಚ ಅಂತ ಹೆಸರು. ಪ್ರಪಂಚವೇ ಪಂಚ. ಪಾಂಗ್ ತಂವಾ ಇದಗಂ ಸರ್ವಂ ಉಪನಿಷತ್ತು ಹೇಳುತ್ತೆ. ಇವೆಲ್ಲವೂ 5 5 5 ಅನ್ನುವ ವ್ಯವಸ್ಥೆಯಲ್ಲೇ ಇರುವುದು. ಮನುಷ್ಯನ ಶರೀರವು 5, ಮನುಷ್ಯನ ಶರೀರದ ಅವಯವಗಳು 5, ಮನುಷ್ಯನ ಶರೀರ ಕೊನೆಗೆ ಆಗುವುದು 5. ಅದಕ್ಕೆ ಕೊನೆಗೆ ಆಗುವುದಕ್ಕೆ ಮರಣವನ್ನು ಐದುವುದು ಅಂತ ಹೇಳುವುದು. ಐದುವುದು ಅಂದರೆ 5 ಆಗುವುದು ಅಂತ ಅರ್ಥ. ಸಂಸ್ಕೃತದಲ್ಲಿ ಕೊನೆ ಆಗುವುದಕ್ಕೆ ಪಂಚತ್ವಂ ಗತಃ ಅಂತ ಹೇಳುವುದು. ಪಂಚತ್ವಂ ಗತಃ ಅಂದರೆ 5 ಆದ. ಅವನ ಶರೀರದಲ್ಲಿದ್ದ ಮಣ್ಣು ಮಣ್ಣಾಯಿತು, ನೀರು ನೀರಾಯಿತು, ಆಕಾಶ ಆಕಾಶದಲ್ಲಿ ಸೇರಿತು, ಬೆಂಕಿ ಬೆಂಕಿಯಲ್ಲಿ ಸೇರಿತು, ಗಾಳಿ ಗಾಳಿ ಆಯಿತು ಅಂತ ಶರೀರವು ಪಂಚವಾಗುವುದು ಅಂತ ಕರೆಯೋದು. ಅದು ಪಂಚ ಅನ್ನೋದೇನಿದೆ ಅದು ಎಲ್ಲದರಲ್ಲೂ ತುಂಬಿರತಕ್ಕಂಥ ಸಂಖ್ಯೆ ಹೇಗೋ ಹಾಗೆ ಅಧ್ಯಾತ್ಮದ ಎತ್ತರದಲ್ಲಿ 18 ಅನ್ನೋದು ಒಂದು ವಿಶಿಷ್ಟವಾದಂತಹ ಸಂಖ್ಯೆ. 18 ಅಂದರೆ ಅಷ್ಟಾದಶ ವಿದ್ಯಾಸ್ಥಾನ ಅನ್ನುವುದು ಶಾಸ್ತ್ರದಲ್ಲಿ ಬಹಳ ಪ್ರಸಿದ್ಧ. ಮನುಷ್ಯ ಓದಬೇಕಾದ ಶಾಸ್ತ್ರಗಳು 18. 18 ಬಗೆಯ ಶಾಸ್ತ್ರವನ್ನು ಓದಿದ ಅಂತಾದರೆ ಅವನಿಗೆ ವಿದ್ವಾಂಸ ಅಂತ ಹೆಸರು. ಆಮೇಲೆ ಅವನನ್ನು ಗುರುಕುಲದಿಂದ ಕಳಿಸ್ತಾ ಇದ್ದರು. ಈಗೆಲ್ಲ ಹಾಗಲ್ಲ. ನಾವು ಒಂದು ಶಾಸ್ತ್ರ ಓದದೆ ಹೋದರೂ ಗುರುಕುಲದಿಂದ ಕಳಿಸ್ತೇವೆ. ಇಲ್ಲದೆ ಹೋದರೆ ಅವರನ್ನು ಎಷ್ಟು ಸಮಯ ಅಂತ ಅನ್ನ ಹಾಕಿ ಬೆಳೆಸೋದು. ಈ ಕಲಿಯುಗದಲ್ಲಿ ಅಷ್ಟು ಕೆಳಗೆ ಬಂದಿದ್ದೇವೆ. ಒಂದು ಶಾಸ್ತ್ರ ಓದಿ ಒಂದು ಶಾಸ್ತ್ರದಲ್ಲಿ ವಿದ್ವಾನ್ ಅಂತಾದರೆ ಅವನನ್ನು ಕಳಿಸುವುದು ಅಂತ ಈಗಿನ ವ್ಯವಸ್ಥೆ ಇದೆ. ಹಿಂದೆ ಹಾಗಿರಲಿಲ್ಲ. 64 ವಿದ್ಯೆಗಳಲ್ಲಿ ಚತುಷ್ಷಷ್ಟಿ ಕಲೆ ಅಂತ ಕರೀತಾರೆ. ಆ ಕಲಾ ವಿದ್ಯೆಗಳಲ್ಲಿ ಪ್ರವೀಣನಾದವ ಗುರುಕುಲದಲ್ಲಿ ಓದು ಮುಗಿಸಿದ ಅಂತ ಅರ್ಥ. ಹೀಗಿತ್ತು ಒಂದು ಕಾಲದಲ್ಲಿ. ಭಗವಂತ ಶ್ರೀಕೃಷ್ಣ ಸಾಂದೀಪಿನಿ ಗುರುಕುಲಕ್ಕೆ ಹೋಗಿ 64 ದಿವಸ ಓದಿದ. 64 ದಿವಸ ಓದಿದ್ದು ಅವನು ಓದಿದ್ದೋ ಅಥವಾ ಗುರುಗಳಿಗೆ ಅವನು ಪಾಠ ಹೇಳಿದ್ದೋ ಗೊತ್ತಿಲ್ಲ ನಮಗೆ. ಕೊನೆಗೆ ಗುರುಗಳ ಹತ್ರ ಮಂತ್ರಾಕ್ಷತೆ ತಗೊಂಡು ಹೊರಟ. ನಂದು ಓದು ಮುಗೀತು ಅಂತ ಅವನು ಹೇಳಿದ ಮೇಲೆ ಹೊರಟದ್ದು. 64 ದಿವಸದಲ್ಲಿ ಓದಿದ್ದೇನವ 64 ವಿದ್ಯೆಗಳನ್ನು ಕೂಡ ಕರಗತವಾಗಿಸಿದ್ದೇನೆ ಅಂತ ಗುರುಗಳ ಮುಂದೆ ಹೇಳಿ ಹೊರಟದ್ದವ. ಆದರೆ ಅಷ್ಟು ಓದುವಂತಹ ಕ್ರಮ ಇತ್ತು. ಆಮೇಲೆ ಅಷ್ಟಾದಶ ವಿದ್ಯಾಸ್ಥಾನಗಳು ಅನ್ನೋ ಅಲ್ಲಿಗೆ ಬಂತು. ಅಷ್ಟಾದಶ ವಿದ್ಯಾಸ್ಥಾನದ ನಂತರ ಚತುರ್ದಶ ವಿದ್ಯಾಸ್ಥಾನ ಅಂತ ಇಳಿಯಿತು. ಆಮೇಲೆ ಕೊನೆಗೆ 6 ಅಂಗಗಳನ್ನು ಓದಿದರೆ ಸಾಕು, ಷಡಂಗಾಚಾರ ಆದರೆ ಸಾಕು ಅಂತ ಬಂತು. 6 ಅಂಗಗಳನ್ನು ಓದುವುದು ಅಂತಾಯಿತು. ಕೊನೆಗೆ ಅಂಗಗಳನ್ನು ಮಾತ್ರ ಓದಿದ್ರೇನು, ವೇದಗಳನ್ನು ಓದಬೇಕಲ್ವ, ಹಾಗಾಗಿ 10 ಓದಬೇಕು ಅಂತ ಸಮಸ್ಯೆ ಆಯಿತು. ಅದಕ್ಕೆ ಬೇಡ, ಅಂಗಗಳನ್ನು ಬಿಟ್ಟು ಆ 4 ವೇದ ಓದಿದರೆ ಸಾಕು, ಚತುರ್ವೇದಿಗಳಾದರೆ ಸಾಕಾಯಿತು ಅಂತ ಅಲ್ಲಿಗೆ ಬಂತು. ಆಮೇಲೆ ಕೆಲವರು ಹೇಳಿದರು ಚತುರ್ವೇದಿ ಅಂತೇಳಿದರೆ ಅಥರ್ವ ವೇದ ಕಷ್ಟ ಆಗ್ತದೆ, ಅಥರ್ವ ವೇದ ಓದಿದರೆ ಮಾಟ ಮಂತ್ರ ಆಮೇಲೆ ಟೈಲರಿಂಗ್ ಎಲ್ಲ ಬರ್ತದೆ ಅಥರ್ವ ವೇದದಲ್ಲಿ. ಬದುಕುವ ವಿದ್ಯೆಗಳೆಲ್ಲ ಬರ್ತವೆ. ಕಾಮಶಾಸ್ತ್ರವೂ ಕೂಡ ಅಥರ್ವ ವೇದದಲ್ಲಿ ಬರ್ತದೆ. ಈ ಕಲಾಶಾಸ್ತ್ರಗಳನ್ನೆಲ್ಲ ಓದಬೇಕಾಗ್ತದೆ, ಕಷ್ಟವಾಗ್ತದೆ. ಅದಕ್ಕೋಸ್ಕರ ಅದೊಂದು ಬಿಟ್ಟು ತ್ರಿವೇದಿಗಳಾದರೆ ಸಾಕು, ಚತುರ್ವೇದಿಗಳು ತ್ರಿವೇದಿಗಳಾಗುವುದಕ್ಕೆ ಶುರು ಮಾಡಿದರು. ಆಮೇಲೆ ಕೆಲವರು ದ್ವಿವೇದಿಗಳು, 2 ವೇದ ಓದಿದರೆ ಬಹಳದು. ಈಗ ಹಾಗಲ್ಲ, ಅವರು ಋಗ್ವೇದಿಗಳು, ಋಗ್ವೇದ ಕಂಠಪಾಠದಲ್ಲಿದೆ ಅಂತೇಳಿದರೆ ದೊಡ್ಡ ವಿದ್ವಾಂಸರು ಅಂತ. ಹೀಗೆ ಜ್ಞಾನದ ಪರಂಪರೆ ಕಾಲಕ್ರಮೇಣ ಕೆಳಗೆ ಇಳಿತಾ ಬಂದಿದೆ. ಅದರಲ್ಲಿ ಅಷ್ಟಾದಶ ವಿದ್ಯಾಸ್ಥಾನ ಅನ್ನುವುದು ಒಬ್ಬನ ಪರಿಪೂರ್ಣತೆಗೆ ಹೇತುವಾಗುವಂತಹ ಅಧ್ಯಯನ ಸ್ಥಾನ. ಅದಕ್ಕೆ ಅಷ್ಟಾದಶ ವಿದ್ಯಾಸ್ಥಾನ ಅಂತ ಕರೀತಾರೆ. ಅದರಲ್ಲಿ ಆನ್ವೀಕ್ಷಿಕಿ ಅಂತ ಹೇಳಿಸುವ ತರ್ಕಶಾಸ್ತ್ರ ಸೇರ್ತದೆ, ವಾರ್ತಾ ಅನಿಸತಕ್ಕಂತಹ ವಾಣಿಜ್ಯ ಶಾಸ್ತ್ರ ಸೇರುತ್ತೆ. ಇವೆಲ್ಲವನ್ನು ಸೇರಿಸಿಯೇ ಅಧ್ಯಯನ ಮಾಡುವ ಒಂದು ವಿಶೇಷವಾದ ವಿದ್ಯಾಸ್ಥಾನದ ನಿರೂಪಣೆ ಇದೆ. ಈ ಅಷ್ಟಾದಶ ವಿದ್ಯಾಸ್ಥಾನದ ಮೂಲಕ ಅಂದರೆ 18 ವಿದ್ಯೆಗಳನ್ನು ಕಲಿಯುವುದರ ಮೂಲಕ ಆತ 18ನೇದ್ದನ್ನು ಪಡಿಬೇಕಂತೆ. 18ನೇದ್ದನ್ನು ಪಡೆಯುವುದು ಅಂತೇಳಿದರೆ ನಮ್ಮ ಈ ಶರೀರದಲ್ಲಿ ಬದ್ಧನಾದವ ಜೀವ ಶರೀರದ ಒಳಗೆ ಕಟ್ಟಲ್ಪಟ್ಟಿದ್ದಾನೆ. ಬರೀ ಶರೀರ ಅಲ್ಲ, ಶರೀರದ ಒಳಗೊಂದು ಶರೀರ ಅಂತ ಹೇಳಿ ಒಳಗಿರುವ ಅನಿರುದ್ಧ ಶರೀರದ ಒಳಗಿರುವ ಲಿಂಗ ಶರೀರ, ಈ ದೇಹಗಳಿಂದ ಆತ ಬದ್ಧನಾಗಿದ್ದಾನೆ. ಇವನಿಗೆ ಬಂಧನ ಇರುವುದು ಒಟ್ಟು 16 ಬಂಧನಗಳಿಂದ ಬದ್ಧನಾಗಿದ್ದಾನೆ. ಅದನ್ನು ಉಪನಿಷತ್ತು ಪಾಠ ಕೇಳಿದವರೆಲ್ಲ ತಿಳ್ಕೊಂಡಿರ್ತಾರೆ. 16 ಅಂತೇಳಿದರೆ ಷೋಡಶ ಕಲಾ ಅಂತ ಕರೀತಾರೆ. ಈ 16ರ ಬಂಧನಕ್ಕೆ ಸಿಲುಕಿದಂತಹ ಜೀವ 17ನೇಯವ.
ಈ 17ನೇದ್ದಾದ ಜೀವನನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ಈ 16 ಬಂಧನಗಳ ಬಗ್ಗೆ ಜ್ಞಾನ ಬೇಕು. ಪ್ರಾಣ, ಶ್ರದ್ಧಾ ಮೊದಲಾದಂತಹ ಕಲೆಗಳು. ಅವುಗಳ ಜ್ಞಾನದಿಂದ 17ನೇದ್ದನ್ನು ತಿಳಿದುಕೊಂಡಾಗ 18ನೇದ್ದು ಇದೆ ಅಂತ ಗೊತ್ತಾಗ್ತದಂತೆ. ಆ 18ನೇದ್ದಕ್ಕೆ ಪರಮ ಆತ್ಮ ಅಂತ ಹೆಸರು. ಹೀಗೆ ಪರಮಾತ್ಮನನ್ನು ತಿಳಿಯುವುದಕ್ಕೆ 17ನೇದ್ದಾದ ಜೀವಾತ್ಮನನ್ನು ಅರಿಬೇಕು. ಜೀವಾತ್ಮನನ್ನು ಅರಿಯುವುದಕ್ಕೋಸ್ಕರ ಈ 16ರ ಬಗ್ಗೆ ಜ್ಞಾನವನ್ನು ಸಂಪಾದಿಸಬೇಕು. ಈ ಅಷ್ಟಾದಶ ವಿದ್ಯಾಸ್ಥಾನದ ಅಭ್ಯಾಸದ ಬಲದಿಂದ ಆತ 16ರಿಂದ 17ಕ್ಕೆ, 17ರಿಂದ 18ಕ್ಕೆ ಹೋಗ್ತಾನೆ. 18ಕ್ಕೆ ಹೋದರೆ ಅಲ್ಲಿಗೆ ಮುಗಿಯಿತು. ಅದಕ್ಕೆ ಮೋಕ್ಷ ಅಂತ ಹೆಸರು. ಹೀಗೆ ಇರುವುದೆಲ್ಲ 18ರಲ್ಲಿ ಎಂಬ ಕಾರಣದಿಂದ ಇಡೀ ಮಹಾಭಾರತ ಕೇವಲ ಕುರುಪಾಂಡವರ ಗಲಾಟೆ, ಅಣ್ಣ ತಮ್ಮಂದಿರ ಹೋರಾಟ ಅನ್ನುವಲ್ಲಿ ಉಪಸಂಹೃತವಾಗುವುದಿಲ್ಲ. ಅದು ಮನುಷ್ಯನ ಪರನಿಶ್ರೇಯಸ್ಸಿಗೆ ಬೇಕಾದ 18ಕ್ಕೆ ಏರುವುದಕ್ಕೆ ಬೇಕಾದ ವಿಷಯಗಳನ್ನು ಹೇಳ್ತದೆ. ಆದ್ದರಿಂದ ಇಡೀ ಮಹಾಭಾರತ 3 ಅರ್ಥ ಅಲ್ಲ, ಅದಕ್ಕೆ 10 ಅರ್ಥ ಅಂತೆ. ದಶಾರ್ಥಾ ಸರ್ವಭಾರತೆ, ತ್ರಯೋರ್ಥಾ ಸರ್ವವೇದೇಶು, ದಶಾರ್ಥಾ ಸರ್ವಭಾರತೆ, ವಿಷ್ಣೋ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ಮಹಾಭಾರತದಲ್ಲೇ ಬರುವ ವಿಷ್ಣು ಸಹಸ್ರನಾಮದ ಒಂದೊಂದು ಶಬ್ದಕ್ಕೂ ಕೂಡ 100 ಅರ್ಥಗಳಿದ್ದಾವೆ. ಮಹಾಭಾರತದ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ 10 ಹಂತದಲ್ಲಿ ಅರ್ಥಗಳನ್ನು ಮಾಡಿಕೊಳ್ಳುವುದಕ್ಕೆ ಬರ್ತದೆ. ಇವತ್ತು ನಾವು 10 ಹಂತದ ಅರ್ಥವನ್ನು ಯೋಚಿಸುವಷ್ಟು ಸಮರ್ಥರಿಲ್ಲ. ಆದರೆ ಅಧ್ಯಾತ್ಮಪರವಾದ ಅರ್ಥವೂ ಅದಕ್ಕಿದೆ ಅನ್ನುವ ಎಚ್ಚರ ನಮ್ಮಲ್ಲಿ ಬೇಕಾಗ್ತದೆ. ಆದ್ದರಿಂದಲೇ ಹೇಳುವುದು, ಮಹಾಭಾರತ ಯಾರಿಗಪ್ಪ ಅರ್ಥ ಆಗ್ತದೆ? ಓದುವವರಿಗೆಲ್ಲ ಅರ್ಥ ಆಗೋದಿಲ್ಲ, ಹೇಳುವವರಿಗೆ ಅರ್ಥ ಆಗಿರುವುದಿಲ್ಲ. ಕೇಳುವವರಿಗೆ ಅರ್ಥ ಆಗ್ತದೆ. ಏನಂದರೆ ಹೇಳುವವರಿಗೆ ಅರ್ಥ ಆಗಿದೆ ಅಂತ ಭ್ರಾಂತಿ ಬರೋದು. ವಸ್ತುತಃ ಹೇಳುವವರಿಗೂ ಕೂಡ ಮಹಾಭಾರತ ಅರ್ಥ ಆಗಿರುವುದಿಲ್ಲ. ಮಹಾಭಾರತದ ಒಂದು ಕೋನದ ಅರ್ಥ ಆಗಿರುತ್ತದೆ. ವಜ್ರ ಇದ್ದ ಹಾಗೆ ಮಹಾಭಾರತ. ವಜ್ರವನ್ನು ನಾನಾ ಥರದಲ್ಲಿ ನಿಕಷಕ್ಕೆ ಕೊಟ್ಟು ಸಾಣೆಗೆ ತಿಕ್ಕಿ ಅನೇಕ ಕೋನಗಳು ವಜ್ರಕ್ಕೆ ಇರ್ತವೆ. ಆ ವಜ್ರದ ಒಂದೊಂದು ಕೋನಕ್ಕೂ ಬೆಳಕು ಬಿದ್ದಾಗ ಅದು ಫಳಫಳ ಅಂತ ಹೊಳೆಯುತ್ತೆ. ನಾವು ಯಾವುದೋ ಒಂದು ಕೋನದಲ್ಲಿರ್ತಕ್ಕಂಥ ಸ್ವಾರಸ್ಯವನ್ನು ಅನುಭವಿಸ್ತೇವೆ, ಆದರೆ ಇನ್ನೊಂದು ಕೋನದ ಅರ್ಥ ನಮಗೆ ಆಗುವುದಿಲ್ಲ. ಹೇಗೆ ವಜ್ರದಲ್ಲಿ ಒಂದು ಕೋನವನ್ನು ತಿಳಿದ ಕೂಡಲೇ ವಜ್ರವು ನನಗೆ ತಿಳಿಯಿತು ಅಂತ ನಾವು ತಿಳ್ಕೊಳ್ತೇವೋ, ಹಾಗೆ ಮಹಾಭಾರತದ ಒಂದು ಕೋನ ಅದು ಸರಿಯೇ, ಅದು ಲೌಕಿಕವಾದ ಲೋಕದೃಷ್ಟವಾದ ಅರ್ಥ ಏನಿದೆ ಅದು ಕೂಡ ಸರಿಯಾದದ್ದೇ ಅರ್ಥ. ಅದನ್ನು ತಿಳಿದು ನಾವು ಮಹಾಭಾರತದ ಬಗ್ಗೆ ಜ್ಞಾನಿಗಳು ಅಂತ ನಾವು ಅಂದುಕೊಳ್ತೇವೆ. ಆ ಮಹಾಭಾರತದ ಮಧ್ಯದಲ್ಲೇ ಬರುವ ಎಷ್ಟೋ ಶ್ಲೋಕಗಳು ಇನ್ನಷ್ಟು ಗುಹ್ಯ ಭಾಷೆಯಲ್ಲಿ ವೇದವ್ಯಾಸರಿಂದ ಹೊರಬಂದಿದೆ. ಅದು ಒಟ್ಟು 8800 ಶ್ಲೋಕ ಅಂತೆ. 8 ಶ್ಲೋಕ ಸಹಸ್ರಾಣಿ, 8 ಶ್ಲೋಕ ಶತಾನಿ ಚ, ಅಹಂ ವೇದ್ಮಿ, ಶುಕೋ ವೇತ್ತಿ, ಸಂಜಯೋ ವೇತ್ತಿವಾ ನವ. ವೇದವ್ಯಾಸರು ಹೇಳುವುದು ಒಟ್ಟು 8800 ಶ್ಲೋಕಗಳನ್ನು ಅಲ್ಲಲ್ಲಿ ನಾನು ಬಿಸಾಡಿದ್ದೇನೆ ಈ ಮಹಾಭಾರತದ ಮಧ್ಯದಲ್ಲಿ. ನನಗೆ ಅದರ ಅರ್ಥ ಗೊತ್ತು, ನನ್ನ ಮಗ ಶುಕಾಚಾರ್ಯರಿಗೆ ಅರ್ಥ ಆಗ್ತದೆ, ಆದರೆ ಆ ಸಂಜಯ ಮಹಾಬುದ್ಧಿಶಾಲಿ, ಅವನಿಗೆ ಅರ್ಥ ಆಗ್ತದೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಂಜಯೋ ವೇತ್ಯವಾದವ. ಅಷ್ಟು ಕ್ಲಿಷ್ಟವಾದ ಕೂಟ ಶ್ಲೋಕಗಳನ್ನು ಮಧ್ಯದಲ್ಲಿ ಬರೆದಿದ್ದಾರೆ ವೇದವ್ಯಾಸರು ಮಹಾಭಾರತದಲ್ಲಿ. ಅಂದರೆ ಮಹಾಭಾರತ ಅನ್ನೋದು ಒಂದು ಹಂತದಲ್ಲಿ ಒಗಟಾಗಿ ನಮಗೆ ಕಾಣಿಸುತ್ತೆ. ಒಂದು ಹಂತದಲ್ಲಿ ಮಹಾಭಾರತದ ಉಪಾಖ್ಯಾನಗಳು ಕೂಡ ಅಧ್ಯಾತ್ಮದ ರಸದಿಂದ ತುಂಬಿಕೊಂಡಾಗ ಒಗಟು ಅನ್ನುವ ರೀತಿಯಲ್ಲೇ ಅರ್ಥವಾಗ್ತವೆ. ಆದರೆ ಮಹಾಭಾರತದ ಸಾಮಾನ್ಯ ಕಥೆಯನ್ನು ಕೇಳಿಯೂ ಕೂಡ ನಾವು ವಿಶಿಷ್ಟವಾದ ಲೌಕಿಕ ವೈದಿಕ ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಿಂದ ನಾವು ಮಹಾಭಾರತದ ಒಳಗೆ ಪ್ರವೇಶ ಮಾಡ್ತಾ ಇರುವುದು. ಭಾರೀ ಯುದ್ಧೋದ್ಯೋಗ ನಡೀತಾ ಇದೆ. ವೈದ್ಯಕೀಯದ ವ್ಯವಸ್ಥೆಯಾಗಿದೆ, ಹಸಿ ಹುಲ್ಲು ಒಣ ಹುಲ್ಲುಗಳ ವ್ಯವಸ್ಥೆಯಾಗಿದೆ, ಕುಡಿಯುವುದಕ್ಕೆ ನೀರಿನ ವ್ಯವಸ್ಥೆಯಾಗಿದೆ, ಆನೆಗಳನ್ನು ತೊಳೆಯುವುದಕ್ಕೆ ಬೇಕಾದ ವ್ಯವಸ್ಥೆಯಾಗಿದೆ. ಕೆಲವು ಆನೆಗಳಿಗೆ ಮದ ಬಂತು ಅಂತಾದರೆ ಅವುಗಳನ್ನು ಮದ ಇಳಿಸುವುದಕ್ಕೆ ಬೇಕಾದ ಖೆಡ್ಡಾಗಳನ್ನು ನಿರ್ಮಾಣ ಮಾಡಿಯಾಗಿದೆ. ಸರಪಳಿಗಳು ಆನೆಗಳಿಗೆ ಕುದುರೆಗಳಿಗೆ ಯಾವ್ಯಾವುದು ಬೇಕು ಅಂತ ಹಗ್ಗಗಳು ಖಾಲಿಯಾದಷ್ಟು ಉಪಯೋಗಿಸುವುದಕ್ಕೆ ಬೇಕಾದದ್ದು. ಬಿಲ್ಲುಗಳಿಗೆ ಆಗಾಗ ಕಟ್ಟುವುದಕ್ಕೆ ಹೆದೆಗಳು, ಜ್ಯಾಗಳು, ಅವುಗಳ ರಾಶಿ ಒಂದೊಂದಕ್ಕೆ ಪ್ರತ್ಯೇಕ. ಇದು ಬಿಲ್ಲುಗಳ ಒಂದು ಉಗ್ರಾಣ, ಆ ಕಡೆಯಿಂದ ಗದೆಗಳ ಉಗ್ರಾಣ, ಕತ್ತಿಗಳ ಉಗ್ರಾಣವೇ 10-20. ಯಾಕಂದರೆ ಕೆಲವರಿಗೆ 4 kg ಕತ್ತಿ ಆಗಬೇಕು, ಕೆಲವರಿಗೆ 8 kg ಕತ್ತಿ, ಕೆಲವರಿಗೆ ಬರೀ 15 kg ಕತ್ತಿ ಆಗಬೇಕು. ಹೀಗೆಲ್ಲ ಇದೆ ಅವರವರಿಗೆ. ಈಗ ತೆಂಡೂಲ್ಕರ್ ಹಿಡಿಯುವ ಬ್ಯಾಟ್ ಇನ್ನೊಬ್ಬರಿಗೆ ಆಗೋದಿಲ್ಲ. ಅದು ಅವರವರಿಗೆ ಉಪಯೋಗ ಆಗುವಂಥದ್ದು ಬೇರೆ ಬೇರೆಯೇ. ಎಲ್ಲರಿಗೂ ಆಗುವ ರೀತಿಯ ಬೇರೆ ಬೇರೆ ಥರದ ಶಸ್ತ್ರಾಸ್ತ್ರಗಳ ಉಗ್ರಾಣಗಳು, ಅಸ್ತ್ರಗಳಿಗೋಸ್ಕರ ಬಳಸಬಹುದಾದಂತಹ ಲೋಹಮಯವಾದ ಬಾಣಗಳು ಬೇರೆ ಕಡೆ. ಅದರಲ್ಲೂ ಕೂಡ ಅಲಂಕೃತವಾದ ಬಾಣಗಳು. ಕೆಲವರೆಲ್ಲ ಬರೀ ಬಾಣ ಹೊಡೆಯುವುದಿಲ್ಲಂತೆ,
ಅದು ನಮ್ಮ ಡಿಗ್ನಿಟಿಗೆ ಕಡಿಮೆ ಆಗ್ತದೆ ಅಂತ ಹೇಳ್ತದೆ. ಅವರಿಗೆಲ್ಲ ಅಲಂಕಾರ ಇರಬೇಕು. ಅದರ ಆ ಬಾಣಗಳ ಹಿಂಭಾಗದಲ್ಲಿ ನವಿಲ ಗರಿಯನ್ನು ಹಚ್ಚಿರಬೇಕು, ಇಲ್ಲೇ ಹೋದರೆ ಯಾವುದೋ ಗಿಡುಗನ ಗರಿಯನ್ನು ಹಚ್ಚಿರಬೇಕು, ಅದಕ್ಕೆ ಮಧ್ಯದಲ್ಲಿ ಬೇರೆ ಬಣ್ಣಗಳನ್ನು ಕೊಟ್ಟಿರಬೇಕು, ಅಲಪ್ತಕ ರಸದಿಂದ ಸೇಚನ ಮಾಡಿರಬೇಕು, ಅದರ ತುದಿ ಕೆಂಪಾಗಿರಬೇಕು. ಹಾಗಿದ್ದರೆ ಮಾತ್ರ ಅವರು ಬಾಣ ಹೊಡೆಯುವುದು. ನಮ್ಮದು ಅದು ಕ್ರಮ, ನಾವು ಅಂಥ ಬಾಣಗಳನ್ನು ಮಾತ್ರ ಹೊಡೆಯುವುದು ಅಂತ ಕೆಲವರಿಗೆ ಇರ್ತದೆ. ಅಂಥವರಿಗೆ ಅದಕ್ಕೆ ಬೇಕಾದ ಬಾಣಗಳು. ಸಾಮಾನ್ಯ ಬಿದಿರಿನ ಬಾಣ ಹೊಡೆಯುವವರಿಗೆ ಅದು ಲೋಹದಿಂದ, ಲೋಹದ ಮುಖ, ಲೋಹಮುಖಿ ಅಂತ ಕರೀತಾರೆ. ಲೋಕಸೂಚಿ ಮತ್ತು ಲೋಕಮುಖಿ ಅಂತ. ಆ ಲೋಕಮುಖಿ, ಲೋಕಸೂಚಿ ಅನ್ನಿಸ್ತಕ್ಕಂತಹ ಬಿದಿರಿನ ಬಾಣಗಳು ಇವುಗಳೆಲ್ಲ ಪ್ರತ್ಯೇಕ ರಾಶಿ ರಾಶಿ ಬಿದ್ದಿದ್ದಾವೆ. ಇದರ ಜೊತೆಗೆ ಅನುಷ್ಠಾನಕ್ಕೆ ಬೇಕಾಗುವಷ್ಟು ಪುರೋಹಿತರು, ವಿಪ್ರರು ಕಾಲಕ್ಕೆ ದಾನಗಳನ್ನು ಕೊಡಬೇಕಾಗ್ತದೆ. ದಾನ ಸ್ವೀಕರಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಅನೇಕ ಥರದ ವ್ಯವಸ್ಥೆಗಳನ್ನೆಲ್ಲ ಮಾಡಿ ಆಗ್ತಾ ಇದೆ. ಇಲ್ಲಿ ಶಿಬಿರಗಳ ನಿರ್ಮಾಣ ಮಾಡುವುದಕ್ಕೆ ಶಿಲ್ಪಿಗಳು ಆಗಮಿಸಿದ್ದಾರೆ. ಶಿಲ್ಪಿಗಳಿಗೆ ಸ್ವತಃ ಕೃಷ್ಣ ನೇತೃತ್ವ ವಹಿಸಿದ್ದಾನಂತೆ ವಾಸ್ತುಶಾಸ್ತ್ರದಲ್ಲಿ. ಯಾವ ದಿಕ್ಕಿಗೆ ಮುಖ ಇರಬೇಕು ಈ ಶಿಬಿರದ್ದು, ಆ ಕಡೆಯಿಂದ ಪಾಂಚಾಲದಿಂದ ಬಂದವರ ವಾಸ್ತು ಹೇಗೆ, ಅವರಿಗೆ ಅವರ ವಾಸ್ತುವಿನ ಪ್ರಕಾರವೇ ಶಿಬಿರದ ನಿರ್ಮಾಣ ಇಡಬೇಕು. ಇದರ ಮಧ್ಯದಲ್ಲಿ ಅನೇಕ ದೇವಸ್ಥಾನಗಳು ಬೇರೆ ಇದ್ದಾವೆ. ದೇವಸ್ಥಾನಗಳ ಪಕ್ಕದಲ್ಲಿ ವಸತಿ ವ್ಯವಸ್ಥೆ ಇರಬಾರ್ದು ಅಂತ ಹೇಳಿದ್ದಾನೆ ಧರ್ಮರಾಜ. ಆ ದೇವಸ್ಥಾನದ ಪಕ್ಕದಲ್ಲಿ ಚಪ್ಪರ ಹಾಕಿರಬೇಕು. ಚಪ್ಪರ ಹಾಕಿ ಅಲ್ಲಿ ಅನುಷ್ಠಾನಾದಿಗಳಿಗೆ, ಕೆಲವರಿಗೆ ಸಾಯಂಕಾಲ ಯುದ್ಧ ಮುಗಿಸಿ ಬಂದ ಮೇಲೆ ಧ್ಯಾನ ಮಾಡುವ ಅಭ್ಯಾಸ ಇರ್ತದೆ, ಅವರು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಅಲ್ಲಿ ಪಶು ಪಕ್ಷಿಗಳು ಇತ್ಯಾದಿಗಳೆಲ್ಲ ವಾಸ ಮಾಡುವುದಕ್ಕೆ ವ್ಯವಸ್ಥೆ ಇರಬೇಕು. ಹೀಗೆ ಯುದ್ಧರಂಗದಲ್ಲಿ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನು ಧರ್ಮರಾಜ, ಅರ್ಜುನ, ಭೀಮಸೇನ ಮತ್ತು ಶ್ರೀಕೃಷ್ಣ ಇವರ ನೇತೃತ್ವದಲ್ಲಿ ನಡೆಸಿದರು. ಇದು ಯುದ್ಧೋದ್ಯೋಗದ ಒಂದು ಪರಮ ಮುಖ್ಯವಾದಂತಹ ಭಾಗ. ಅತ್ತ ಕಡೆಯಿಂದ ದುರ್ಯೋಧನನ ವ್ಯವಸ್ಥೆ. ಇಲ್ಲಿ ಪಾಂಡವರ ಸೇನೆಯೆಲ್ಲವೂ ಕುರುಕ್ಷೇತ್ರಕ್ಕೆ ಬಂದು ಜಮಾವಣೆಗೊಂಡಿದೆ ಅನ್ನೋ ವಿಷಯ ದುರ್ಯೋಧನನಿಗೆ ಗೊತ್ತಾಯಿತು. ಅಷ್ಟು ವೇಗಶಾಲಿಗಳಾಗಿದ್ದಾರೆ ಅಂತ ಅನಿಸಿದವನಿಗೆ. ಅನಿಸಿದ ಮೇಲೆ ಅವನು ದೊಡ್ಡ ಸಭೆ ಕರೆದು ನಮ್ಮಲ್ಲಿ 11 ಅಕ್ಷೌಹಿಣಿ ಸೇನೆ ಇದೆ, 11 ಅಕ್ಷೌಹಿಣಿ ಸೈನ್ಯಕ್ಕೆ ಅಕ್ಷೌಹಿಣಿ ಪತಿಗಳ ವ್ಯವಸ್ಥೆ ಆಗಬೇಕು ಅಂತ ಹೇಳಿ ದ್ರೋಣಂ ಕೃಪಂಚೈವ ಅಂತೇಳಿ ದ್ರೋಣ, ಕೃಪಾ, ಕರ್ಣ, ಭೀಷ್ಮನನ್ನೊಬ್ಬನನ್ನು ಬಿಟ್ಟು ಜಯದ್ರಥನನ್ನು, ವಿಶೇಷವಾಗಿ ಸೈಂಧವ ದೇಶದ ಅಧಿಪತಿ, ಸಿಂಧು ದೇಶದ ಅಧಿಪತಿಯಾದಂತಹ ತಮ್ಮ ಮನೆಯ ಅಳಿಯನಾಗಿರ್ತಕ್ಕಂತಹ ಜಯದ್ರಥ, ಇವರನ್ನೆಲ್ಲ ಕೃತವರ್ಮನನ್ನು ಸೇರಿಸಿ ಒಟ್ಟು 11 ಜನರನ್ನು ತಮ್ಮ ಅಕ್ಷೌಹಿಣೀಪತಿ ಅಂತ ವ್ಯವಸ್ಥೆ ಮಾಡಿದ. ಅಕ್ಷೌಹಿಣೀಪತಿ ಆದ ಮೇಲೆ ಇವರಿಗೆಲ್ಲ ಅಧಿಪತಿಯಾಗಬೇಕು ಯಾರು ಅಂತ ವಿಮರ್ಶೆ ಬಂತು. ದುರ್ಯೋಧನ ಹೇಳಿದ, ನಾವು ಭೀಷ್ಮಾಚಾರ್ಯರನ್ನೇ ಮಾಡಬೇಕಾಗ್ತದೆ, ಇಲ್ಲೇ ಹೋದರೆ ಎಲ್ಲ ಗುಸುಗುಸು ಶುರುವಾಗ್ತದೆ, ಆಮೇಲೆ ಗಲಾಟೆ ಆಗ್ತದೆ, ಅದರಿಂದ ಗಲಾಟೆ ಪರಿಹಾರ ಮಾಡುವುದಕ್ಕೆ ಭೀಷ್ಮಾಚಾರ್ಯರನ್ನು ಮಾಡುವ. ಇದರ ಅಭಿಪ್ರಾಯ ಏನು? ದುರ್ಯೋಧನನಿಗೆ ಭೀಷ್ಮಾಚಾರ್ಯರ ಮೇಲೆ ಪೂರ್ತಿ ವಿಶ್ವಾಸ ಇಲ್ಲ. ಅವರನ್ನು ಸೇನಾಧಿಪತಿಯನ್ನಾಗಿ ಮಾಡಿತು, ಅದಕ್ಕಿಂತ ಕರ್ಣ ಒಳ್ಳೆಯದು ಅಂತ ಅವನಿಗಿತ್ತು. ಆದರೆ ಕರ್ಣನನ್ನು ಸೇನಾಧಿಪತಿ ಮಾಡಿದರೆ ಭೀಷ್ಮರು ಯುದ್ಧಕ್ಕೆ ಬರುವುದಿಲ್ಲ ಅಂತ ಗೊತ್ತು ಅವನಿಗೆ. ಯಾರ್ಯಾರ ಮನಸ್ಥಿತಿ ಹೇಗೆ ಅನ್ನೋದು ಆ ರಾಜಕಾರಣಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಆದ್ದರಿಂದ ಭೀಷ್ಮರನ್ನೇ ಮಾಡುವ ಅನಿವಾರ್ಯತೆ ಇದೆ, ಮಾಡೋಣ ಅಂಥೇಳಿ ಕರ್ಣನಲ್ಲೇ ಮೆಲ್ಲ ಹೇಳಿದ. ಕರ್ಣನ ಮುಖ ವಿವರಣವಾದದ್ದನ್ನು ಕಂಡ. ಆದರೆ ಕರ್ಣ ಏನಿದ್ರೂ ನನ್ನ ಗೆಳೆಯ, ನಾನು ಹೇಳಿದ ಹಾಗಿರ್ತಾನೆ ಅಂತ ಧೈರ್ಯ ಅವನಿಗೆ. ಅದಕ್ಕೋಸ್ಕರ ಅವನನ್ನು ಸೇನಾಧಿಪತಿ ಮಾಡುವುದು, ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಡು ಹೋದ. ಎಲ್ಲರನ್ನೂ ಕರ್ಕೊಂಡು ಹೋಗಿ ಭೀಷ್ಮಾಚಾರ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ಸಿಕ್ಕಾಬಟ್ಟೆ ವಿನಯವನ್ನು ತೋರಿಸಿ ಬಾಯಿಗೆ ಕೈ ಹಿಡ್ಕೊಂಡು ಮೆಲ್ಲ ಮಾತಾಡಿಕೊಂಡು, ಅಲ್ಲಿ ತನಕ ಎದ್ದಾದದ್ದ ಬೈತಾ ಇದ್ದ. ಈಗ ಹಾಗಲ್ಲ, ಭೀಷ್ಮಾಚಾರ್ಯರಿಗೆ ನಗು ಬರ್ತದೆ ಇವನ ಆಚರಣೆ ನೋಡಿ. ಭೀಷ್ಮಾಚಾರ್ಯರಲ್ಲಿ ಇವ ಭಾರೀ ವಿನಯ ಸಂಪನ್ನನಾಗಿ ಹೋಗಿ ತಾವು ನಮ್ಮ ಸೇನಾಧಿಪತ್ಯವನ್ನು ವಹಿಸಿಕೊಳ್ಬೇಕು, ಎಲ್ಲರೂ ತಾವೇ ಸೇನಾಧಿಪತಿಯಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಹೇಳಿದ. ಭೀಷ್ಮಾಚಾರ್ಯರು ಸರಿ ಅಂತ ಹೇಳಿದರು. ಅದಕ್ಕೆ ಯಾವ ವಿರೋಧವನ್ನು ಮಾಡಲಿಲ್ಲ ಭೀಷ್ಮಾಚಾರ್ಯರು. ಇವನಿಗೆ ಮನಸ್ಸಿನಲ್ಲಿತ್ತು, ಒಂದು ವಿರೋಧ ಮಾಡಿದರೆ ಸಾಕು ಕರ್ಣನಲ್ಲಿ ಮಾಡುವ ಅಂತ. ಅವರಿಗೆ ಯಾವ ವಿರೋಧವನ್ನು ಮಾಡಲಿಲ್ಲ, ಸರಿ ಅಂತ ಹೇಳಿದರು. ಸರಿ ಅಂತ ಹೇಳಿದರು. ಆವಾಗ ಜಯಘೋಷವಾಯಿತು, ದೊಡ್ಡ ಸಭೆ ಸೇರಿತು. ಸಭೆಯಲ್ಲಿ ಇವರಿಗೆ ಅಭಿಷೇಕ ಮಾಡುವಂತಹ ಪ್ರಸಂಗ. ಅಭಿಷೇಕ ಮಾಡಲಿಕ್ಕೆ ಬರುವ ಹೊತ್ತಿಗೆ ಭೀಷ್ಮಾಚಾರ್ಯರು ಹೇಳಿದರು, ನನ್ನೊಂದು 2 ಮಾತುಗಳಿದ್ದಾವೆ. ಏನೋ ನೀವು ಹೇಳಿದ್ದು ಎಲ್ಲರೂ ಕೇಳಿದ ಮೇಲೆ ನಾನು ಆಗುವುದಿಲ್ಲ ಅಂತ ಹೇಳುವ ಹಾಗಿಲ್ಲ. ಯಾಕೆ ಅಂತ ಹೇಳಿದರೆ, ಈ ವಂಶದ ಸೇನಾಧಿಪತಿಯಾಗಿ ನಾನು ಸುಮಾರು 700 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಕೆಲಸವೇ ಅದು. ಹಿಂದಕ್ಕೆ ಚಿತ್ರಾಂಗದ ವಿಚಿತ್ರ ವೀರ್ಯರು ರಾಜರಾಗಿರುವಾಗಲೂ ಸೇನಾಧಿಪತಿಯಾಗಿದ್ದವ ನಾನೇ. ಧೃತರಾಷ್ಟ್ರ, ಪಾಂಡುರಾಜ ಇವರೆಲ್ಲ ಬಂದಾಗಲೂ ಕೂಡ ಸೇನಾಧಿಪತಿಯಾಗಿದ್ದವ ನಾನೇ. ಇವತ್ತು ಯುದ್ಧ ಅಂತ ತೀರ್ಮಾನ ಆದಮೇಲೆ ಹಸ್ತಿನಪುರದ ಸಿಂಹಾಸನದ ವತಿಯಿಂದ ಸೇನಾಧಿಪತಿ ಯಾರು ಅಂತ ಕೇಳಿದರೆ ಅದು ನಾನೇ ಆಗಬೇಕು. ಹಾಗಾಗಿ ನನ್ನನ್ನು ಸೇನಾಧಿಪತಿಯಾಗು ಅಂತ ನೀವು ಕೇಳುವ ಅವಶ್ಯಕತೆ ಇಲ್ಲ, ನಾನು ಸೇನಾಧಿಪತಿ ಆಗಿಯೇ ಇದ್ದೇನೆ.
ಅದಕ್ಕೆ ಸೇನಾಧಿಪತಿ ಆಗ್ತೇನೆ. ಆದರೆ ಇವತ್ತಿನ ಯುದ್ಧ ಸಾಮಾನ್ಯ ಅಲ್ಲ. ನನಗೆ ನೀವು 100 ಜನ ಹೇಗೋ, ದುರ್ಯೋಧನ ಹತ್ರ ಹೇಳೋದು ಭೀಷ್ಮಾಚಾರ್ಯರು, ನೀವು 100 ಜನ ನನಗೆ ಹೇಗೋ, ಧರ್ಮರಾಜಾದಿ 5 ಜನರು ಹಾಗೆ. ಸಂಬಂಧದಲ್ಲಿ ಕಿಂಚಿತ್ತು ವ್ಯತ್ಯಾಸ ಇಲ್ಲ. ನೀವು ನನಗೆ ಅನ್ನ ಹಾಕಿದ್ದು ಅದರಿಂದ ಜಾಸ್ತಿ, ಅವರು ಅನ್ನ ಹಾಕಲಿಲ್ಲ ಕಡಿಮೆ, ಹೀಗಿಲ್ಲ. ಸಂಬಂಧದಲ್ಲಿ ಇಬ್ಬರು ನನಗೆ ಸಮಾನ. ಆದ್ದರಿಂದ ನಾನು ನಿಮ್ಮನ್ನು ಯಾವತ್ತಿಗೂ ಹೇಗೆ ಕೊಲ್ಲಲಾರೆನೋ ಹಾಗೆ 5 ಜನರನ್ನು ನಾನು ಕೊಲ್ಲಲಾರೆ. ನನ್ನನ್ನು ಸೇನಾಧಿಪತಿ ಮಾಡುವುದಕ್ಕಿಂತ ಮುಂಚೆ, ಇವನೇ ಸೇನಾಧಿಪತಿ ಅಂತ ಜಯಕಾರ ಹಾಕುವುದಕ್ಕಿಂತ ಮುಂಚೆ ಇದನ್ನು ನೆನಪಿಟ್ಟುಕೊಳ್ಳಿ. ಯಾವತ್ತಿಗೂ ನನ್ನ ಹತ್ರ ಬಂದು ನೀವು ಒತ್ತಾಯ ಮಾಡುವ ಹಾಗಿಲ್ಲ. ಸೇನಾಧಿಪತಿಗಳೇ ನಾಳೆಯ ದಿವಸ ನಕುಲನನ್ನು ಸಾಯಿಸಬೇಕು ಹೀಗೆ ಕೇಳುವುದಕ್ಕೆ ಅವಕಾಶ ಇಲ್ಲ. ನನ್ನ ಸೇನಾಧಿಪತ್ಯದ ಸ್ಥಿತಿಯಲ್ಲಿ ಇದೊಂದು ಪ್ರಮುಖವಾಗಿ ನೀವು ಗಮನಿಸಬೇಕು. ಹಾಗಾದರೆ ನಾನು ಏನು ಸೇನಾಧಿಪತಿಯಾಗಿ ಮಾಡುವುದು? ಪಂಚಪಾಂಡವರನ್ನು ನಾನು ಮುಟ್ಟುವುದಿಲ್ಲ ಅಂತಾದರೆ ಸೇನಾಧಿಪತಿಯಾಗಿ ಮಾಡುವುದೇನು? ಯೋಚನೆ ಮಾಡಬೇಡಿ. ನಮ್ಮ ಸೇನೆಯಲ್ಲಿ ಅತಿರಥ ಮಹಾರಥಿಗಳು ಏನೇನು ಕೆಲಸ ಮಾಡ್ತಾರೆ ಅವರಿಗಿಂತ ಜಾಸ್ತಿ ಜನರನ್ನು ನಾನು ಕೊಲ್ತೇನೆ. ದಿನವೊಂದಕ್ಕೆ ಅಯುತ ಸಂಖ್ಯಾಕವಾದ ಯೋಧರನ್ನು ನೆಲಕ್ಕೆ ಬೀಳಿಸ್ತೇನೆ. ಅಯುತ ಅಂತೇಳಿದರೆ 40 ಅಂತ ಅರ್ಥ, ಅಂದರೆ 10,000. ದಿನಕ್ಕೆ 10,000ಕ್ಕೆ ಕಡಿಮೆ ಇಲ್ಲದೆ ನಾನು ಯೋಧರ ತಲೆಯನ್ನು ನೆಲಕ್ಕೆ ಹಾಕ್ತೇನೆ. ಇದು ನನ್ನ ಯುದ್ಧದ ಸಾಮರ್ಥ್ಯ, ನಾನು ಅದನ್ನು ತೋರಿಸ್ತೇನೆ. ಆದರೆ ಪಾಂಡವರನ್ನು ಮುಟ್ಟುವುದಿಲ್ಲ. ಇನ್ನು ಮುಗೀತು ಅಂತ ಅಂದ್ಕೊಂಡ್ರೆ ಇಲ್ಲ ಇನ್ನೊಂದುಂಟಂತೆ ಭೀಷ್ಮಂತು. ಸಮಯಂ ಶೃಣು ಅಂತಾನೆ. ಸಮಯ ಅಂದರೆ ನಿರ್ಬಂಧ. ಸಮಯ ಅಂತೇಳಿದರೆ ಒಂದು ಕಟ್ಟುಪಾಡು. ನನ್ನ ಸೇನಾಧಿಪತ್ಯದಲ್ಲಿ ಹೀಗೊಂದು ಸಮಯ ಇದೆ, ಸಮಯ ಬಂಧ ಇದೆ. ಏನು? ಈ ಪಕ್ಕದವ ಕರ್ಣ ಇದ್ದಾನಲ್ಲ ನೋಡು, ಅವನ ಮುಖ ಎಷ್ಟು ಚಿಕ್ಕದಾಗಿದೆ. ನಾನು ಸೇನಾಧಿಪತಿ ಆಗ್ತೇನೆ ಅಂತ ಅವನ ಮುಖ ಚಿಕ್ಕದಾಗಿದೆ. ಅವನೇ ಸೇನಾಧಿಪತಿ ಆಗಬೇಕು ಅಂತ ಅವನ ಮನಸ್ಸಲ್ಲಿ ಉಂಟು. ನೀವೊಂದೋ ಅವನನ್ನು ಸೇನಾಧಿಪತಿ ಮಾಡಿ, ಇಲ್ಲ ನನ್ನನ್ನು ಸೇನಾಧಿಪತಿ ಮಾಡಿ ಅವನನ್ನು ಮನೆಗೆ ಕಳಿಸಿ. ಎರಡೇ ಒಂದು ನಾನು ಯುದ್ಧ ಮಾಡುವಷ್ಟು ಸಮಯ ಅವ ಯುದ್ಧಕ್ಕೆ ಬರಬಾರ್ದು. ಇಲ್ಲ ಅವನು ಯುದ್ಧ ಮಾಡ್ತಾನೆ ಅಂದರೆ ನಾನು ಯುದ್ಧಕ್ಕೆ ಬರುವುದಿಲ್ಲ. ಇಷ್ಟೇ, ನನಗೆ ಅವನನ್ನು ಕಂಡ್ರೆ ಆಗೋದಿಲ್ಲ ಅಂತ. ಅದಕ್ಕೆ ಹೇಳ್ತಾನೆ ಸತತಂ ಖಲು ಸ್ಪರ್ಧತೆ. ಈ ವ್ಯಕ್ತಿ ಏನು ಅಂತೇಳಿದರೆ ಪ್ರತಿ ಹೆಜ್ಜೆಗೂ ನನ್ನ ಮೇಲೆ ಸ್ಪರ್ಧೆ ಅವನಿಗೆ. ಈ ಭೀಷ್ಮನಿಂದ ಏನಾಗ್ತದೆ? ಇವನಿಗೆ ವಯಸ್ಸಾಯಿತು, ಚರ್ಮ ಹೇಳಿದ್ರೆ 1 ಗೇಣಿನಷ್ಟು ಹೊರಗೆ ಬರುತ್ತೆ. ಇವು ಏನು ಮಾಡ್ತಾನೆ? ನಾನು ಮಾಡಿದ ಹಾಗೆ ಇವನಿಂದ ಮಾಡಲಿಕ್ಕೆ ಹೇಗೆ? ಯಾವತ್ತೂ ನೋಡಿದರೂ ನನ್ನ ಮೇಲೆ ಸ್ಪರ್ಧೆ. ಅಂಥ ವ್ಯಕ್ತಿ ನನಗೆ ಯುದ್ಧರಂಗದಲ್ಲಿ ನಮ್ಮ ಕಡೆಯಲ್ಲಿ ಕಂಡಾಗ ಅವನ ಮೇಲೆ ಬಾಣ ಹೊಡಿಬೇಕು ಅಂತ ಅನಿಸುತ್ತೆ. ಅಂಥ ವ್ಯಕ್ತಿ ನಮ್ಮ ಪಕ್ಷದಲ್ಲಿದ್ದಾಗ ನಾನು ಹೇಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ? ಆದ್ದರಿಂದ ನನ್ನ ನಿಯಮ, ನನ್ನ ನಿರ್ಬಂಧ, ನನ್ನ ಸಮಯ ಇದು ಒಂದು ಸೇರಿದೆ. ನಾನು ಯುದ್ಧಕ್ಕೆ ಸೇನಾಧಿಪತಿ ಅಂತ ನೀವೆಲ್ಲ ಒಪ್ಪಿಕೊಳ್ಳುವುದಾದರೆ ಈ ಕರ್ಣ ಯುದ್ಧಕ್ಕೆ ಬರಬಾರ್ದು. ಇಷ್ಟನ್ನು ಹೇಳಿ ಮುಗಿಸುವುದಕ್ಕಿಂತ ಮುಂಚೆ ಕರ್ಣ ಮಾತಾಡಿ ಆಯಿತು. ಭೀಷ್ಮ ಬದುಕಿರುವಲ್ಲಿಯ ತನಕ ನಾನು ಯುದ್ಧ ಮಾಡೋಲ್ಲ ಅಂದವ. ಅವನಿಗೆ ಭೀಷ್ಮ ಸಾಯುವುದೇ ಅವನಿಗೆ ಮುಖ್ಯವಾಗಿತ್ತು. ಆದರೆ ಮುಂದಕ್ಕೆ ಭೀಷ್ಮ ಬದುಕಿರುವಾಗಲೇ ಯುದ್ಧಕ್ಕೆ ಬರ್ತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಈಗ ಅವ ಹೇಳಿದ್ದು ಮಾತ್ರ ಹಾಗೆ. ಯಾವತಿ ಕಾಲೇ ಅವ ಹೇಳ್ತಾನೆ, ಎಷ್ಟು ಕಾಲದ ತನಕ ಭೀಷ್ಮ ಈ ಧರೆಯಲ್ಲಿ ಬದುಕಿರ್ತಾನೋ ಅಂತಾನೆ. ಯಾವತಿ ಕಾಲೇ ಜೀವತಿ ಅಂತಾನೆ. ಎಷ್ಟು ಕಾಲದ ತನಕ ಇವ ಯುದ್ಧರಂಗದಲ್ಲಿ ಬದುಕಿರ್ತಾನೋ ಅಲ್ಲಿಯ ತನಕ ನಾನು ಯುದ್ಧಕ್ಕೆ ಬರೋಲ್ಲ ಅಂತ. ಇದು 10 ದಿವಸ ಆದಮೇಲೆ ಯುದ್ಧಕ್ಕೆ ಬರ್ತಾನೆ ಅವ. ಯುದ್ಧಕ್ಕೆ ಬರುವಾಗ ಭೀಷ್ಮಾಚಾರ್ಯರು ಶರಶೈಯಲ್ಲಿ ಬದುಕಿಯೇ ಇರ್ತಾರೆ. ಆಗ ಯಾರೋ ಕೇಳಿರ್ಬೇಕು ಅವನ ಹತ್ರ, ಏನು ಅವತ್ತು ಹೇಳಿದೆಯಲ್ಲ ಭೀಷ್ಮ ಬದುಕಿರುವಲ್ಲಿಯ ತನಕ ಯುದ್ಧಕ್ಕೆ ಬರೋಲ್ಲ. ನಾನು ಸೇರಿಸಿದ್ದೆ ಏನಂದರೆ ಯುದ್ಧ ರಂಗದಲ್ಲಿ ಬದುಕಿರುವಲ್ಲಿಯ ತನಕ ಅಂತ ಹೇಳಿದ್ದೆ. ಈಗ ಶರರಂಗದಲ್ಲಿ ಬದುಕಿರುವುದೇ ಹೊರತು ಯುದ್ಧರಂಗದಲ್ಲಿ ಅಲ್ಲ ಅಂತ ಏನೋ ಉತ್ತರ ಕೊಟ್ಟಿರಬೇಕವ. ಅಂತೂ ಆ ಯುದ್ಧರಂಗದಲ್ಲಿ ಬದುಕಿರುವುದು ಅನ್ನುವ ಶಬ್ದಕ್ಕೆ ಯುದ್ಧ ಮಾಡ್ತಾ ಇರುವಲ್ಲಿಯ ತನಕ ಅಂತ ಅಭಿಪ್ರಾಯದಲ್ಲಿ ಅವ ಹೇಳಿದ ಮಾತು. ಅಂತೂ ಭೀಷ್ಮಾಚಾರ್ಯರು ಒಂದು ದೊಡ್ಡ ಕೆಲಸ ಮಾಡಿದರು. ಏಕಕಾಲದಲ್ಲಿ ಭೀಷ್ಮರು ಮತ್ತು ಕರ್ಣ ಇಬ್ಬರೂ ರಣರಂಗಕ್ಕೆ ಇಳಿದಿದ್ದರೆ ಕೃಷ್ಣ ಕಾರ್ಯಯೋಜನೆಯನ್ನು ಬಹಳಷ್ಟು ಬದಲಾಯಿಸಬೇಕಾದಂತಹ ಪ್ರಸಂಗಗಳಿತ್ತು. ಈ ಭೀಷ್ಮಾಚಾರ್ಯರ ದೊಡ್ಡ ಅನುಗ್ರಹ, ಕರ್ಣನದ್ದಾದ ಒಂದು ದುಷ್ಕೂಟ, ಇವುಗಳ ಎರಡರ ಮೇಲನೆಯಿಂದ ದೊಡ್ಡ ಅನುಕೂಲ ಆದದ್ದೇನು ಅಂತೇಳಿದರೆ ಭೀಷ್ಮರು ಯುದ್ಧ ಮಾಡುವಲ್ಲಿಯ ತನಕ ಕರ್ಣ ರಣರಂಗಕ್ಕೆ ಇಳಿಯುವುದಿಲ್ಲ ಅನ್ನೋ ಒಂದು ವ್ಯವಸ್ಥೆ ಆಯಿತು. ಈ ವ್ಯವಸ್ಥೆಯನ್ನು ಭೀಷ್ಮಾಚಾರ್ಯರೇ ಆಗಗೊಳಿಸಿದ್ದು. ಆದರೆ ನಾವು ಕರ್ಣನನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಕರ್ಣ ಹಾಗೆ ಹೇಳಬಾರ್ದಿತ್ತು, ಭೀಷ್ಮಾಚಾರ್ಯರ ಪಾದಕ್ಕೆ ಬೀಳಬೇಕಿತ್ತು. ನಿಜವಾಗಿ ಭೀಷ್ಮಾಚಾರ್ಯರ ಉದ್ದೇಶ ಇದ್ದದ್ದೇ ಅದು. ಈಗ ಇಷ್ಟು ನಾನು ಮಾತಾಡಿದಾಗ ಆದರೂ ಆ ಕರ್ಣ ವಿನಯ ಸಂಪನ್ನನಾಗಿ ನನ್ನ ಪಾದಕ್ಕೆ ಬಿದ್ದು, ನಾನು ಇನ್ನು ಮುಂದೆ ತಮ್ಮನ್ನು ಯಾವುದೇ ರೀತಿಯ ಸ್ಪರ್ಧೆಯ ದೃಷ್ಟಿಯಿಂದ ನೋಡುವುದಿಲ್ಲ, ನಾನು ನಿಮಗೆ ಸಂಪೂರ್ಣ ಅಧೀನನಾಗಿ ಯುದ್ಧ ಮಾಡ್ತೇನೆ ಅಂತ ಹೇಳಿದ್ದಿದ್ರೆ ಅಲ್ಲಿಗೆ ಮುಗೀತಿತ್ತು. ಆದರೆ ಆ ಕರ್ಣ ಆ ಕೆಲಸ ಮಾಡಲಿಲ್ಲ. ನೀವು ಬದುಕಿರುವಲ್ಲಿಯ ತನಕ ಯುದ್ಧರಂಗಕ್ಕೆ ಬರುವುದಿಲ್ಲ ಅಂತ ಹೇಳಿದ. ಇದು ಕರ್ಣನಲ್ಲಿ ಕಾಣಿಸ್ತಕ್ಕಂಥ ಒಂದು ದುಡುಕುತನ. ಕರ್ಣ
ಆತನ ಜೀವನದಲ್ಲಿ ಎಷ್ಟೆಷ್ಟೋ ತೊಂದರೆಗಳಾಗಿ ಹೋಗಿದ್ದಾವೆ. ಅದಕ್ಕೆ ಕಾರಣ ಏನು ಅಂತ ನಾವು ಅವನ ಹತ್ರ ವಿಚಾರಿಸಿದರೆ ಅದಕ್ಕೆ ಕುಂತಿ ಕಾರಣ ಅಂತ ಒಂದು ಕಾರಣ ಹೇಳ್ತಾನೆ, ಈ ಸಮಾಜ ಕಾರಣ ಅಂತ ಹೇಳ್ತಾನೆ, ಅನೇಕ ಕಾರಣಗಳನ್ನು ಹೇಳ್ತಾನೆ. ಪಾಂಡವರು ನನ್ನ ಅವನತಿಗೆ ಕಾರಣ ಅಂತ ಹೇಳ್ತಾನೆ, ದ್ರೋಣರು ಕಾರಣ ಅಂತ ಹೇಳ್ತಾನೆ, ಪರಶುರಾಮರು ಕಾರಣ ಅಂತ ಹೇಳ್ತಾನೆ. ಇನ್ನೊಬ್ಬರನ್ನು ತಾನು ದೃಷ್ಟಿ ಮಾಡ್ತಾನೆ, ಕೈ ತೋರಿಸ್ತಾನೆ, ನನ್ನ ಅವನತಿಗೆ ಅವರು ಕಾರಣ ಅಂತ ಹೇಳ್ತಾನೆ. ವಸ್ತುಸ್ಥಿತಿಯಿಂದ ನಾವು ಕರ್ಣನ ಇಡೀ ಇತಿಹಾಸವನ್ನು ಅವಲೋಕನೆ ಮಾಡಿದರೆ ಅವನ ದುಡುಕುತನ ಅನ್ನೋದು ಅವನ ಅವನತಿಗೆ ಕಾರಣವಾಗಿತ್ತು. ಇವತ್ತು ಅವ ಮಾಡಿದ್ದು ಅಂತಹ ದುಡುಕುತನ. ತನ್ನ ಆಪ್ತ ಗೆಳೆಯ ದುರ್ಯೋಧನನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ನಾನು ಯುದ್ಧ ಮಾಡ್ತೇನೆ ಅಂತ ಕುಂತಿಯ ಮುಂದೆ ಕೃಷ್ಣನ ಮುಂದೆ ಹೇಳಿದವ. ಆದರೆ ಇವತ್ತು ಭೀಷ್ಮರು ಇರುವಲ್ಲಿಯ ತನಕ ನಾನು ಯುದ್ಧಕ್ಕೆ ಇಳಿಯುವುದಿಲ್ಲ. ಇದರ ಪ್ರಸಂಗ ಎಲ್ಲಿಯ ತನಕ ಹೋದೀತು? ಭೀಷ್ಮರು ಇನ್ನಷ್ಟು ಎಳೆದು ದೀರ್ಘಕಾಲ ಯುದ್ಧ ಮಾಡಿದ್ದಿದ್ರೆ ಕರ್ಣ ಯುದ್ಧರಂಗಕ್ಕೆ ಬರದೇ ಇರುವಂತಹ ಪ್ರಸಂಗ ಬಂದು ಹೋಗ್ತಿತ್ತು. ಅಂಥ ಒಂದು ಮಾತನ್ನು ಹೇಳಿಬಿಟ್ಟ ಕರ್ಣ. ಭೀಷ್ಮರು ಸಿಂಹಾಸನದಲ್ಲಿ, ಈಗ ಒಂದು ಆಸನದಲ್ಲಿ ಕೂಡಿಸಿ ಭೀಷ್ಮರಿಗೊಂದು ಅಭಿಷೇಕ ಆಗಬೇಕು. ನಮ್ಮ ದುರ್ಯೋಧನ ಕರ್ಣನ ಮುಖವನ್ನೇ ನೋಡ್ತಾ ಇದ್ದಾನೆ. ಹೇಗೆ ನಾನು ಭೀಷ್ಮನಿಗೆ ಅಭಿಷೇಕ ಮಾಡಿದರೆ, ಭೀಷ್ಮಾಚಾರ್ಯರು ನಿಧಾನಕ್ಕೆ ಯುದ್ಧ ಮಾಡ್ತಾ ಇದ್ದರೆ, ನಮ್ಮದೆಲ್ಲ T20 ರೀತಿಯಲ್ಲಿ ನಡಿಬೇಕಾದ ಯುದ್ಧ ಇದು. ಇವರು ಈ ಟೆಸ್ಟ್ ಮ್ಯಾಚ್ ನಡೆಯುವ ಹಾಗೆ ನಡೆಸ್ತಾ ಹೋದರೆ, ನಿಧಾನಕ್ಕೆ ಸಾಗಿದರೆ ಎಷ್ಟು ಕಾಲದ ತನಕ ಯುದ್ಧ? ನಮ್ಮ ಕರ್ಣ ಯುದ್ಧ ಮಾಡಲಿಕ್ಕೆ ಇಲ್ಲ ಅಂತಾದರೆ ಅರ್ಜುನ ಸಾಯುವುದು ಯಾವಾಗ? ಕರ್ಣ ಯುದ್ಧಕ್ಕೆ ಬಂದರೆ ಅಲ್ಲೋ ಅರ್ಜುನ ಸಾಯುವುದು. ನಮ್ಮ ಭೀಷ್ಮಾಚಾರ್ಯರು ಯುದ್ಧ ಮಾಡ್ತಾ ಇದ್ದ ಪಕ್ಷದಲ್ಲಿ ಪಂಚಪಾಂಡವರನ್ನು ಮುಟ್ಟುವವರು ನಮ್ಮಲ್ಲಿ ಯಾರೂ ಇಲ್ಲ. ಅಶ್ವತ್ಥಾಮಾಚಾರ್ಯರು ಮುಟ್ಟುವುದಿಲ್ಲ, ದ್ರೋಣಾಚಾರ್ಯರು ಮುಟ್ಟುವುದಿಲ್ಲ. ಹಾಗಾದರೆ ಪಾಂಡವರ ಅವನತಿಗೆ ಬೇಕಾದ ಶಕ್ತಿಯೇ ನಮ್ಮಲ್ಲಿ ತಪ್ಪಿ ಹೋಯ್ತಲ್ವಾ ಅಂತ ತುಂಬ ಬೇಸರದಿಂದಲೇ ಇದ್ದಾನೆ ಕರ್ಣ. ತಾನು ದುರುದುರನೇ ಆ ಕಡೆ ಸಾಗಿ ಹೋಗಿ ಆಯಿತು. ಇನ್ನು ನಮ್ಮ ವಂಶಾನುಗತ ಸೇನಾಧಿಪತಿಯಾದಂತಹ ಭೀಷ್ಮಾಚಾರ್ಯರನ್ನು ಕೂಡಿಸದೆ ವಿಧಿ ಇಲ್ಲ ಅನ್ನುವುದನ್ನು ಅರ್ಥೈಸಿಕೊಂಡಂತಹ ದುರ್ಯೋಧನ ಭೀಷ್ಮಾಚಾರ್ಯರಲ್ಲಿ ಹೇಳ್ತಾನೆ, ನೀವು ಏನು ಹೇಳಿದರೂ ನಾವು ಒಪ್ಪಿಕೊಳ್ತೇವೆ. ನೀವೀಗ 2 ನಿರ್ಬಂಧಗಳನ್ನು ಹೇಳಿದಿರಿ, 2 ನಿರ್ಬಂಧಗಳು ನಮಗೆ ಅಂಗೀಕೃತ. ನೀವು ಸೇನಾಧಿಪತಿಯಾಗಿರಬೇಕಷ್ಟೇ. ಯಾಕಂದರೆ ನಿಮ್ಮಂಥವರು ಸೇನಾಧಿಪತಿಯಾಗಿ ನಿಲ್ಲದೇ ಹೋದ ಪಕ್ಷದಲ್ಲಿ ಇಡೀ ಸೇನೆಯೇ ತುಂಡಾಗಿ ಹೋಗ್ತದೆ. ಈಗ ಕರ್ಣ ಒಂದು ವೇಳೆ ನಿಮ್ಮ ಜೊತೆಗೆ ಯುದ್ಧಕ್ಕೆ ಬಂದರೆ ಆವಾಗ ಅವನದ್ದ ತುಂಡು ಬೇರೆ ಆಗ್ತದೆ. ನೀವು ಹೇಳಿದ ಹಾಗೆ ಕೇಳಲಿಕ್ಕೆ ಆಗುವುದಿಲ್ಲ ಅನ್ನುವುದಕ್ಕೆ ಅವನನ್ನು ಬೇಡ ಅಂತ ನೀವು ಹೇಳಿದ್ದೀರಿ. ಆದ್ದರಿಂದ ನೀವು ಹೇಳಿದ್ದನ್ನು ನಾನು ಸಂಪೂರ್ಣವಾಗಿ ಒಪ್ತೇನೆ. ಹಿಂದಿನ ಕಾಲದ ಒಂದು ಕಥೆ ಹೇಳ್ತಾನೆ ದುರ್ಯೋಧನ. ಅಜ್ಜನಿಗೆ ಪುಳ್ಳಿ ಹೇಳುವ ಕಥೆ. ಅವ ಕಥೆ ಹೇಳ್ತಾನೆ. ಹಿಂದೊಮ್ಮೆ ಹೈಹಯ ದೇಶದ ಅಧಿಪರೆಲ್ಲರೂ ಕೂಡ ಗಲಾಟೆ ಮಾಡುವುದಕ್ಕೆ ಬಂದರಂತೆ. ಕ್ಷಾತ್ರವಂಶದಲ್ಲಿ ಬಂದಂತಹ ಹೈಹಯಾಧಿಪರೆಲ್ಲ ಸೇರಿ ಬೇರೆ ಉಳಿದವರ ಮೇಲೆ ಆಕ್ರಮಣ ಮಾಡಿದ್ರಂತೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಇದು ವ್ಯವಸ್ಥೆ. ಅದರಲ್ಲಿ ಕ್ಷತ್ರ ಜನಾಂಗದಲ್ಲಿ ಬಂದಂತಹ ಹೈಹಯಾಧಿಪತಿಗಳು ಈ ಬ್ರಾಹ್ಮಣರು, ವೈಶ್ಯರು ಮತ್ತು ಶೂದ್ರರ ಮೇಲೆ ಜಾಸ್ತಿ ಕರವನ್ನು ವಿಧಿಸಿದ್ರಂತೆ. ಹಿಂದೆಲ್ಲ ವರ್ಣ ಸಂಬಂಧಿಯಾದ ದ್ವೇಷ ಅಂತ ಇದಕ್ಕೆ ಹೆಸರು. ಒಂದು ವರ್ಣದವರು ಇನ್ನೊಂದು ವರ್ಣದವರನ್ನು ದ್ವೇಷಿಸುವುದು, ಅವರಿಗೆ ಟ್ಯಾಕ್ಸ್ ಜಾಸ್ತಿ ಹಾಕುವುದು. ನಮ್ಮ ಇತಿಹಾಸದಲ್ಲಿ ಔರಂಗಜೇಬ ಮೊದಲಾದವರು ರಾಜ್ಯಭಾರ ಮಾಡುವಾಗ ಏನೇನೋ ಮಾಡಿದ್ದಾರಲ್ಲ, ಆ ರೀತಿಯ ಒಂದು ಕ್ರಮ ನಮ್ಮಲ್ಲಿ ನಡೆದದ್ದಕ್ಕೆ ಒಂದು ಉದಾಹರಣೆ ಇದು. ಇದನ್ನು ದುರ್ಯೋಧನ ಹೇಳ್ತಾನೆ. ಹೀಗಾಗಿತ್ತು. ಹೈಹೆಯರೆಲ್ಲ ಉಳಿದವರಿಗೆ ತುಂಬ ತೊಂದರೆ ಮಾಡ್ತಾ ಇದ್ದಾಗ ಬ್ರಾಹ್ಮಣರ ನೇತೃತ್ವದಲ್ಲಿ ಅವರ ಜೊತೆಗೆ ಯುದ್ಧ ನಡೀತಂತೆ. ವರ್ಣದ್ವೇಷಗಳು, ವರ್ಣದಲ್ಲಿ ಒಂದು ಗಲಾಟೆ ನಡೀತಂತೆ. ಇದು ಯಾವ ಕಾಲದ್ದು ಅಂತ ಹೇಳಲ್ಲ. ಅವ ಕಟ್ಟುಕತೆ ಹೇಳಿದ್ದಾನೋ ವಾಸ್ತವಕತೆಯೋ ಗೊತ್ತಿಲ್ಲ. ನಾನು ಓದಿದ ಯಾವ ಪುರಾಣದಲ್ಲೂ ಈ ಕಥೆ ಇಲ್ಲದು. ಇದು ಸಿಗೋದು ಮಹಾಭಾರತದಲ್ಲಿ ಮಾತ್ರ. ದುರ್ಯೋಧನ ಹೇಳಿದ್ದದು. ಹಾಗಾಯ್ತಂತೆ ಒಂದು ಕಾಲದಲ್ಲಿ. ಆದರೆ ಈ ಬ್ರಾಹ್ಮಣರು ಯುದ್ಧಕ್ಕೆ ಬಂದಾಗ ವೈಶ್ಯರು ಬಂದರು, ಶೂದ್ರರು ಬಂದರು, ಎಲ್ಲರೂ ಜೊತೆಗೆ ಹೋರಾಡುವುದಕ್ಕೆ ಬಂದರಂತೆ. ಅಷ್ಟೂ ಜನ ಹೋರಾಡಿದರೆ ಈ ಕ್ಷತ್ರಿಯರನ್ನು ಗೆಲ್ಲುವುದಕ್ಕೆ ಆಗಲಿಲ್ಲಂತೆ. ಯಾಕಾಗಲಿಲ್ಲ ಅಂತೇಳಿದರೆ, ಇವರಲ್ಲಿ ಈ ಬ್ರಾಹ್ಮಣರು ಹೇಳಿದ ಹಾಗೆ ಕ್ಷತ್ರಿಯರು, ಈ ವೈಶ್ಯರು ಕೇಳುವುದಿಲ್ಲ, ವೈಶ್ಯರು ಹೇಳಿದ ಹಾಗೆ ಉಳಿದವರು ಕೇಳುವುದಿಲ್ಲ, ಅವರು ಹೇಳಿದ ಹಾಗೆ ಇವರು ಕೇಳುವುದಿಲ್ಲ. ಇವರದ್ದು ಬೇರೆ ಬೇರೆ ಗುಂಪಂತೆ ಹೋರಾಡುವುದು. ಇವರು ನಾವು ಗೆದ್ದಿದ್ದೇವೆ ಅಂತೇಳಿದರೆ ಅವರು ಯಾಕೆ ಸೋಲಿಲ್ಲ ಅಂತಲೇ ಯೋಚನೆ ಮಾಡುವವರಂತೆ. ಈ ರೀತಿಯಲ್ಲಿ ಹೋರಾಡಿದರು. ಒಬ್ಬರ ಕಾಲು ಎಳೆಯುವುದರಲ್ಲಿ ಒಬ್ಬರು. ಈ ಭಾರತ ದೇಶದ ಕಬಡ್ಡಿ ಆಟದ ಹಾಗಿತ್ತು ಇವರದು. ಯಾರೂ ಮೇಲಕ್ಕೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ನಮಗೆ ಹೆಸರು ಬರಬೇಕು ಗೆದ್ದದ್ದು ಅಂತ. ಈ ಕ್ರಮದಲ್ಲಿ ಸೋಲುವಂತಹ ಪ್ರಸಂಗ ಬಂದಾಗ ಇದರಲ್ಲಿ ಕೆಲವು ಬುದ್ಧಿವಂತರು ಸೇರಿ ಆಲೋಚನೆ ಮಾಡಿದರು, ಯಾಕೆ ನಮಗೆ ಸೋಲಾಗ್ತಾ ಇದೆ? ಇಷ್ಟು ದೊಡ್ಡ ಸಮುದಾಯ ಇದ್ದು ಕೂಡ ಚಿಕ್ಕ ಸಮುದಾಯದ ಹೈಹೆಯರ ಜೊತೆಗೆ ನಾವು ಸೋಲುವುದಕ್ಕೆ ಏನು ಕಾರಣ ಅಂತ ವಿಮರ್ಶೆ ಮಾಡಿದರು. ನೋಡಿದರೆ ಒಬ್ಬ ಹೇಳಿದ ಹಾಗೆ ಮತ್ತೊಬ್ಬ ಕೇಳುವುದಿಲ್ಲ ಅನ್ನೋದು ಸಮಸ್ಯೆ ಅನ್ನೋದು ಗೊತ್ತಾಯಿತು.
ಗೊತ್ತಾದ ಮೇಲೆ ಎಲ್ಲರೂ ಸೇರಿ ಒಂದು ಚಿಂತನಗೋಷ್ಠಿ ನಡೆಸಿದ್ರಂತೆ. ನಡೆಸಿ ಒಬ್ಬನನ್ನು ನೇತೃ ಅಂತ, ಮುನ್ನೇತೃ ಸೇನಾಧಿಪತಿ ಅಂತ ಒಬ್ಬನನ್ನು ಮಾಡಿದ್ರಂತೆ. ಮಾಡಿ ಅವನು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು ಅಂತ ಹೇಳಿದ್ರಂತೆ. ಆವಾಗ ನಾವು ಅವರು ಹೇಳಿದ ಹಾಗೆ ಕೇಳುವುದಿಲ್ಲ, ನಮ್ಮ ಕಡೆಯಿಂದ ಇವರು ಸೇನಾಧಿಪತಿ ಅಂತ ಇವರು ಹೇಳಿದ್ರಂತೆ. ಹಾಗಾದರೆ ಸಾಯಿರಿ ಅಂತೇಳಿ ಬಂದರೆ ಇವರು ಹಿಂದಕ್ಕೆ ಬಂದ್ರಂತೆ, ನಾವು ಯುದ್ಧಕ್ಕೆ ಬರುವುದಿಲ್ಲ ಅಂತ. ಕೊನೆಗೆ ಇದು ನಾವು ಒಟ್ಟು ಸೇರಿ ಯುದ್ಧ ಮಾಡಬೇಕು ಅಂತಾದರೆ ಯಾರನ್ನಾದರೂ ಒಬ್ಬರನ್ನು ಒಪ್ಪಿಕೊಳ್ಳುವ ಅನಿವಾರ್ಯತೆ ಬಂತು ಅಂತ ಎಲ್ರಿಗೂ ಮನವರಿಕೆ ಆದ ಮೇಲೆ ಸಮಾನ ಮನಸ್ಕರಾದವರು ಒಟ್ಟು ಸೇರಿ ಒಬ್ಬನನ್ನು ದೊಡ್ಡವ ಅಂತ ಮಾಡಿದ್ರಂತೆ. ಅವನು ಹೇಳುವ ಹಾಗೆ ನಾವೆಲ್ಲ ಕೇಳ್ತೇವೆ ಅಂತ ಹೇಳಿದ್ರಂತೆ. ಅದು ಕೇಳುವುದಕ್ಕೆ ಅಭ್ಯಾಸ ಮಾಡಿದರಂತೆ ಮೊದಲು ಒಂದಷ್ಟು ಸಮಯ. ದೊಡ್ಡವರು ಹೇಳಿದಾಗೆ ನಾವು ಕೇಳಬೇಕು, ನಾನು ಹೇಳಿದಾಗೆ ನಡಿಬೇಕು ಅನ್ನೋದನ್ನು ಬಿಡಬೇಕು ಅಂತ ಹೇಳಿ ಒಂದು ಅಭ್ಯಾಸ ಮಾಡಿದರು. ಈ ಅಭ್ಯಾಸ ಮಾಡಿ ಒಬ್ಬನನ್ನು ಸೇನಾಧಿಪತಿಯನ್ನಾಗಿ ಮಾಡಿಕೊಂಡು ಬಂದರು. ಕೇವಲ 2 ದಿವಸದಲ್ಲಿ ಹೈಹಯ ದೇಶವನ್ನು ಸೋಲಿಸಿ ತಾವು ಮತ್ತೆ ಕ್ಷಾತ್ರ, ಬ್ರಾಹ್ಮ, ವೈಶ್ಯ, ಶೂದ್ರ ಅನ್ನುವ ಚಾತುರ್ವರ್ಣ್ಯಕ್ಕೆ ಒಂದು ಸಮಾನ ವೇದಿಕೆಯನ್ನು ಕಲ್ಪಿಸಿಕೊಟ್ಟರು. ಪರಸ್ಪರ ಪ್ರೀತಿ ಸ್ನೇಹದಿಂದ ಬದುಕುವುದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದರು ಅಂತ ಒಂದು ಕಥೆ. ಅದನ್ನು ದುರ್ಯೋಧನ ಹೇಳ್ತಾನೆ. ಒಬ್ಬ ಮುನ್ನೇತೃ ಅಂತ ಇಲ್ಲದೆ ಹೋದಾಗ ಯಾರೂ ಗೆಲ್ಲುವುದಕ್ಕಾಗುವುದಿಲ್ಲ. ಆದ್ದರಿಂದ ತಾವು ಮುನ್ನೇತೃಗಳಾಗಿ ನಮ್ಮನ್ನು ನಡೆಸಬೇಕು ಅಂತ ಹೇಳಿ ಅಭಿಷೇಕ ಮಾಡಿದ. ಭೀಷ್ಮಾಚಾರ್ಯರು ಯಾವಾಗ ತಾವು ಇಲ್ಲಿ ಅಭಿಷಿಕ್ತರಾದರೂ ಆವಾಗ ಎಲ್ರಿಗೂ ನಿರ್ದೇಶನ ಕೊಟ್ಟರು. ಯುದ್ಧದಲ್ಲಿ ಯಾವ ರೀತಿಯ ವ್ಯೂಹ ಆಗಬೇಕು ಅನ್ನುವುದನ್ನು ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ನಿರ್ಧಾರ ಮಾಡ್ತಾರೆ. ವ್ಯೂಹದ ವ್ಯವಸ್ಥೆ ಅವರು ಹೇಳಿದ ಹಾಗೆ ಎಲ್ಲರೂ ಕೇಳಬೇಕು. ಅಧಿಕಾರದ ಹಂಚಿಕೆ ಮಾಡಿದರು. ಕೆಲವು ವಿಷಯದಲ್ಲಿ ಕೆಲವು ಕರ್ಣನಿಗೆ ಯಾವ ಅಧಿಕಾರವೂ ಇಲ್ಲ, ಅವನು ಹೇಗೂ ದೂರದಲ್ಲಿರ್ತಾನೆ. ಉಳಿದವರಿಗೆಲ್ಲ ಅಧಿಕಾರದ ಹಂಚಿಕೆಯನ್ನು ವ್ಯವಸ್ಥೆ ಮಾಡಿದರು. ಮಾಡಿ ನಾವು ಕೂಡ ಕುರುಕ್ಷೇತ್ರಕ್ಕೆ ನಾಳೆಯ ದಿವಸ ಪ್ರಾತಃ ಕಾಲದ ಮುಹೂರ್ತದಲ್ಲಿ ಪುರೋಹಿತರಲ್ಲಿ ವಿಚಾರಿಸಿಕೊಂಡು ಎಲ್ಲ ಧಾರ್ಮಿಕ ವಿಧಾನಗಳನ್ನು ಅನುಷ್ಠಾನ ಮಾಡಿಕೊಂಡು ಹೊರಡಬೇಕು ಅಂತ ವ್ಯವಸ್ಥೆ ಮಾಡಿದರು. ಎಲ್ಲ ವ್ಯವಸ್ಥೆ ಆಯಿತು. ಇಷ್ಟರಲ್ಲಿ ಈ ಭೀಷ್ಮಾಚಾರ್ಯರಿಗೆ ಅಭಿಷೇಕ ಆಗಿದೆ ಅನ್ನುವ ವಿಷಯ ಪಾಂಡು ಪಾಳಯಕ್ಕೆ ಸಿಕ್ಕಿತು. ಸಿಕ್ಕಿದ ಕೂಡಲೇ ಅಲ್ಲೊಂದು ಸಭೆ ಮಾಡಿದರು. ಭೀಷ್ಮಾಚಾರ್ಯರೇ ನಾಳೆ ಮುಂಭಾಗದಲ್ಲಿ ನಿಂತು ವ್ಯೂಹವನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಬರ್ತಾರೆ ಅಂತಾದರೆ ನಾವು ಮತ್ತೊಮ್ಮೆ ಪರಾಮರ್ಶೆ ಮಾಡಬೇಕು ನಮ್ಮ ಸೇನಾಧಿಪತಿಗಳ ಬಗ್ಗೆ. ಯಾಕಂದರೆ ಭೀಷ್ಮಾಚಾರ್ಯರ ಮುಂದೆ ನಮ್ಮ ದೃಷ್ಟದ್ಯುಮ್ನ ಹೋರಾಡುವುದಕ್ಕೆ ಸಾಧ್ಯ ಇಲ್ಲ. ಭೀಷ್ಮರನ್ನು ಎದುರಿಸುವುದಕ್ಕೆ ಅರ್ಜುನನೇ ಆಗಬೇಕು. ಹೀಗೊಂದು ಚಿಂತನೆ ನಡೆಯಿತು. ಚಿಂತನೆ ನಡೆದು ಮತ್ತೆ ಶ್ರೀಕೃಷ್ಣನ ಅಧ್ಯಕ್ಷದಲ್ಲಿ ನಡೆದ ಸಭೆಯಲ್ಲಿ ಹೀಗೊಂದು ತೀರ್ಮಾನ ಆಯಿತು. ಏನು? ಹಿಂದೆ ಹೇಳಿದ ಹಾಗೆ 7 ಜನ ಅಕ್ಷೌಹಿಣೀಪತಿಗಳು, ಅವರೆಲ್ಲರಿಗೂ ಕೂಡ ಅಧಿಪತಿಯಾಗಿ ಸೇನಾಪತಿ ಅಂತ ಹೇಳಿ ಕರೆಸಿಕೊಳ್ಳುವ ದೃಷ್ಟದ್ಯುಮ್ನ. ದೃಷ್ಟದ್ಯುಮ್ನಿಗೂ ಒಬ್ಬ ಅಧಿಪತಿ ಬೇಕು ಅಂತ ವ್ಯವಸ್ಥೆ. ಯಾರು? ಅರ್ಜುನ. ಅರ್ಜುನನನ್ನು ಸೇನಾಧಿಪತಿ ಅಂತ ಮಾಡಿದರು. ಹೀಗೆ ಅಕ್ಷೌಹಿಣೀಪತಿ, ಸೇನಾಪತಿ ಮತ್ತು ಸೇನಾಧಿಪತಿ ಅಂತ ಒಂದು ಹೊಸ ಪೋಸ್ಟ್ ಕ್ರಿಯೇಟ್ ಆಯಿತು ಅಂತ ಅರ್ಥ. ಸೇನಾಧಿಪತಿ ಅಂತ ಅರ್ಜುನನನ್ನು ನಿಯಮಿಸಿದರು. ಅರ್ಜುನನನ್ನು ನಿಯಮಿಸುವುದರ ಜೊತೆಗೆ ಅರ್ಜುನನಿಗೆ ಸಮಾನ ಸ್ಥಾನದಲ್ಲಿ ಶಿಖಂಡಿಯನ್ನು ನಿಲ್ಲಿಸಿದರಂತೆ. ಶಿಖಂಡಿ ಈ ಭೀಷ್ಮಾಚಾರ್ಯ ಎಲ್ಲಿಯ ತನಕ ಸೇನಾಧಿಪತಿಯಾಗಿರ್ತಾನೆ ಅಲ್ಲಿಯ ತನಕದ ಸೇನಾಧಿಪತಿ ಶಿಖಂಡಿ ಅಂತ. ಆಮೇಲೆ ಭೀಷ್ಮಾಚಾರ್ಯ ಬಿದ್ದ ಮೇಲೆ ಮತ್ತೆ ದೃಷ್ಟದ್ಯುಮ್ನ ಸೇನಾಧಿಪತಿ, ಅಲ್ಲಿಗೆ ಅದು ಮತ್ತೆ ಬರ್ತದೆ. ದೃಷ್ಟದ್ಯುಮ್ನ ಆದಮೇಲೆ ಮತ್ತೆ ಕರ್ಣಂದು ಏನಾದರೂ ಬಂತು ಅಂತಾದರೆ ಆ ಸಮಯಕ್ಕೆ ಇನ್ನೊಬ್ಬ ಸೇನಾಧಿಪತಿ. ಹೀಗೆ ಬೇರೆ ಬೇರೆ ಸಮಯದಲ್ಲಿ ಅಧಿಪತಿಗಳನ್ನು ವ್ಯತ್ಯಾಸ ಮಾಡುವ ಯೋಜನೆಗಳನ್ನು ಹಾಕಿಕೊಂಡರು. ಹಾಗೆ ಈಗ ಅರ್ಜುನನಿಗೆ ಸೇನಾಧಿಪತಿ ಅನ್ನುವ ಒಂದು ಸ್ಥಾನವನ್ನು ಕಲ್ಪಿಸಿದರು. ಇಷ್ಟೆಲ್ಲ ಆಗುವಾಗ ಈ ಚಿಂತನೆಯೇ ನಡೀತಾ ಇರುವಲ್ಲಿಗೆ ಒಂದು ದೊಡ್ಡ ಸೇನಾ ಸಮುದಾಯ ಬಂತಂತೆ ಇವರ ಸಭೆಗೆ. ನೋಡಿದರೆ ಕೃಷ್ಣನ ಮಗ ಸಾಂಬ ಇದ್ದಾನೆ, ಕೃಷ್ಣನ ಮಗ ಪ್ರದ್ಯುಮ್ನ ಬಂದಿದ್ದಾನೆ, ಚಾರುದೇಶನ ಮೊದಲಾದಂತಹ ಮಕ್ಕಳೆಲ್ಲ ಬಂದಿದ್ದಾರೆ. ಜೊತೆಗೆ ಆ ಕಡೆಯಿಂದ ಯದುಕುಲದ ಅನೇಕ ರಾಜರುಗಳಿದ್ದಾರೆ. ಸ್ವತಃ ಬಲರಾಮ ದೇವ ಬಂದಿದ್ದಾನೆ. ಬಲರಾಮ ಬಂದದ್ದನ್ನು ಕಂಡು ಎಲ್ಲ ಸಭೆಯಲ್ಲಿ ಎದ್ದು ನಿಂತರು, ಸ್ವಾಗತಿಸಿದರು. ಧರ್ಮರಾಜ ಬಲರಾಮನನ್ನು ಆಲಿಂಗಿಸಿಕೊಂಡ. ಅರ್ಜುನಾದಿಗಳು ಬಲರಾಮನಿಗೆ ನಮಸ್ಕಾರ ಮಾಡ್ತಾರೆ. ಬಲರಾಮ ಕೃಷ್ಣನು ಹೋಗಿ ಬಲರಾಮನಿಗೆ ನಮಸ್ಕಾರ ಮಾಡಿದ. ಕೃಷ್ಣನ ಪಕ್ಕದಲ್ಲಿ ಬಲರಾಮ ಆಸೀನನಾದ. ಆಸನದಲ್ಲಿ ಕುಳಿತವ ಸ್ವಲ್ಪ ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡು ನಾವು ಯಾವುದು ಆಗಬಾರದು ಅಂತ ಯೋಚಿಸಿದ್ದೇವೋ ಅದು ಆಗ್ತಾ ಇದೆ ಅಂತ ಶುರು ಮಾಡಿದ. ಅವನಿಗೆ ಯುದ್ಧ ಆಗುವುದು ಇಷ್ಟ ಇಲ್ಲ ಬಲರಾಮನಿಗೆ. ನಾನು ಯುದ್ಧ ನಿಲ್ಲಿಸುವುದಕ್ಕೆ ಸಮರ್ಥ ಇದ್ದೆ, ಆದರೆ ದುರ್ಯೋಧನ ನಾನು ಹೇಳಿದ್ದನ್ನು ಕೇಳುವುದಿಲ್ಲ ಅಂತ ಅದನ್ನು ಹೇಳಿದ. ಅಂತೂ ದುರ್ಯೋಧನದಿಂದಲೇ ಯುದ್ಧ ಆಗ್ತಾ ಇದೆ ಅನ್ನೋದನ್ನು ಬಲರಾಮ ಒಪ್ಪಿದ್ದಾನೆ ಅಂತ ಆಯಿತು. ಅವನು ಹೇಳಿದ ಧರ್ಮರಾಜನ ಹತ್ರ, ಧರ್ಮಜ, ನನ್ನ ತಮ್ಮನಿಗೆ ನಾನು ಹೇಳ್ತಾ ಇದ್ದೆ, ನಮಗೆ ಹೇಗೆ ಪಾಂಡವರು ಹತ್ತಿರದ ಸಂಬಂಧಿಗಳು ಅಷ್ಟೇ ಸಂಬಂಧ ಕೌರವರದ್ದಿದೆ.
ಆದ್ದರಿಂದ ಪಾಂಡವರಿಗೆ ಸಹಾಯ ಮಾಡಿದಷ್ಟೇ ಕೌರವರಿಗೂ ಸಹಾಯ ಮಾಡಬೇಕು ಅಂತ ಹೇಳ್ತಾನೇ ಇದ್ದೆ. ಆದರೆ ಇವನಿಗೆ ಅರ್ಜುನ ಅಂದರೆ ಪ್ರೀತಿ, ಅದಕ್ಕೆ ಪೂರ್ತಿ ನಮ್ಮ ಕಡೆಗೆ ಸಹಾಯ ಮಾಡಿದ್ದಾನೆ ನೋಡು, ಆ ಕಡೆಗೆ ಸಹಾಯ ಮಾಡಲಿಲ್ಲ, ಅದಕ್ಕೆ ಇದು ಯುದ್ಧ ಆಗ್ತಾ ಇದೆ ಅಂತ. ಎಲ್ಲ ಈ ಯುದ್ಧದ ಸಮಸ್ತ ಭಾರ ತನ್ನ ತಮ್ಮಂದು ಅಂತ ಹೇಳಿಬಿಟ್ಟ. ಕೃಷ್ಣನೇ ಅಂತೆ ಯುದ್ಧಕ್ಕೆ ಕಾರಣ. ಯಾಕಂದರೆ ದುರ್ಯೋಧನಾದಿಗಳಿಗೆ ಅಷ್ಟು ಸಹಾಯ ಮಾಡಲಿಲ್ಲ ಅಂತೆ ಕೃಷ್ಣ. ಕೃಷ್ಣ ಅರ್ಜುನನನ್ನು ನೋಡಿ ಮುಸಿ ಮುಸಿ ನಗ್ತಾ ಇದ್ದ. ನಮ್ಮ ಅಣ್ಣ ಹಾಗೆ, ನನ್ನನ್ನು ಬೈಯುವುದಂದರೆ ಅವನಿಗೆ ಭಾಳ ಇಷ್ಟ. ನಾನು ರುಕ್ಮಿಣಿಯನ್ನು ಮದುವೆ ಆಗುವ ದಿವಸವೂ ಸಿಕ್ಕಾಪಟ್ಟೆ ಬೈದಿದ್ದಾನೆ ರುಕ್ಮಿಣಿಯ ಮುಂದೆ, ಅದು ಬೇರೆ ಕಥೆ. ಅದು ಬೈದಿದ್ದಾನೆ. ಬೈಯುವಾಗ ರುಕ್ಮಿಣಿ ನೋಡುವಾಗ ಬೈಯುವುದು, ರುಕ್ಮಿಣಿ ಆ ಕಡೆ ನೋಡುವಾಗ ಕಣ್ಣು ನೋಡಿಯುವುದು. ನಾನು ಬೈತಾ ಇರ್ತೇನೆ, ನೀನು ಬೈಸಿಕೊಳ್ಳುವ ನಾಟಕ ಮಾಡಬೇಕು ಅಂತ ಒಂದು ವಿಶಿಷ್ಟವಾದ ಒಂದು ಬೈಗಳನ್ನು ಆಗ ಮಾಡಿದ್ದ. ಈಗಲೂ ಅದು ಅವನಿಗೆ ಬೈಯುವುದು ಅಂದರೆ ಇಷ್ಟ. ನಾನೇನು ಆ ಕಡೆಗೆ ಸಹಾಯ ಮಾಡಲಿಲ್ವೇನು? ನಾನು ಮೊದಲು ಕೇಳಿದ್ದೆ ಕೌರವನ ಹತ್ರ, ನಾನು ಬೇಕೋ ನನ್ನ ಇಷ್ಟು ಸೈನ್ಯ ಬೇಕು ಅಂತ ಕೇಳಿದ್ದವನ ಹತ್ರ. ಅವನೇ ಹೇಳಿದ ನನಗೆ ಸೈನ್ಯ ಬೇಕು ಅಂತ, ಮುಗೀತು. ಆದರೆ ಅರ್ಜುನನ ಹತ್ರ ಮೊದಲು ಹೇಳಿದ್ದು ಕೃಷ್ಣ, ನಾನು ಬೇಕೋ ಸೈನ್ಯ ಬೇಕು ಅಂತ. ಅರ್ಜುನ ನೀನೇ ಬೇಕು ಅಂತ ಹೇಳಿದ ಮೇಲೆ ದುರ್ಯೋಧನನಿಗೆ ಭಾರಿ ಖುಷಿಯಾಯಿತು. ಅಬ್ಬಾ, ಪುಣ್ಯಕ್ಕೆ ಸೈನ್ಯ ಕೇಳಲಿಲ್ಲ ಅವ, ಕೈಯಲ್ಲಿ ಅಸ್ತ್ರ ಹಿಡಿಯದೇ ಇದ್ದ ಕೃಷ್ಣನನ್ನು ಕೇಳಿದ್ದಾನೆ ಅಂತ ಖುಷಿಯಾಗಿ ಉಳಿದದ್ದನ್ನು ತೆಗೆದುಕೊಂಡು ಹೋದದ್ದು ದುರ್ಯೋಧನ. ಅಂದರೆ ದುರ್ಯೋಧನನಿಗೆ ಅಭಿಲಷಿತವಾದದ್ದನ್ನೇ ನಾನು ಕೊಟ್ಟಿದ್ದೇನೆ ಅನ್ನೋದು ಕೃಷ್ಣನ ಮಾತಿನ ಅಭಿಪ್ರಾಯ. ದುರ್ಯೋಧನನಿಗೆ ಅಭಿಲಷಿತವಾದದ್ದು ನಮ್ಮ ದೊಡ್ಡ ಸೇನೆ, ಅದನ್ನಷ್ಟನ್ನು ನಾರಾಯಣೀ ಸೇನೆಯನ್ನು ದುರ್ಯೋಧನನಿಗೆ ನಾನು ಕೊಟ್ಟಿದ್ದೇನೆ. ಹಾಗಾದರೆ ಸಂಬಂಧಿಕರಲ್ಲಿ ನಾನು ಯಾವ ತಾರತಮ್ಯವನ್ನು ಮಾಡಲಿಲ್ಲ. ಅವನಿಗೆ ಯಾವುದು ಬೇಕಿರಲಿಲ್ಲವೋ ಅದನ್ನು ಅರ್ಜುನ ತಗೊಂಡಿದ್ದಾನೆ. ಇದರಲ್ಲಿ ಏನು ಸಮಸ್ಯೆ ಇದೆ? ನಾನು ಮಾಡುವ ಕೆಲಸ ಮಾಡಿದ್ದೇನೆ. ಆದರೆ ನಮ್ಮ ಬಲರಾಮನಿಗೆ ದುರ್ಯೋಧನ ಅಂದರೆ ಭಾರಿ ಇಷ್ಟ, ಇಷ್ಟೇ. ಅದೇನೆಂದರೆ ದುರ್ಯೋಧನ ಕೆಲವೆಲ್ಲ ವಿದ್ಯೆಗಳನ್ನು ಕಲ್ತಿದ್ದಾನೆ, ಅನೇಕ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡಿದ್ದಾನೆ. ಅದರಲ್ಲಿ ವಶೀಕರಣ ಮಂತ್ರಗಳು ಕೂಡ ಒಂದು 10-20 ಮಂತ್ರಗಳಿದ್ದಾವೆ. ಆ ವಶೀಕರಣ ಮಂತ್ರದ ಸಿದ್ಧಿಯ ಕಾರಣದಿಂದ ಆತ ಯಾರ ಜೊತೆಗಾದರೂ ಬಹಳಷ್ಟು ಸಮಯ ಇದ್ದರೆ, ತಿಂಗಳಿಗಿಂತ ಜಾಸ್ತಿ ಇದ್ದರೆ, ಅವರು ಪೂರ್ತಿ ದುರ್ಯೋಧನನಿಗೆ ವಶೀಕೃತರಾಗಿ ಬಿಡ್ತಾರೆ. ಒಂದು ಸಂದರ್ಭದಲ್ಲಿ ಬಲರಾಮದೇವ ಉಜ್ಜಯಿನಿಯಲ್ಲಿದ್ದ. ಕೃಷ್ಣನ ಜೊತೆಗೆ ಸ್ವಲ್ಪ ವಿರಸ ಆಯಿತು ಬಲರಾಮನಿಗೆ, ಸ್ಯಮಂತಕಮಣಿಯ ವಿವಾದದಿಂದ ಆದಂತಹ ವಿರಸ. ಇದರಿಂದಾಗಿ ಆತ ನಾನು ದ್ವಾರಕೆಗೆ ಸದ್ಯಕ್ಕೆ ಬರುವುದಿಲ್ಲ, ನಾನು ಉಜ್ಜಯಿನಿಯಲ್ಲಿ ಸ್ವಲ್ಪ ನನ್ನ ಗೆಳೆಯನ ಹತ್ತಿರ ಇರ್ತೇನೆ ಅಂತ ಉಜ್ಜಯಿನಿಯಲ್ಲಿದ್ದ. ಯಾವಾಗ ಬಲರಾಮ 6 ತಿಂಗಳ ತನಕ ಉಜ್ಜಯಿನಿಯಲ್ಲಿದ್ದ, ಆವಾಗ ಹಸ್ತಿನಪುರದಿಂದ ದುರ್ಯೋಧನ ಅಲ್ಲಿಗೆ ಹೋಗಿದ್ದ. ಬಲರಾಮನಲ್ಲಿ ಹೋಗಿ ನನಗೆ ಗದಾಯುದ್ಧ ಹೇಳಿಕೊಡಬೇಕು ಅಂತ. ಅವನ ಶಿಷ್ಯನಾಗಿದ್ದ. ಈ ಶಿಷ್ಯನಾದದ್ರಿಂದ ಆ ಸಮಯದಲ್ಲಿ ಬಲರಾಮನಿಗೆ ದುರ್ಯೋಧನ ಅಂದರೆ ಬಹಳ ಇಷ್ಟ ಆಗಿ ಹೋದ. ಎಷ್ಟು ಇಷ್ಟ ಅಂದರೆ, ನಾನು ನಿನಗೆ ಏನು ಬೇಕಾದರೂ ಕೊಡ್ತೇನೆ ಅಂತ ಹೇಳಿದ ಬಲರಾಮ. ಆವಾಗ ಹೊರಡುವ ಹೊತ್ತಿಗೆ ದುರ್ಯೋಧನ ಅವನ ಕೈ ಹಿಡ್ಕೊಂಡು ಕೇಳಿದ, ನೀವೇನು ಬೇಕಾದರೂ ಕೊಡ್ತೀರಿ, ನನಗೊಂದು ಭಾಷೆ ಕೊಡಿ. ಏನು ಭಾಷೆ? ನಿಮ್ಮ ತಂಗಿಯನ್ನು ನನಗೇ ಮದುವೆ ಮಾಡಿಕೊಡಬೇಕು ಅಂತ ಕೇಳಿದ. ಇವನು ಗದೆ ಕಲೀಲಿಕ್ಕೆ ಹೊರಟದ್ದಲ್ಲ, ಏನಾದರೂ ಮಾಡಿ ಸುಭದ್ರೆಯನ್ನು ಲಪಡಾಯಿಸಬೇಕು ಅಂತ ಉದ್ದೇಶ ಇದ್ದದ್ದು ಅವನಿಗೆ. ಹೋಗಿ ಕೈ ಹಿಡ್ಕೊಂಡು ಕೇಳಿದ, ಬಲರಾಮ, ನಿನಗೆ ನಿನ್ನಂಥ ಚಕ್ರವರ್ತಿ ಕೇಳುವುದು ದೊಡ್ಡದೋ ನಾನು ಕೊಡುವುದು ದೊಡ್ಡದೋ ಅಂತ ಹೇಳಿದ. ಪುಣ್ಯಕ್ಕೆ ಕೊಡ್ತೇನೆ ಅಂತ ಭಾಷೆ ಕೊಡಲಿಲ್ಲ, ಅವನೊಂದು ಬೇರೆ ಭಾಷೆಯಲ್ಲಿ ಮಾತಾಡಿದ. ಅವನದು ಭಾಷೆ ಹಾಗೆ, ನೀನು ಚಕ್ರವರ್ತಿ, ನಾವೆಲ್ಲ ಬಹಳ ಚಿಕ್ಕ ಒಂದು ಸಾಮಾನ್ಯ ಊರಿನ ಒಂದು ಮಾಂಡಲಿಕರಾದ ನನ್ನ ತಂಗಿಯನ್ನು ನೀನು ಚಕ್ರವರ್ತಿ ಸುತ ಕೇಳ್ತಿ ಅಂತಾದರೆ ನಾವು ಕೊಡುವುದು ದೊಡ್ಡದೋ ನೀನು ಕೇಳುವುದು ದೊಡ್ಡದೋ ಅಂತ ಹೇಳಿದ. ಅಲ್ಲಿಗೆ ಭಾಷೆ ಕೊಟ್ಟ ಹಾಗೆ ಆಯಿತು. ಆದರೆ ನಮ್ಮ ಭಗವಂತ ಕೃಷ್ಣ ಇರುವಲ್ಲಿಯ ತನಕ ಇಂಥ ಅನರ್ಥ ನಡೆಯುವುದಿಲ್ಲ. ಈ ಚಾತುರ್ಮಾಸ್ಯ ಕಾಲದಲ್ಲೇ ಮದುವೆ ಮಾಡಿದ್ದವನು ಸುಭದ್ರೆಗೆ. ಚಾತುರ್ಮಾಸ್ಯದ ಕಾಲದಲ್ಲಿ ಉಳಿದವರೆಲ್ಲ ಮದುವೆ ಮಾಡುವುದಿಲ್ಲ. ಕೃಷ್ಣ ಚಾತುರ್ಮಾಸ್ಯ ಕಾಲದಲ್ಲೇ ಕೃಷ್ಣನಿಗೆ ಅರ್ಜುನನಿಗೆ ಸನ್ಯಾಸಿ ವೇಷ ಹಾಕುವ ಹಾಗೆ ತಾನೇ ಸೂಚನೆ ಕೊಟ್ಟು, ಬಲರಾಮನಿಗೆ ಚಾತುರ್ಮಾಸ್ಯದಲ್ಲಿ ಸನ್ಯಾಸಿಗಳಿಗೆ ಭಿಕ್ಷೆ ಹಾಕುವುದರಲ್ಲಿ ಭಾರಿ ಇಷ್ಟ ಅನ್ನುವುದನ್ನು ಮನಗಂಡಿದ್ದಂತಹ ಬಲರಾಮನ ಹತ್ತಿರವೇ ಅವನು ಬಂದಾಗ ಈ ಸ್ಫುರದ್ರೂಪಿಯಾದಂತಹ ಮಹಾತೇಜಸ್ವಿ ಅರ್ಜುನ ಸನ್ಯಾಸಿಗೆ ಅವನು ತಾನೇ ವ್ಯವಸ್ಥೆ ಮಾಡಿ ಸುಭದ್ರೆಯ ಮೂಲಕ ಸೇವಾ ಕೈಂಕರ್ಯದ ವ್ಯವಸ್ಥೆ ಮಾಡುವಾಗ ಹೇಳಿದ ಕೃಷ್ಣ, ಇದು ಸರಿ ಇಲ್ಲ ಬಲರಾಮ, ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅವನು ಯುವಕ ಇದ್ದಾನೆ, ಸನ್ಯಾಸಿ. ನಮಗೀಗ ಕಲಿಯುಗ ಹತ್ತಿರ ಆಗಿದೆ, ದ್ವಾಪರ ಮುಗಿತಾ ಇದೆ. ಈ ಕಾಲದಲ್ಲಿ ಯುವಕ ಸನ್ಯಾಸಿ ಬಂದಾಗ ಮದುವೆಯ ವಯಸ್ಸಿಗೆ ಒಂದು ಹುಡುಗಿಯನ್ನು ಸೇವೆಗೆ ಬಿಡುವುದು ಅಂತೇಳಿದರೆ ಇದಷ್ಟು ಸರಿ ಇಲ್ಲ. ಇವನು ಹಾಗೆ ಬಾಯಿಗೆ ಕೈ ಹಾಕಿ ಹಿಡಿತಾನಂತೆ ಕೃಷ್ಣನದ್ದು. ಸನ್ಯಾಸಿಗಳ ಬಗ್ಗೆ ಹಾಗೆಲ್ಲ ಮಾತಾಡಿದರೆ ಬಾಯಿಯಲ್ಲಿ ಹುಳ ಆಗ್ತದೆ ಅಂತ ಹೇಳಿದಂತೆ ಬಲರಾಮ. ಕೃಷ್ಣ ಸುಮ್ಮನಿದ್ದ. ಸರಿ, ನಿಂಗೆ ಮನಸ್ಸಿಗೆ ಬಂದ ಹಾಗೆ ಮಾಡು ಅಂತೇಳಿ ಅವನಿಗೆ ಏನಾಗಬೇಕಿತ್ತು ಅದೇ ಆಗಿತ್ತು. ಅದರ ಪರಿಣಾಮ ತಾನೇ ಸ್ವತಃ ಕೃಷ್ಣ ಸುಭದ್ರೆಗೆ ಯುದ್ಧರಂಗದಲ್ಲಿ ರಥವನ್ನು ಓಡಿಸುವ ಕ್ರಮ ಹೇಗೆ ಅಂತ ಸಾರಥ್ಯವನ್ನು ಹೇಳಿಕೊಟ್ಟಿದ್ದ. ಅಷ್ಟೇ ಅಲ್ಲ, ತನ್ನ ರಥವನ್ನು ಸುಭದ್ರೆಗೆ ಕೊಟ್ಟಿದ್ದ. ಈ ರಥ ಓಡಿಸ್ತಾ ಇರು, ಅಭ್ಯಾಸ ಮಾಡ್ತಾ ಇರು, ಡ್ರೈವಿಂಗ್ ಅಭ್ಯಾಸ ಅಂತ. ಅದಕ್ಕೋಸ್ಕರ ತಾನು ಕೊಟ್ಟಿದ್ದ. ಅದೇ ರಥದಲ್ಲಿ ಅರ್ಜುನನನ್ನು ಕೂಡಿಸಿಕೊಂಡು ತಾನೇ ಸಾರಥ್ಯ ಮಾಡಿಕೊಂಡು ಸುಭದ್ರೆ ಓಡಿಯೋದದ್ದು. ಇಲ್ಲಿ ಅರ್ಜುನ ಸುಭದ್ರೆಯನ್ನು ಲಪಟಾಯಿಸಿದ್ದಲ್ಲ, ಸುಭದ್ರೆ ಅರ್ಜುನನನ್ನು ಕೂಡಿಸಿಕೊಂಡು ಓಡಿದ್ದು.
ಈ ಪ್ರಕರಣ ಎಲ್ಲ ನಡೆಯುವುದಕ್ಕೆ ಬೇಕಾದ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದ್ದೆಲ್ಲ ಭಗವಂತ ಶ್ರೀಕೃಷ್ಣ. ಅದಕ್ಕೆ ಶ್ರೀಕೃಷ್ಣನನ್ನು ಅರ್ಥೇಶ್ವಭಿಜ್ಞ ಅಂತ ಕರೆಯುವುದು, ಸ್ವರಾಟ್ ಅಂತ ಕರೆಯುವುದು. ಸ್ವರಾಟ್ ಅಂದರೆ ಅವನು ಹೇಳಿದ ಹಾಗೆ ಎಲ್ಲವೂ ನಡೆಯುತ್ತೆ ಹೊರತು ನಾನು ಅಣ್ಣ ಇದ್ದೇನೆ, ನಾನು ಹೇಳಿದ ಹಾಗೆ ನಡಿಬೇಕು ಅಂತ ಬಲರಾಮ ಏನಾದರೂ ಮುನ್ನುಗ್ಗಿದ್ರು ಅವನು ಹೇಳಿದ ಹಾಗೆ ನಡೆಯುವುದಿಲ್ಲ. ಕೃಷ್ಣ ಹೇಳಿದ್ದೇ ನಡೆಯುವುದು. ಆ ರೀತಿಯಲ್ಲಿ ಬಲರಾಮನನ್ನು ಸಂಪೂರ್ಣ ವಶೀಕರಿಸಿಕೊಂಡಿದ್ದಂತಹ ದುರ್ಯೋಧನ ಇವತ್ತು ಬಲರಾಮನಿಗೆ ದುರ್ಯೋಧನನ ಮೇಲೆ ಅತಿಶಯಿತವಾದ ಪ್ರೀತಿ. ಅದನ್ನು ಇಲ್ಲಿ ಬಾಯಿ ಬಿಟ್ಟು ಹೇಳ್ತಾನೆ ಅವ ಧರ್ಮರಾಜನ ಹತ್ರ. ಧರ್ಮರಾಜ, ನನಗೆ ಯುದ್ಧದಲ್ಲಿ ಎಲ್ಲಿಯಾದರೂ ಸೇರೋಣ ಅಂತೇಳಿದರೆ ಸೇರಲಿಕ್ಕೆ ಆಗೋದಿಲ್ಲ. ಈಗ ಕೃಷ್ಣ ಇಲ್ಲಿದ್ದಾನೆ, ಅದರಿಂದ ನಿಮಗೆ ನಾನು ಸಹಾಯ ಮಾಡಬೇಕು. ಕೃಷ್ಣನಿಗೆ ವಿರೋಧವಾಗಿ ನಾನು ಎಲ್ಲೂ ಯುದ್ಧ ಮಾಡುವುದು ಅಂತಿಲ್ಲ. ನಾನು ನಿಮ್ಮ ಜೊತೆಗೆ ಯುದ್ಧ ಮಾಡಿದರೆ ಇದೆಲ್ಲ ದೀರ್ಘಕಾಲ ನಡೆಯುವುದಿಲ್ಲ. ಯುದ್ಧ ನಾಳೆಯೋ ನಾಡಿದ್ದಿಗೋ ಮುಗಿದು ಹೋಗ್ತದೆ. ನಾನು ಬೇಗ ಯುದ್ಧ ಮುಗಿಸುವುದು ಅಂದರೆ ಬಹಳ ಬೇಗ ಮುಗಿಸುವವ. ಆದರೆ ನಿಮ್ಮ ಕಡೆಗೆ ಸೇರೋಣ ಅಂತೇಳಿದರೆ ನನಗೆ ದುರ್ಯೋಧನನ್ನು ಬಿಡಲಿಕ್ಕಾಗೋದಿಲ್ಲ. ಯಾಕಂದರೆ ದುರ್ಯೋಧನ ನನಗೆ ಪರಮ ಆಪ್ತ ಶಿಷ್ಯ. ಇತ್ತ ನಿಮ್ಮ ಕಡೆಗೆ ಸೇರಲಿಕ್ಕೆ ಕಾರಣ ಭೀಮಸೇನನು ನನ್ನ ಶಿಷ್ಯ. ಭೀಮಸೇನನು ಹೋಗಿ ಗದಾ ಯುದ್ಧವನ್ನು ಕಲ್ತಿದ್ದಾನೆ ಬಲರಾಮನ ಹತ್ರ. ಬಲರಾಮನಿಗೆ ಭೀಮಸೇನ ಗುದ್ದಿದ್ರೆ ಬಲರಾಮನಿಗೆ ಹೆದರಿಕೆ ಆಗ್ತಿತ್ತಂತೆ. ಅದಕ್ಕೋಸ್ಕರ ಬಲರಾಮನಲ್ಲಿ ನರಾವೇಶ ಇದ್ದಾಗ ಭೀಮಸೇನ ಅಭ್ಯಾಸ ಮಾಡ್ತಾ ಇದ್ದ ಅಂತ ಕೆಲವೆಲ್ಲ ಸೂಕ್ಷ್ಮಗಳುಂಟು. ಅಂತೂ ಬಲರಾಮನಿಗೆ ಭೀಮನೂ ಶಿಷ್ಯ, ಆ ಕಡೆಯಿಂದ ದುರ್ಯೋಧನನೂ ಶಿಷ್ಯ. ಆದ್ದರಿಂದ ಈ ಇಬ್ಬರು ಶಿಷ್ಯರ ಮಧ್ಯದಲ್ಲಿ ನಾನು ತಾರತಮ್ಯ ಮಾಡಲಿಕ್ಕಾಗೋದಿಲ್ಲ. ನನಗೆ ಈಗ ಕೃಷ್ಣ ಈ ಕಡೆ ಇರುವುದರಿಂದ ನೀವೇ ಗೆಲ್ಲುವುದು ಅನ್ನೋದರಲ್ಲಿ ಸಂಶಯ ಇಲ್ಲ. ಬಲರಾಮ ಹೇಳುವ ಮಾತಿನ ಮುತ್ತುಗಳಲ್ಲಿ ಇದೆಲ್ಲ ಮುತ್ತುಗಳು. ಅವು ಹೇಳ್ತಾನೆ, ನೀವೇ ಗೆಲ್ಲುವುದು, ಈ ವಿಷಯದಲ್ಲಿ ನನಗೆ ಸಂಶಯ ಇಲ್ಲ. ಆದರೆ ನೀವು ಗೆಲ್ಲುವುದನ್ನು ನಾನು ನೋಡುವುದು ಖುಷಿ, ಆದರೆ ದುರ್ಯೋಧನ ಸೋಲುವುದನ್ನು ನಾನು ನೋಡಲಾರೆ. ಈ ಸಮಸ್ಯೆ ನನ್ನಲ್ಲಿ ಉಂಟು. ಅದಕ್ಕೋಸ್ಕರ ನಾನು ಊರಲ್ಲೇ ಇರುವುದಿಲ್ಲ ನಾನು ಅಂತ ಹೇಳಿ ಅಲ್ಲಿಯೇ ಕಾವಿಕ ಶರ್ಟ್ ಇಟ್ಟುಕೊಳ್ತಾನೆ. ಒಂದು ಬಟ್ಟೆ ಎಲ್ಲ ವ್ಯತ್ಯಾಸ ಮಾಡ್ತಾನೆ. ತನ್ನ ಮೇಲೆ ಇದ್ದಂತಹ ಕವಚಗಳನ್ನೆಲ್ಲ ಬಿಚ್ಚಿಡ್ತಾನೆ. ಆಭರಣಗಳನ್ನು ಕೆಲವನ್ನು ಬಿಚ್ಚಿಟ್ಟ. ತಾನು ಅಕ್ಷಮಾಲೆಗಳನ್ನು ಜಪಮಾಲೆಗಳನ್ನು ತನ್ನ ಕೊರಳಲ್ಲಿ ಹಾಕ್ಕೊಳ್ತಾನೆ. ನಾನು ಕೆಲವು ಸಮಯ ನಿಮ್ಮ ಯುದ್ಧ ಮುಗಿಯಲ್ಲ ತನಕ ತೀರ್ಥಯಾತ್ರೆ ಮಾಡ್ತೇನೆ ಅಂತ ಹೊರಟ. ಹೀಗೆ ಎಲ್ಲವನ್ನೂ ಬದಿಗೆ ತೆಗೆದಿಟ್ಟು ತಾನು ತೀರ್ಥಯಾತ್ರೆಗೆ ಹೊರಡುವಾಗ ಸಾಂಬ ಪ್ರದ್ಯುಮ್ನ ಅವರಿಗೆಲ್ಲ ಅಲ್ಲಿ ಊರಲ್ಲಿ ಯಾರೂ ಇಲ್ಲ, ಹೋಗಿ ನೋಡಿಕೊಳ್ಳಿ, ನೀವೆಲ್ಲ ಯುದ್ಧ ಮಾಡಿ ಸಾಯಬೇಡಿ ಅಂತೇಳಿ ಅವರನ್ನೆಲ್ಲ ಹಿಂದಕ್ಕೆ ಕಳಿಸಿದ. ಜೊತೆಗೆ ಬಂದವರನ್ನೆಲ್ಲ ಹಿಂದಕ್ಕೆ ಕಳಿಸಿ ತಾನು ತೀರ್ಥಯಾತ್ರೆಗೋಸ್ಕರ ಅಂತ ಬದರೀ ಕ್ಷೇತ್ರದ ಕಡೆಗೆ ತಾನು ಹೊರಟ. ಹೀಗೆ ಯುದ್ಧದಲ್ಲಿ ಭಾಗವಹಿಸದೇ ಇದ್ದವರು ಇಬ್ಬರಂತೆ. ಒಬ್ಬ ಬಲರಾಮ, ಮತ್ತೊಬ್ಬ ರುಗ್ಮಿ. ಅವರಿಗೆ ರುಗ್ಮರಥ ಅಂತ ಹೆಸರು, ರುಗ್ಮರಥನಿಗೂ ರುಗ್ಮಿ ಅಂತ ಹೆಸರು. ರುಗ್ಮಿಯ ಕಥೆಯನ್ನು ಹೇಳ್ತಾರೆ. ರುಗ್ಮಿ ಯಾಕೆ ಯುದ್ಧದಲ್ಲಿ ಭಾಗವಹಿಸಲಿಲ್ಲ? ಈ ಬಲರಾಮ ಹೊರಟ ನಂತರ ಮತ್ತೆ ಚರ್ಚೆ ನಡೀತಾ ಇತ್ತು ಯುದ್ಧದ ಬಗ್ಗೆ. ಅಷ್ಟು ಹೊತ್ತಿಗೆ ದೊಡ್ಡ ಸೇನೆ ಬಂತು. ಅಕ್ಷೌಹಿಣಿ ಸೇನೆಯನ್ನು ಕರೆದುಕೊಂಡು ಭೋಜಕಟದಿಂದ ನಮ್ಮ ಭೀಷ್ಮಕ ರಾಜನ ಮಗನಾದಂತಹ ರುಗ್ಮರಥ ಆಗಮಿಸಿದ. ಅವನು ಭೋಜಕಟದಲ್ಲಿ ರಾಜ್ಯ ಮಾಡ್ತಾ ಇದ್ದ. ಹಿಂದಕ್ಕೆ ರುಗ್ಮಿಯಲ್ಲೇ ರಾಜ್ಯ ಮಾಡಿದ್ದರಿಂದ ಅಲ್ಲೇ ರಾಜ್ಯವನದ್ದು. ದೊಡ್ಡ ಸೇನೆ ಇದೆ. ಶಿವನನ್ನು ಆರಾಧಿಸಿ ದೊಡ್ಡ ಧನುಸ್ಸನ್ನು ಪಡೆದಿದ್ದಾನೆ. ಅವನ ಧನುಸ್ಸಿಗೆ ವಿಜಯ ಅಂತ ಹೆಸರು. ವಿಜಯ ಅನ್ನುವ ಧನುಸ್ಸು ಎಷ್ಟು ಬಲಶಾಲಿ ಅಂತೇಳಿದರೆ ಅರ್ಜುನನಲ್ಲಿದ್ದ ಗಾಂಡಿವಕ್ಕೆ ಸಮಾನ ಅಂತೆ. ಅರ್ಜುನನ ಗಾಂಡಿವ ಧನುಸ್ಸಿಗೆ ಸಮಾನವಾದ, ರುದ್ರದೇವರ ಪಿನಾಕ ಧನುಸ್ಸಿಗೆ ಸಮಾನವಾದ ವಿಜಯ ಅಂತ ಹೇಳುವ ಬಹಳ ಪ್ರಸಿದ್ಧವಾದ ಧನುಸ್ಸನ್ನು ರುದ್ರದೇವರ ಅನುಗ್ರಹದಿಂದ ಪಡೆದಂತಹ ವ್ಯಕ್ತಿ ರುಗ್ಮರಥ. ಆ ಧನುಸ್ಸನ್ನು ಹಿಡಿದು ಬಂದಿದ್ದಾನೆ. ಬಂದವ ಧರ್ಮರಾಜನ ಹತ್ರ ಹೇಳ್ತಾನೆ, ನಿಮ್ಮ ದೊಡ್ಡ ಯುದ್ಧ ಮಾಡ್ತಾ ಇದ್ದೀರಂತೆ, ಇಷ್ಟೇ ಸೈನ್ಯ ಸೇರಿದ್ದ ನಿಮ್ಮಲ್ಲಿ? ಈ ಸೈನ್ಯ ಹಿಡ್ಕೊಂಡು ನೀವು ಗೆಲ್ಲಿಕ್ಕಾಗ್ತದಾ? ನೋಡಿ, ಅವನು ಬಂದು ಮಾತಾಡಿದ್ದು ಹೀಗೆ, ಈ ಸೈನ್ಯ ಹಿಡ್ಕೊಂಡು ನೀವು ಗೆಲ್ತೀರಾ? ಅಲ್ಲ, ನಿಮಗೆ ಸ್ವಲ್ಪವೂ ಹೆದರಿಕೆ ಆಗೋದಿಲ್ವಾ ಅಂತ ಹೇಳಿ ಅರ್ಜುನ ನಮಗೆ ನೋಡ್ತಾನೆ. ಅರ್ಜುನ ಹೆದರಿಕೆ ಆಗ್ತದೆ ನಿಮಗೆ, ಕಿಂ ಭೀತೋಸಿ ಅಂತ ಹೇಳ್ತಾನೆ. ನೀನೇ ಹೆದರಿದ್ಯೋ? ಹೆದರಿಬೇಡ, ನಾನಿದ್ದೇನೆ ಅಂತ ಹೇಳ್ತಾನೆ. ನಾನಿದ್ದೇನೆ, ನಾನು ನಿಮ್ಮ ಪಕ್ಷಕ್ಕೆ ಸೇರ್ತೇನೆ, ನೀವು ಯಾರು ಹೆದರುವ ಅವಶ್ಯಕತೆ ಇಲ್ಲ. ಭೀಷ್ಮ ದ್ರೋಣ ಅವರೆಲ್ಲ ನನಗೆ ಲೆಕ್ಕವೇ ಅಲ್ಲ, ನೀವು ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ನೀವೆಲ್ಲ ಹೇಗೆ ಗೆಲ್ತೀರಿ ಅವರನ್ನು? ನಿಮ್ಮನ್ನೆಲ್ಲ ಸಾಕಿ ಸಲಹಿದ ಪರಶುರಾಮರ ಶಿಷ್ಯರನ್ನು ನೀವು ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ನೀವೇನು ಹೆದರುವ ಅವಶ್ಯಕತೆ ಇಲ್ಲ, ನಾನಿದ್ದೇನೆ. ನನ್ನ ಸಹಾಯದಿಂದ ನೀವು ಪೂರ್ತಿ ಅವರನ್ನು ಸೋಲಿಸಿ ಬಿಡ್ಬೋದು. ಆಮೇಲೆ ನೀವು ಗೆದ್ದ ಮೇಲೆ ನಿಮಗೆ ರಾಜ್ಯವನ್ನೆಲ್ಲ ನಿಮಗೆ ಕೊಡ್ತೇನೆ. ನಾನು ಈ ಭಾಗ ಬೇಕು, ಅಷ್ಟು ಭಾಗ ಬೇಕು, ಅದು ಯಾವುದೂ ಕೇಳುವುದಿಲ್ಲ. ನಾನು ನಿಮ್ಮನ್ನು ಗೆಲ್ಲಿಸಿದ ಮೇಲೆ ನನಗೆ ನೀವೊಂದು ಪೂಜೆ ಮಾಡಿ, ಅಗ್ರ ಪೂಜೆ ಮಾಡಿ ಕಳಿಸಿದರೆ ಆಯಿತು. ನಾನು ನಿಮ್ಮನ್ನು ಗೆಲ್ಲಿಸಿದ ಪುಣ್ಯಕ್ಕೆ ಭಾಗಿಯಾಗ್ತೇನೆ ಅಂತ ಇಷ್ಟು ಮಾತಾಡಿದ. ಈ ಮಾತು ಕೇಳಿದ ಮೇಲೆ ಯಾರಾದರೂ ಸೇರಿಸಿಕೊಂಡಾರೋ? ಅಭಿಮಾನ ಇದ್ದವರು ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ನಗ್ತಾನೆ,
ನಕ್ಕು ಅವನು ಶುರು ಮಾಡುವ ಕಥೆ ಅವ ಹೇಳ್ತಾನೆ, ಅರ್ಜುನ, ನಾನು ಹಿಂದಕ್ಕೆ ವಿರಾಟನಗರದಲ್ಲಿ ಇದೇ ಭೀಷ್ಮ ದ್ರೋಣಾದಿಗಳನ್ನು ಸೋಲಿಸಿ ಗೆದ್ದು ಬಂದ ಸಂದರ್ಭದಲ್ಲಿ ನನಗೆ ಯಾವ ರುಗ್ಮರಥ ಬಂದು ಸಹಾಯ ಮಾಡಿದ್ದ ಅಂದ ರುಗ್ಮರಥನಂದು ಬೈತಾನೆ. ನನಗೆ ಯಾರ ಸಹಾಯದಿಂದ ನಾನು ಅವತ್ತು ಗೆದ್ದಿದ್ದೆ? ಅದಕ್ಕಿಂತ ಹಿಂದೆ ದೇವಲೋಕದಲ್ಲಿ ಹೋಗಿ ಇಂದ್ರದೇವನ ಪ್ರಸಾದದಿಂದಾಗಿ ಕಾಲಕೇಯ ಮೊದಲಾದಂತಹ ನಿವಾತ ಕವಚರೇ ಮೊದಲಾದಂತಹ ಮಹಾ ಅಸುರರನ್ನು ಹೊಡೆದು ಓಡಿಸುವ ಸಂದರ್ಭದಲ್ಲಿ ಯಾವ ರುಗ್ಮರಥ ಬಂದು ನನಗೆ ಸಹಾಯ ಮಾಡಿದ್ದ? ಒಂದು 7 ಪ್ರಕರಣಗಳನ್ನು ಹೇಳ್ತಾನೆ. ನಮ್ಮ ಭೀಮಸೇನ ಹಿಡಿಂಬಾಸುರನನ್ನೋ ಬಕಾಸುರನನ್ನೋ ಲೋಕದಲ್ಲಿ ಯಾರೂ ಸಂಹರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಮಹಾಶಕ್ತಿಶಾಲಿಗಳನ್ನು ತಾನು ತನ್ನ ಕೇವಲ ಹಸ್ತ ಸಾಮರ್ಥ್ಯದಿಂದ ಕುಟ್ಟಿ ಪುಡಿ ಮಾಡಿದಾಗ ಯಾವ ರುಗ್ಮರಥ ಬಂದು ಸಹಾಯ ಮಾಡಿದ್ದ? ರುಗ್ಮರಥನಿಂದ ಆಗದೇ ಇದ್ದ ಕೆಲಸಗಳನ್ನೆಲ್ಲ ನಾವು ಮಾಡಿರುವಾಗ ಅವನ ಸಹಾಯದಿಂದ ನಾವು ಗೆಲ್ಲಬೇಕೇನು? ಆದ್ದರಿಂದ ಧರ್ಮರಾಜ ಅಂತ ಧರ್ಮರಾಜನಿಗೆ ಹೇಳ್ತಾನೆ ಅರ್ಜುನ, ಇವನು ಬೇಕಾದರೆ ಇರಲಿ, ನಾವು ಅವನಿಗೆ ಊಟ ಹಾಕ್ತೇವೆ, ಅದಕ್ಕೆ ಸರಿಯಾಗಿ ಕೆಲಸ ಮಾಡಲಿ, ಯುದ್ಧ ಮಾಡಲಿ. ಇಲ್ಲ ಬೇಡ ಅನಿಸಿದರೆ ಅವನ ಊರಿಗೆ ಹೋಗಲಿ, ಎಲ್ಲಿ ಬೇಕಾದರೂ ಹೋಗಲಿ ಅಂತ ಹೇಳಿದ. ಇಷ್ಟು ಹೇಳಿದ್ದೆ ತಡ ರಥ ಎಲ್ಲ ತಿರುಗಿಸಿ ಅಂತ ಹೇಳಿದ. ಸೀದಾ ದುರ್ಯೋಧನ ಹತ್ರ ಹೋದ. ದುರ್ಯೋಧನನಲ್ಲಿ ಹೋಗಿ ದುರ್ಯೋಧನ ಮತ್ತು ಭೀಷ್ಮಾದಿಗಳಿರುವಾಗ ಅಲ್ಲೂ ಇದೇ ಹೇಳಿದ, ನಾನು ಬಂದಿದ್ದೇನೆ, ಪಾಂಡವರಿಗೆ ನನ್ನ ಸಹಾಯ ಬೇಡ ಅಂತೆ, ನನ್ನನ್ನು ಅವರು ಒಪ್ಪಿಕೊಂಡಿದ್ದರೆ ಸಾಕಿತ್ತು, ಅವರನ್ನು ಗೆಲ್ಲಿಸಿ ಬಿಡ್ತಿದ್ದೆ, ನನಗೆ ಅವರು ಅವಮಾನ ಮಾಡಿದರು, ಅದಕ್ಕೋಸ್ಕರ ನಿನ್ನ ಹತ್ರ ಬಂದಿದ್ದೇನೆ, ಹೆದರಿದ್ಯಲ್ವಾ, ನಾನಿದ್ದೇನೆ ಅಂತ ಇದನ್ನೇ ಹೇಳಿದ. ದುರ್ಯೋಧನ ಸಾಗು ಹೊರಗೆ ಅಂತ ಬೈದು ಕಳಿಸಿದ. ಹಾಗಾಗಿ ರುಗ್ಮಿ ಅವನ ಊರಿಗೆ ಹೋಗಿ ಭೋಜಕಟದಲ್ಲಿ ಮತ್ತೆ ಸಂಧ್ಯಾವಂದನೆ ಊಟ ಮಾಡ್ತಾ ಕೂತಾವ. ಹೀಗೆ ಯುದ್ಧದಲ್ಲಿ ಭಾಗವಹಿಸದೇ ಇದ್ದ ವ್ಯಕ್ತಿಗಳಿಬ್ಬರಂತೆ. ಒಬ್ಬ ನಮ್ಮ ವಾರ್ಷ್ಣೇಯ ಬಲರಾಮ, ವೃಷ್ಣಿವಂಶದಲ್ಲಿ ಬಂದಂತಹ ವಾರ್ಷ್ಣೇಯೋ ಬಲರಾಮ ಅಂತ ಶಬ್ದ ಉಲ್ಲೇಖ ಮಾಡ್ತಾರೆ. ಈ ರುಗ್ಮರಥನನ್ನು ರುಗ್ಮಿ ಅನ್ನುವ ಶಬ್ದದಿಂದ ಉಲ್ಲೇಖ ಮಾಡ್ತಾರೆ. ಅದರಿಂದ ರುಗ್ಮರಥ ಭೋಜಕಟದ ಅರಸ, ವಿದರ್ಭ ದೇಶಕ್ಕೆ ಅಧಿಪತಿಯಾದವ. ಇನ್ನೊಬ್ಬ ಬಲರಾಮ. ಇವರಿಬ್ಬರು ಯುದ್ಧದಲ್ಲಿ ಭಾಗವಹಿಸಲಿಲ್ಲ. ಆದರೆ ಕಾರಣ ಬೇರೆ ಇದೆ. ಬಲರಾಮ ಭಾಗವಹಿಸದೇ ಇದ್ದದ್ದಕ್ಕೆ ಕಾರಣ ಎರಡೂ ಪಕ್ಷದಲ್ಲೂ ಇರತಕ್ಕಂಥ ಪ್ರೀತಿ, ದ್ವೇಷ ಅಲ್ಲ, ಪ್ರೀತಿಯಿಂದ ಭಾಗವಹಿಸಲಿಲ್ಲ. ರುಗ್ಮಿ ಭಾಗವಹಿಸದೇ ಇದ್ದದ್ದಕ್ಕೆ ಕಾರಣ ಆತನಲ್ಲಿದ್ದಂತಹ ದುರಹಂಕಾರ. ನಾನು ಗೆಲ್ಲಿಸಿಕೊಡ್ತೇನೆ, ಸಾಧ್ಯ ಆದರೆ 1-2 ಗ್ರಾಮ ನನಗೆ ಕೊಡಿ, ಅದಕ್ಕೆ ಇಲ್ಲಾಂದರೆ ನಿಮಗೆ ಬಿಟ್ಟು ಹೋಗ್ತೇನೆ ಅನ್ನುವ ರೀತಿಯ ವ್ಯಾವಹಾರಿಕವಾದ ಮಾತುಗಳನ್ನಾಡಿದ. ನಮ್ಮ ಈ ಯುದ್ಧದಲ್ಲಿ ವ್ಯಾವಹಾರಿಕವಾದ ವ್ಯಕ್ತಿಗಳು ಬಂದು ಸೇರಿಕೊಳ್ಳೋದು ಬೇಡ. ನಮ್ಮದು ಏನಿದ್ರೂ ಕೂಡ ಧರ್ಮದ ಕಡೆಗೆ ಪ್ರೀತಿಯಿಂದ ನಮ್ಮ ಕಡೆಗೆ ಬರಬೇಕು, ಇಲ್ಲ ಅಧರ್ಮದ ಕಡೆಯ ಮೇಲಿನ ಪ್ರೀತಿಯಿಂದ ಅವನ ಕಡೆಗೆ ಹೋಗಬೇಕು. ಇಷ್ಟೇ ಧರ್ಮಾಧರ್ಮ ಯುದ್ಧ. ಇದು ಧರ್ಮಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಧರ್ಮ ಯುದ್ಧ ಇದೆ. ಅದಕ್ಕೆ ಆಗುವ ಮನಸ್ಥಿತಿಯಲ್ಲಿ ಬಂದು ಸೇರಿಕೊಳ್ಳಬೇಕೇ ಹೊರತು ಯಾವುದೋ ಸ್ವಾರ್ಥ ರಾಜಕಾರಣಗಳಿಂದ ಈ ಯುದ್ಧದಲ್ಲಿ ಪ್ರವೇಶ ಇಲ್ಲ ಅನ್ನುವುದನ್ನು ವ್ಯಕ್ತಗೊಳಿಸುವುದಕ್ಕೆ ವೇದವ್ಯಾಸರು ರುಗ್ಮರಥನ ಕಥೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇಷ್ಟು ಭಾಗದ ಅನುಸಂಧಾನದ ಜೊತೆಗೆ ಇವತ್ತಿನ ಕಥಾಮೃತವನ್ನು ಉಪಸಂಹಾರ ಮಾಡೋಣ. ಮತ್ತೆ ನಾಳೆ 6 ಗಂಟೆಗೆ ಸರಿಯಾಗಿ ಮುಂದಿನ ಕಥಾನಕದ ಶ್ರವಣವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.